ಕ್ಷಮೆ ಇರಲಿ, ಒಂದು 1/4 ಗಂಟೆ ಲೇಟ್ ಆಗಿ ಬಂದ್ಬಿಟ್ಟೆ, ಪ್ಲೀಸ್ ಫಾರ್ಗಿವ್ ಮಿ. ಸೊ ಇವತ್ತು ನೋಡ್ತಾ ಇರುವ ಪಾಠ ಏನಪ್ಪಾ ಅಂದ್ರೆ, ಅಪೊಸ್ತಲ ಪೌಲ್ ಬರೀತಾರೆ ಕೊರಿಂಥಿಯರಿಗೆ, ಎಲ್ಲರೂ ನಂತರ ಇರ್ಬೇಕಂತ ನಾನು ಏನ್ ಮಾಡ್ತಿದ್ದೇನೆ, ಇಷ್ಟಪಡ್ತಾರೆ ಅಂತ ಹೇಳ್ತಾರೆ. ಬಟ್ ಇವತ್ತು ಈ ಟಾಪಿಕ್ ಏನಪ್ಪಾ ಅಂದ್ರೆ, ಹೊರಗೆ ಕತ್ತಲೆಯಲ್ಲಿ, ಔಟರ್ ಡಾರ್ಕ್ನೆಸ್, ಪುರಂಬಾನ ಇರುಳು ಅನ್ನೋ ಒಂದು ಟಾಪಿಕ್ ಅಲ್ಲಿ ನಾವು ಇವತ್ತು ಪಾಠವನ್ನು ನೋಡೋಣ. ಸೊ ಈ ಪಾಠ ಬಂದ್ಬಿಟ್ಟು ಯಾವ ತರ ಅಂದ್ರೆ, ದೇವರಲ್ಲಿ ಉಡன்பಡಿಕೆ ಮಾಡಿರುವಂತಹ ಪರಿಶುದ್ಧವಂತರು ಯಾವ ಒಂದು ರಿಸಲ್ಟ್ಗೆ, ಸ್ಥಾನಕ್ಕೆ ಹೋಗಿ ಸೇರೋದಕ್ಕೆ ಅವಕಾಶ ಇದೆ ಅನ್ನೋದಕ್ಕೆ ಇವತ್ತೊಂದು ಪಾಠ ಇರುತ್ತೆ ನೋಡ್ತೀವಿ. ಇಲ್ಲಿ ಅಪೊಸ್ತಲ ಪೌಲ್ ಬರೀತಾರೆ, ಎಲ್ಲರೂ ನನ್ನ ತರ ಇರೋದಕ್ಕೆ ಏನ್ ಮಾಡ್ತೀನಿ, ನಾನು ಇಷ್ಟಪಡ್ತೀನಿ ಅಂತ. ಅಂದ್ರೆ ಅವ್ರ ತರ ಅಂದ್ರೆ ಯಾವ ತರ? ಅವರು 14 ಪತ್ರನ ಬರೆದಿದ್ದಾರೆ, ಅವರು ನಾನಾ ಸಭೆಗಳನ್ನ ಸ್ಥಾಪನೆ ಮಾಡಿದ್ದಾರೆ, ಅವರು ಎಲ್ಲ ಸಭೆಗೆ ಏನಾಗಿದ್ರು, ಎಲ್ಡರ್ ಆಗಿದ್ದಾರೆ. ಆ ತರ ಆಗ್ಬಿಡೋಣ ಎಲ್ರು ಅನ್ನಲ್ಲ, ಆ ತರ ಅಲ್ಲ. ಅದು ಅವ್ರಿಗೆ ಕೊಟ್ಟಿರುವಂತಹ ಏನ್ರಿ ಜವಾಬ್ದಾರಿ, ಕೆಲಸ ಅಲ್ಲ, ಒಂದು ಏನ್ರಿ ಒಂದು ಪವರ್ ಅಲ್ಲ, ಒಂದು ಪೊಸಿಷನ್ ಅಲ್ಲ, ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ, ಕರೆಕ್ಟಾ? ಜವಾಬ್ದಾರಿ. ಆದ್ರೆ ಓಡೋದ್ರಲ್ಲಿ ಎಲ್ಲರಿಗೂ ಒಂದು ಗುರಿ ಇದೆ, ಒಂದು ಮಾದರಿ ಇದೆ. ಅದೇನಪ್ಪಾ ಅಂದ್ರೆ, ರಕ್ಷಕರಾದ ಯೇಸು ಕ್ರಿಸ್ತನ ಸಾರೂಪ್ಯಕ್ಕೆ ನಾವು ಆಗ್ಬೇಕು. ಆ ಒಂದು ಪಾಯಿಂಟ್ ಏನ್ ಮಾಡ್ತಾರೆ ಅಂದ್ರೆ, ಅಪೊಸ್ತಲ ಪೌಲರು ಬರೀತಾರೆ, ಎಲ್ರು ಏನ್ ಮಾಡಿ ನನ್ನ ತರ ಆಗ್ರಿ ಅಂತ ಹೇಳ್ತಾರೆ. ನೋಡಿ ಕ್ರಿಸ್ತನಲ್ಲಿ ಪ್ರಿಯರೇ, ದೇವರಿಗೆ ಒಂದು ಇಷ್ಟವಾದ ಒಂದು ಕಾರ್ಯ ಏನಪ್ಪಾ ಅಂದ್ರೆ, ಒಂದು ಪರಿಶುದ್ಧವಾಣನ ಮರಣ, ಕರೆಕ್ಟಾ? ಏನಂತಾರೆ ಅದು? ಕೀರ್ತನೆ 116:15 ಹೋದ್ರಿ. ಕೀರ್ತನೆ 116:15 ಸಿಸ್ಟರ್. ಯೆಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದು ಎಣಿಸುವುದಿಲ್ಲ. ಯೆಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದು ಎಣಿಸುವುದಿಲ್ಲ. ಕಂಟಿನ್ಯೂ ಮಾಡಿ. ಯೆಹೋವನೇ ಕರುಣಿಸು. ಅದು ಅಲ್ಪ ಒಂದು ಎಣಿಸಲು ಬಂದ್ಬಿಡ್ತು, ಬಟ್ ಅಂದ್ರೆ ಇಟ್ ಇಸ್ ಪ್ಲೀಸಿಂಗ್ ಟು ಈ ಸೈಟ್ ಅಂತ ಬರುತ್ತೆ ಇಂಗ್ಲಿಷ್ ಅಲ್ಲಿ, ಅಲ್ವಾ? ಬರಲ್ಲ ನೋಡಿ. ಏನಂದ್ರೆ, பரிசுத்தவானின் மரணம் கர்த்தருக்கு ಅರುಮೆಯಾ ಪ್ಲೀಸಿಂಗ್, ಪ್ರೆಷಿಯಸ್. ನೋಡಿ ಕ್ರಿಸ್ತನಲ್ಲಿ ಪ್ರಿಯರು, ಇವಾಗ when you take about ಪ್ರಪಂಚ ನೋಡಿದಾಗ ಒಂದು ಸಾವಾಗತ್ತೆ. ಅಲ್ಲಿ ಸಾವಾಗ ಏನ್ ಮಾಡ್ತಾರೆ, ನೆಟ್ರೆಲ್ಲ ಬರ್ತಾರೆ, ಬಂದು ಅಲ್ಲಿ ಯಾವ ತರ ಅವರಿಗೆ ಸಮಾಧಾನ ಮಾಡಿಸ್ತಾರೆ ಅಂದ್ರೆ, ನೋಡಪ್ಪ ಜನ್ಮ ಅಂತಂದಿದ್ರೆ ಮರಣ ಅನ್ನೋ ಒಂದು ಇರುತ್ತೆ ಅಲ್ವಾ? ಮರಣ ಇಲ್ದೇ ಇರೋ ಮರಣ ಎಲ್ಲನ ಇದೆಯಾ ಅಂತ ಏನ್ ಮಾಡ್ತಾರೆ, ಅವ್ರಿಗೆ ಸಮಾಧಾನ ಮಾಡ್ತಾರೆ. ಹೆಂಗ್ ಸತ್ರು ಅಂತ ಕೇಳ್ತಾರೆ. ಎಲ್ಲ ಬೇಕಾದ್ರೆ 97 years ಆಗಿತ್ತು, ಇದೇ ಮಾಡ್ತಿದ್ರೆ ಹಂಗೆ ತಿಳಿದ್ರು, ಪರವಾಗಿಲ್ಲಪ್ಪ, ಏನದು ಪ್ರಕೃತಿ ಮರಣ ಅಲ್ಲ, ನ್ಯಾಚುರಲ್, ಒಳ್ಳೆ ಸಾವು, ನ್ಯಾಚುರಲ್ ಡೆತ್ ಅಲ್ವಾ, ಪ್ರಕೃತಿ ಅಲ್ಲ ಮರಣ. ಆದ್ರೆ ಕ್ರಿಸ್ತರಲ್ಲಿ ಪ್ರಿಯರೇ, ಮರಣ ಅನ್ನೋದು ನ್ಯಾಚುರಲ್ ಅಲ್ಲ, ಅದು ದೇವರ ಸೃಷ್ಟಿಯಲ್ಲಿ ಮರಣ ಅನ್ನೋದು ಏನ್ ಮಾಡಿಲ್ಲ, ಅವರು ಮಾಡಿಲ್ಲ ಅದನ್ನ. ಅದೇನಪ್ಪಾ ಅಂದ್ರೆ, ಅದು ಪಾಪದ ಸಂಬಳ ಮರಣ, ಕರೆಕ್ಟಾ? ನಮ್ಗೆಲ್ಲ ಗೊತ್ತು. ಬಟ್ ಇವಾಗ ಕ್ರಿಸ್ತರಲ್ಲಿ ಪ್ರಿಯರೇ, ಈ ಮರಣ ಅನ್ನೋದು ದೇವರಿಗೆ ಇಷ್ಟನಾ ಅಂತ ನೋಡಿದ್ರೆ, ಎಜೇಕ್ಯ 18ನೇ ಅಧ್ಯಾಯ 32ನೇ ವಾಕ್ಯ. ಎಜೇಕ್ಯ 18:32. ಸಾಯುವವರ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ. ನೋಡಿದ್ರ, ಸಾವಿನಲ್ಲಿ ತಂದೆಯ ದೇವರಿಗೆ ಏನಿಲ್ಲ, ಸಂತೋಷ ಇಲ್ಲ. ಆದ್ರೆ ಅಲ್ಲಿ ಬರೀತಾರೆ, ಪರಿಶುದ್ಧವಾಣಿನ ಮರಣ ನನಗೆ ಸಂತೋಷ ಕೊಡ್ತದೆ, ಪ್ಲೀಸಿ ಆಗಿದೆ, ಪ್ರೇಷಿಯಸ್ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ನೋಡಿ, ಸಾವಲಿನ ತಂದೆ ದೇವರಿಗೆ ಸಂತೋಷ ಇಲ್ಲ ಅಂತ ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ಅದಕ್ಕೆ ಬರೀತಾರೆ, ಅದೇ ಹೋದ್ರೆ ಎಜೇಕಿಯ 33ನೇ ಅಧ್ಯಾಯ 11ನೇ ವಾಕ್ಯ. ಎಜೇಕಿಯ 33:11. ನನ್ನ ಜೀವದಾಣೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷವಿಲ್ಲ. ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ನೋಡೋರ, ಅವನ್ ಸಾವಲ್ಲಿ ನನಗೆ ಸಂತೋಷನೇ ಇಲ್ಲ. ಏನಪ್ಪಾ ಅಂದ್ರೆ, ಅವನ ದುರ್ಮಾರ್ಗವನ್ನು ಬಿಟ್ಟು ಏನ್ ಮಾಡ್ಬೇಕಂತ, ಅವನು ತಿರುಗಿ ಬರ್ಬೇಕು ಅನ್ನೋದು ನನಗೆ ಸಂತೋಷವಾಗಿದೆ ಅಂತ ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ಹಂಗಾಗಿ ಆ ಸಾವುಗೂ ತಂದೆಯ ದೇವರಿಗೆ ಪ್ರಿಯವಾಗಿರುವ ಸಾವುಗೂ ಏನಪ್ಪ ವ್ಯತ್ಯಾಸ ಅಂದ್ರೆ, ಅದನ್ನೇ ಅಪೊಸ್ತಲ ಪೌಲ್ ಬರೀತಾರೆ, ಎಲ್ಲರೂ ನನ್ನ ತರ ಆಗ್ಬೇಕು. ನೋಡಿ, ಅವ್ರು ಹೇಳ್ತಾರೆ, ಏನಪ್ಪ ಹೇಳ್ತಾರೆ ಅಂದ್ರೆ, ನಾನು ಕ್ರಿಸ್ತನಿಗೋಸ್ಕರ ಏನ್ ಮಾಡ್ತೀನಿ, ದಿನನಿತ್ಯ ನಾನು
ಸಾಯ್ತಾ ಇದ್ದೀವಿ. ಕ್ರಿಸ್ತನಲ್ಲಿ ಪ್ರಿಯರೇ, ನಮ್ಗೆಲ್ರಿಗೂ ಗೊತ್ತು, ಉಡನ್ಬಡಿಕೆ ಮಾಡ್ಬೇಕಾದ್ರೆ ಏನ್ ಮಾಡಿದ್ವಿ ನಾವು? ಆ ನೀರಲ್ಲಿ ನಾವು ಮುಳುಗಿ ಮೇಲೆ ಬಂದಾಗ ಏನಾಗಿದೆ ಅಲ್ಲಿ? ನಮ್ಮ ಹಳೆಯ ಮನುಷ್ಯ ಅಂದ್ರೆ ನಮ್ಮ ಹಳೆಯ ಚಿತ್ತ, ನಮ್ಮ ಹಳೆಯ ಗುರಿ, ನಮ್ಮ ಹಳೆಯ ಅಧಿಕಾರ, ರೈಟ್ಸ್ ಏನ್ ಮಾಡಿದ್ವಿ ನಾವು? ಎಲ್ಲವನ್ನಲ್ಲಿ ದೇವರಿಗೋಸ್ಕರ ಬಿಟ್ಟು ನಾವೇನ್ ಮಾಡ್ತೀವಿ ಇವಾಗ? ದೇವರ ಚಿತ್ತವನ್ನು ಮಾಡೋದಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ಅವತ್ತು ನಾವು ಪ್ರಾರಂಭ ಮಾಡಿದಷ್ಟೇನೆ, ಅವತ್ತು ಕೊನೆ ಅಲ್ಲ, ಅಲ್ಲಿ ಮುಗ್ದೋಗಿಲ್ಲ. ಅಲ್ಲಿ ಪ್ರಾರಂಭ ಆಗಿ ನಾವು ಗೇಜ್ ಮಾಡಬೇಕು. ಪ್ರತಿ ದಿವಸ ನಾವು ಎಷ್ಟು ನಮಗ ತಂದೆ ದೇವರಿಗೋಸ್ಕರ ನಮ್ಮ ಅಧಿಕಾರ, ನಮ್ಮ ಚಿತ್ತವನ್ನು ಬಿಟ್ಟು ಅವರಿಗೆ ಪ್ರಿಯವಾಗುವ ಕಾರ್ಯಗಳನ್ನು ನಾವು ಮಾಡ್ತಾ ಇದೀವ ಅನ್ನೋದ್ರ ನಾವು ನೋಡ್ಬೇಕಂತ ನೋಡ್ತೀವಿ ಕ್ರಿಸ್ತಲ್ಲಿ ಪ್ರಿಯರೇ. ಅದಕ್ಕೆ ನೋಡಿ ಏನಪ್ಪಾ ಅಂದ್ರೆ, ನಮ್ಗೆ ಗೊತ್ತು ಅಂದ್ರೆ ಅದೊಂದು ಟ್ಯಾಬರ್ನಕಲ್ ಅಲ್ವರ, ದೇವದರ್ಶನ ಕೂಡಾರ. ಫಸ್ಟ್ ಗೇಟ್ ಸ್ಟಡಿ ಇದೆ 7 ಅಡಿ, ಈಸಿಯಾಗಿ ಬಂದ್ಬಿಟ್ಟು ವೈಟ್ ಲೆನಿನ್ ಅಲ್ವಾ? ಯೇಸು ಕ್ರಿಸ್ತರ ಮೇಲೆ ಇಟ್ಟಿರುವಂತಹ ವಿಶ್ವಾಸ ಅಲ್ವರ, ಅವ್ರು ನನ್ನ ರಕ್ಷಕರು ಅಲ್ವರ, ಅವ್ರ ರಕ್ತದಿಂದ ನನ್ನ ಏನ್ ಮಾಡಿದ್ದೀನಿ, ನನ್ನ ಪಾಪವನ್ನು ಪರಿಹಾರ ಆಗಿದೆ, ನಾನು ರಕ್ಷಣೆ ಹೊಂದಿದ್ದೀನಿ ಅನ್ನೋದನ್ನ ಈಸಿಯಾಗಿ ಬಂದ್ಬಿಟ್ವಿ. ಬಂದ ತಕ್ಷಣ ನಮ್ಗೆ ಏನ್ ಸಿಕ್ತು ಅಲ್ಲಿ? ಲೀವರ್, ಬಂಗಾರದ ಗಂಗಾಲ. ಕೈಗಳನ್ನು ನಾವು ತೊಳ್ಕೊತೀವಿ, ದೇವರ ವಾಕ್ಯವನ್ನು ಓದ್ತೀವಿ, ತೊಳ್ಕೊತೀವಿ. ತೊಳ್ಕೊಂಡ್ಮೇಲೆ ನೆಕ್ಸ್ಟ್ ಒಂದು ಫಸ್ಟ್ ವೇಲ್ ಬರುತ್ತೆ, ಎರಡನೇದು ಎಂಟ್ರೆನ್ಸ್ ವೇಲ್. ಇದು ಗೇಟು, ಅದು ತೆರೆ. ಗೇಟ್ 7 ಅಡಿ, ಆದ್ರೆ ವೇಲ್ ನೋಡ್ತೀವಿ 10 ಅಡಿ ಇದೆ. ಗ್ರ್ಯಾಂಡ್ ಅಂತ, ವೆರಿ ಗ್ರ್ಯಾಂಡ್. ಅಲ್ಲಿ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು ಇವಾಗ? ತಂದೆ ದೇವರ ಚಿತ್ತವನ್ನು ಮಾಡ್ಬೇಕು. ಅದೇ ಫಸ್ಟ್ ಗೇಟ್ ಒಳಗೆ ಹೋಗ್ತೀವಲ್ವಾ, ಅಲ್ಲಿ ಎಷ್ಟು ಪಿಲ್ಲರ್ ಇದೆ? 5 ಪಿಲ್ಲರ್ ಇದೆ, 5 ಪಿಲ್ಲರ್ ಇದೆ. ಕಾಪರ್ ಬೇಸ್. ಅಲ್ಲಿ ನಾವು ಮಾಡುವ ಆ ಒಂದು ಉಡನ್ಬಡಿಕೆ ಏನ್ ಮಾಡ್ತೀವಿ ನಾವು? ನನ್ನ ದೇಹವನ್ನು ನೀತಿವಂತಿಕೆಯಾಗಿ ಕರೆದಲ್ಪಟ್ಟಿರುವ ನನ್ನ ದೇಹ ಅಲ್ವಾ, ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸದಿಂದ ವಿ ಹ್ಯಾವ್ ರೆಕನ್ಡ್ ರೈಚಿಯಸ್. ಆ ಬಾಡಿ ಏನ್ ಮಾಡ್ತೀವಿ ನಾವು? ನಿಮಗೋಸ್ಕರ ಬಲಿಯಾಗಿ ಕೊಡ್ತೀನಿ ಅಂತ ಒಳಗೆ ಹೋಗ್ತೀವಿ. 5 ಪಿಲ್ಲರು, 4 ಮಧ್ಯೆ ಗ್ಯಾಪ್ ಇರ್ತವೆ, ಕರೆಕ್ಟಾ? 4 ಗ್ಯಾಪ್ ಒಳಗೆ ಹೋಗ್ತೀವಿ. ಒಳಗೆ ಹೋಗಿದ ತಕ್ಷಣ ಆಯ್ತು, ಮರಣ ಆಯ್ತು. ದೇವರ ದೃಷ್ಟಿಯಲ್ಲಿ ಆದಾಮಿಗೆ ಸಂಭವಿಸಿದಂತಹ ಮರಣ ನಮಗೆ ಆಗಿ ಮುಗಿದೋಯ್ತು. ಅರ್ಥ ಆಯ್ತಾ? ಈಗ ನಾವಲ್ಲಿ ದೇವರಿಗೆ ಪ್ರಿಯವಾಗುವಂತೆ ನಮ್ಮ ಕೈಯಲ್ಲಿರುವಂತಹ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ದುಬ್ಬವರ್ಗವನ್ನು ಹಾಕ್ಬೇಕು. ಅದೇನಾಗ್ಬೇಕಂದ್ರೆ ಫುಲ್ಲು ಏನಾಗ್ಬೇಕು? ಅದು ಅತಿ ಪರಿಶುದ್ಧವಾಗಿ ತುಂಬಬೇಕು. ಪರಿಶುದ್ಧ, ಅತಿ ಪರಿಶುದ್ಧ ತುಂಬಬೇಕು. ಹೆಂಗಪ್ಪ ಅಂದ್ರೆ ಸಾಕು ಸಾಕು ಸಾಕಪ್ಪ ಅಂತ ಹೇಳ್ಬೇಕು. ಯಾರು? ದೇವರು. ನೋಡಿ, ಮೋಸೆ ಈ ಕೂಡಾರ ಮಾಡ್ಬೇಕು, ಏನ್ ಮಾಡ್ಬಿಟ್ರು? ಎಲ್ರು ಮಂದಿ ಹಂಗೆಯೇ ಸುರಿದ್ಬಿಟ್ರು, ಚಿನ್ನ ಬೆಳ್ಳಿ ಎಲ್ಲಾನು. ಏನು ಮಾಡ್ಬಿಟ್ರು ಮೋಸೆ? ಸಾಕಪ್ಪ, ಟಾಪ್ ಮಾಡಿ. ಆ ತರ ನಾವು ಉಡನ್ಬಡಿಕೆ ಮಾಡಿದ ದಿವಸದಿಂದ ಪ್ರತಿ ದಿವಸ ನಾವು ಕೊಡುವ ಬಲಿ ತಂದೆ ದೇವರು ಮಾಡ್ತಾ, ಸಾಕಪ್ಪ ಯಾವಾಗ ಅವ್ರಿಗೆ ಅನ್ಸುತ್ತೋ ಏನ್ ಮಾಡ್ತಾರೆ? ಅವಾಗ ನಮಗೆ ಇಲ್ಲಿಂದ ಒಂದು ಏನಂತಾರೆ, ಟಿಂಕ್ಲಿಂಗ್ ಆಫ್ ಅನ್ ಹೈ, ರೆಪ್ಪೆ ಬಡಿಯುವ ಸಮಯದಲ್ಲಿ ನಾವೇನ್ ಮಾಡ್ತೀವಿ? ನಾವು ಮಾರ್ಪಡ್ತೀವಿ. ಅವಾಗ ಏನಾಗುತ್ತೆ? ಅಲ್ಲೊಂದು ಮರಣ ಆಗುತ್ತೆ. ಅಲ್ಲಿ 4 ಪಿಲ್ಲರ್ ಇದೆ, ಸಿಲ್ವರ್ ಬೇಸು. 4 ಪಿಲ್ಲರು, ಸಿಲ್ವರ್ ಬೇಸು, 3 ಗ್ಯಾಪ್. ಇಲ್ಲಿ ನೋಡಿದ್ವಿ ಕಾಪರ್ ಬೇಸು. ಹ್ಯೂಮನ್ ಲೈಫ್ ನಾವು ಸ್ಯಾಕ್ರಿಫೈಸ್ ಮಾಡಿ ಒಳಗೆ ಹೋಗಿದ್ವಿ. ಅಲ್ಲಿ ಆಯ್ತು ಅಂದ್ರೆ ಅಲ್ಲಿ ಚೆನ್ನಾಗಿ ನಾವು ದೇವರ ಪ್ರಿಯವಾದ ಬಲಿಯನ್ನು ಕೊಟ್ಟ ಮೇಲೆ ಆಗ ಏನ್ ಮಾಡ್ತೀವಿ ನಾವು? ದ ಮಾರ್ಟಲ್ ಶುಡ್ ಪುಟ್ ಆನ್ ಇಮ್ಮಾರ್ಟಲಿಟಿ. ಅದರ ಮಹಾಪರಿಶುದ್ಧ ಕೂಡ ಹೋಗ್ತೀವಿ ಅಲ್ವರ. ಅಲ್ಲಿ ಹೋದಾಗ ಸತ್ಯದ ಮೇಲೆ ನಿಂತ ಮೇಲೆ ನಮ್ಮ ಬಲಿ ಸಾಕಪ್ಪ ಅಂತ ಯಾವಾಗ ಅನ್ಸುತ್ತೆ ಮಾಡ್ತಾರೆ ಅವ್ರು, ನಮ್ಮನ್ನ ಒಳಗೆ ಕರ್ಕೋತಾರೆ. ಅದೇ ಯೇಸು ಕ್ರಿಸ್ತರು ಮಾಡಿದಂತಹ ಒಂದು ಏನ್ರಿ ಪರಿಶುದ್ಧ, ದ ಫಸ್ಟ್ ಡೆತ್ ವಿಚ್ ವಾಸ್ ಪ್ಲೀಸಿಂಗ್ ಇನ್ ಗಾಡ್ ಸೈಟ್ ಏನಪ್ಪಾ ಅಂದ್ರೆ ಅದು ಯೇಸು ಕ್ರಿಸ್ತನ ಮರಣ. ಆ ಮರಣ ಏನ್ ಮಾಡೋದು? ಅಪೊಸ್ತಲ ಪೌಲರು ಏನ್ ಮಾಡಿದ್ರು? ನಾವು ಕ್ರಿಸ್ತನ ಮರಣದೊಳಗೆ ನೆನಸ್ತನ ಹೊಂದಿದ್ದೀವಿ. ನಮ್ಮ ಜೀವ ದೇವರ ಜೊತೆಗೆ ಮರೆಯಾಗಿ ಇಡಲ್ಪಟ್ಟಿದೆ ಅಂತ ಹೇಳ್ತಾರೆ ಅಲ್ವರ. ಆ ಮರಣವನ್ನು ನಾನು ಹೊಂದ್ಬಿಟ್ರೆ ಅವರ ಪುನರುತ್ಥಾನವನ್ನು ನಾನು ಹೊಂದ್ಬಿಡ್ತೀನಿ ಅನ್ನೋದೇ ಅಪೊಸ್ತಲ ಪೌಲರ ಒಂದು ಆಸೆ ಇತ್ತು. ಏನ್ ಮಾಡ್ತಾರೆ? ಅದನ್ನ ಮಾಡ್ರಿ, ಅದನ್ನೇ ನೀವು ಮಾಡ್ರಿ ಅಂತ ಹೇಳ್ತಾರೆ. ಈಗ ನಮಗೇನೋ ಪ್ರಶ್ನೆ ಅಂದ್ರೆ, ನಾವು ಉಡನ್ಬಡಿಕೆ ಮಾಡಿರುವ ಆ ಸಮಯದಿಂದ ಎಷ್ಟು ದೇವರಿಗೆ ಪ್ರಿಯವಾದ ಕಾರ್ಯವನ್ನು ಮಾಡಿದ್ದೀವಿ. ಇವತ್ತು ನಿನ್ನೆನು ವಂಡರ್ಫುಲ್ ಸಾಂಗ್ಸ್, ಇವತ್ತು ವಂಡರ್ಫುಲ್ ಆದ ಒಂದು ಮನ್ನಾ.
ಅಲ್ವರ. ಇಟ್ ಈಸ್ ಮೈ ಡ್ಯೂಟಿ ಏನಂತೆ, ದೇವರ ವಾಕ್ಯವನ್ನು ಎಲ್ಲಿ ಬೇಕಾದ್ರೂ ಅದನ್ನು ಸಾರಬೇಕು ಅಲ್ವರ. ತುಂಬಾ ಮುಖ್ಯ ಅದು. ಯಾಕಂದ್ರೆ ನಾವು ಒಡಂಬಡಿಕೆ ಮಾಡೋದ್ ಮೂಲಕ ದೇವರ ಕಾರ್ಯ ಮಾಡಬೇಕು. ಅಂದ್ರೆ ಎಲ್ರೂ ಸಾರಕ್ಕಾಗಲ್ಲ, ಬಟ್ ಅವ್ರವ್ರು ಕೊಟ್ಟಿರುವಂತ ತಾಳದ ಪ್ರಕಾರ ನಾವು ಮಾಡ್ಲೇಬೇಕು ಅಂತ ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ಅಷ್ಟೇ ಮಾತ್ರವಲ್ಲ, ಸತ್ಯದಲ್ಲಿ ಪರಿಶುದ್ಧವಾಗಿರ್ಬೇಕು ಅಲ್ವರ, ಪರಿಶುದ್ಧವಾದ ವಿಶ್ವಾಸ ಇರಬೇಕು. ಅದ್ರ ಜೊತೆಗೆ ಕ್ಯಾರೆಕ್ಟರ್ ಬೆಳಿಬೇಕು, ಎರಡು ಬೆಳಿಬೇಕು ಅಲ್ವರ. ಜಸ್ಟಿಸ್ ಇಲ್ಲದೆ ಲವ್ ನ ತೋರ್ಸೋದಿಕ್ ಆಗೋದಿಲ್ಲ. ವಾಟ್ ಇಸ್ ದ ಪರ್ಸನ್ ಲವ್ ಅಂದ್ರೆ ಏನು ವಿವರಣೆ ಮಾಡಕ್ಕಾಗತ್ತಾ? ಆಗಲ್ಲ. ಅದೇ ಒಂದು ಏನಂತಾರೆ ಲೈಟ್ ಅಲ್ವಾ, ಬೆಳಕು, ಅದಕ್ಕೂ ವಿವರಣೆ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಎರಡಕ್ಕೂ ಪರ್ಸಾನಿಫಿಕೇಶನ್ ಯಾರಪ್ಪ ಅಂದ್ರೆ ನಮ್ಮ ತಂದೆಯಾದ ದೇವರು, ಅವರ ಛಾಯೆ ಆಗಿರುವಂತ ಯೇಸು ಕ್ರಿಸ್ತರು. ಇವಾಗ ತಂದೆಯ ದೇವರ ಪ್ರೀತಿ ಎಷ್ಟಪ್ಪ ಅಂದ್ರೆ, ಭೂಲಕವನ್ನೇ ಇಷ್ಟೆಲ್ಲ ಪ್ರೀತಿ ಮಾಡಿ ಒಂದೇ ಮಗನ್ನ ಹೆಂಗೆ ಆ ಪ್ರೀತಿನ ತೋರ್ಸ್ಕಾಯ್ತು? ನೀತಿ ಮುಖಾಂತರ. ನೀತಿ ಇಲ್ಲದೆ ಇದ್ರೆ ಆ ಪ್ರೀತಿನ ಅವ್ರು ತೋರ್ಸೋದಕ್ಕೆ ಆಗ್ತಾ ಇರ್ಲಿಲ್ಲ ಅಲ್ವರ. ನೀತಿ ಎಷ್ಟು ಮುಖ್ಯ ಯಾಕಂದ್ರೆ ನೀತಿ ನ್ಯಾಯ ಅವರ ಸಿಂಹಾಸನದ ಆಧಾರ, ಅಸ್ಥಿಭಾರ. ಸೊ ಆಲ್ ದ ಕ್ಯಾರೆಕ್ಟರ್ಸ್, ಪವರ್ ಅಂಡ್ ವಿಸ್ಡಮ್ ಅಲ್ವಾ. ದೇವರಿಗೆ ಬಲ ಇದೆ, ಏನ್ ಮಾಡ್ತಾರೆ, ಈ ಒಂದು ಮಾರ್ಟಲ್ನ ಇಮ್ಮಾರ್ಟಲ್ ಆಗಿ ಮಾಡೋದಕ್ಕೆ ಬಲ ಇದೆ. ಈ ಬಲ ಹೆಂಗ್ ಮಾಡ್ಬೇಕಂದ್ರೆ ಅದನ್ನೇ ಅವರ ಜ್ಞಾನ ಹೇಳ್ತದೆ. ಈ ಅಷ್ಟು ಡ್ರಿಂಕ್ ದ ಕಪ್ ವಿಚ್ ಐ ಆಫರ್, ನಾನು ಕೊಡುವ ಪಾತ್ರವನ್ನು ಅವನು ಕುಡಿಬೇಕು. ಯಾಕಂದ್ರೆ ವಿ ಶುಡ್ ಮೇಕ್ ಅವರ್ ಸೆಲ್ಫ್ ಫಾರ್, ನಮ್ಮನ್ನ ನಾವು ಯೋಗ್ಯತರಾಗಿ ಮಾಡ್ಬೇಕು. ಯಾಕಪ್ಪ ಅಂದ್ರೆ ಆ ಒಂದು ಇಮ್ಮಾರ್ಟಾಲಿಟಿಯನ್ನ ಪಡ್ಕೊಳ್ಳಕ್ಕೆ ಅಂತ ನೋಡ್ತೀವಿ. ಈಗ ಅಪೊಸ್ತಲರು ಪೌಲ್ ಹೇಳ್ಬಿಟ್ರು, ಎಲ್ಲರೂ ನಂತರ ಆಗಿ. ಅವ್ರು ಹೇಳಿದ್ರ ಎಲ್ಲ ಓಟವನ್ನು ಮಾಡಿದ್ದೀನಿ, ನಾನು ಓಟವನ್ನು ಓಡಿದ್ದೀನಿ, ಓಟವನ್ನು ಮುಗಿಸಿದ್ದೀನಿ, ಏನ್ ಮಾಡ್ತೀನಿ, ನೀವು ಕ್ರೀಡಾ ಜಯಮಾಲ ಇಡಲ್ಪಟ್ಟಿದೆ ಅಂತ ಹೇಳ್ತಾರೆ. ಹಂಗಾಗಿ ಇದನ್ನೇನ್ ಮಾಡಕ್ ನಾವು ಮುಂದಾಗಿ ಮಾಡ್ಕೋಬೇಕು ವಿನಃ ಈ ಅವಕಾಶವನ್ನು ನಾವು ಬಿಡಬಾರ್ದು. ಇದು ಫಸ್ಟ್ ಮೈಂಡ್ ಅಲ್ಲಿ ನಮಗೆ ಸೆಟ್ ಮಾಡಬೇಕು. ಆದ್ರೆ ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರು ಒಂದು ಮಾತು ಹೇಳ್ಬಿಟ್ರು, ಏನಪ್ಪಾ ಅಂದ್ರೆ ಹೊರಗೆ ಕತ್ತಲೆಯಲ್ಲಿ ಅನ್ನೋ ಒಂದು ಪಾಯಿಂಟ್ ನವರು ಹೇಳ್ತಾರೆ ಅಂತ ನೋಡ್ತೀವಿ. ಇವಾಗ ಅಪೊಸ್ತಲ ಪೌಲ್ ಮಾತ್ರ ಅಲ್ಲ, ನಮಗೆ ಮಾತು ತುಂಬಾ ಇದಾರೆ ಅಲ್ವಾ. ಅಪೊಸ್ತಲ ಪೌಲು, ಸ್ಟೀಫನ್, ಪೇಟ್ರು ಅಲ್ವಾ, ತುಂಬಾ ಜನ ಏನ್ ಮಾಡಿದ್ದಾರೆ, ಆಟವನ್ನು ಕರೆಕ್ಟ್ ಆಗಿ ಓಡಿಸಿ ಮುಗಿಸಿದ್ದಾರೆ ನೋಡ್ತೀವಿ. ಹಂಗಾಗಿ ಈ ಹೊರಗೆ ಕತ್ತಲೆಯಲ್ಲಿ, ಔಟರ್ ಡಾರ್ಕ್ನೆಸ್ ಅನ್ನೋ ಪದ ಕೇಳಿದ ತಕ್ಷಣ ನಮ್ಗೆ ಮನಸ್ಸಲ್ಲಿ ಅನಿಸುತ್ತೆ, ಖುಷಿ ಬರುತ್ತಾ? ಭಯ ಬರುತ್ತೆ ಅಲ್ವರ. ಒಂಥರ ಒಂದು ಭಯ ಬರುತ್ತೆ, ಯಾಕಂದ್ರೆ ಔಟರ್ ಡಾರ್ಕ್ನೆಸ್ ಅಂತ ನೋಡ್ತೀವಿ. ಹಂಗಾಗಿ ಇವತ್ತು ಪಾಠಕ್ಕೆ ಏನಪ್ಪ ಪ್ರಶ್ನೆ ಅಂದ್ರೆ, ಇಟ್ ಇಸ್ ಕಾಲ್ಡ್ ಆಸ್ ಎಕ್ಸಾಸಿವ್ ಟಾಪಿಕಲ್ ಸ್ಟಡಿ. ಅಂದ್ರೆ ಬೈಬಲ್ ಅಲ್ಲಿ ಎಲ್ಲೆಲ್ಲಾ ಇವಾಗ ಪದ ಬರುತ್ತೋ ಎಲ್ಲ ವಾಕ್ಯವನ್ನು ಎತ್ತು ಬಿಟ್ಟು ಮಾಡೋಣ, ಅದನ್ನ ಕಂಪ್ಲೀಟ್ ಸ್ಟಡಿ ಮಾಡೋದೇ ಎಕ್ಸಾಸಿವ್ ಬೈಬಲ್ ಟಾಪಿಕ್ ಸ್ಟಡಿ ಅಂತ ನೋಡ್ತೀವಿ. ಹಂಗಾಗಿ ಈ ಹೊರೆ ಕತ್ತಲೆಯಲ್ಲಿ ಅನ್ನೋ ವಿಷಯ ಎಲ್ಲಿ ಬರುತ್ತಪ್ಪ ಅಂತ ನೋಡಿದ್ರೆ, ಇಡೀ ಬೈಬಲ್ ಅಲ್ಲಿ ತುಂಬಾ ಕಡಿಮೆ ವಾಕ್ಯದಲ್ಲಿ ಮಾತ್ರ ಬರುತ್ತೆ ಈ ಒಂದು ಪದ. ಅಷ್ಟೇ ಮಾತ್ರವಲ್ಲ, ಇದು ಮತ್ತೆಯ ಬರೆದಿರುವ ಸುವಾರ್ತೆಯಲ್ಲಿ ಮಾತ್ರ ಬರುತ್ತೆ ಔಟ್ ಡಾರ್ಕ್ನೆಸ್ ಅನ್ನೋದು. ಅದರಲ್ಲೂ ಮತ್ತೆಯ ಸುವಾರ್ತೆಯಲ್ಲಿ 3 ಬಾರಿ ಬರುತ್ತೆ ಈ ಹೊರಗೆ ಕತ್ತಲೆಯಲ್ಲಿ ಅಂತ ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ಇನ್ನೇನಪ್ಪ ಅಂದ್ರೆ ಈ 3 ಬಾರಿನೂ ನಮ್ಮ ರಕ್ಷಕರಾದಂತ ಯೇಸು ಕ್ರಿಸ್ತರು ಹೇಳಿದ್ದಾರೆ. ಈ 3 ವಾಕ್ಯವು ಅವರ 1000 ವರ್ಷದ ಆಳಿಗೆಗೆ ರೆಫರ್ ಆಗಿದೆ ಅಂತ ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ಹಂಗಾಗಿ ನೋಡಿ, ಈ ಒಂದು ಹೊರಗೆ ಕತ್ತಲೆಯಲ್ಲಿರೋ ಔಟರ್ ಡಾರ್ಕ್ನೆಸ್ ಅಂತ ಕೇಳಿದ ತಕ್ಷಣ ಇದು ನಮಗೆ ಸಂತೋಷ ಕೊಡುವಂತಹ ಒಂದು ಪದ ಅಲ್ಲ. ಅದು ಮಾತ್ರವಲ್ಲ, ನಮ್ಗೆ ಏನ್ ಮಾಡುತ್ತೆ, ಒಂದು ಭಯವನ್ನು ಕೊಡುತ್ತೆ ಅಲ್ವಾ. ಇಟ್ ಈಸ್ ರಿಯಲಿ ಎ ಅನ್ಕಂಫರ್ಟಬಲ್ ವರ್ಡ್, ಕರೆಕ್ಟಾ? ಆದ್ರೆ ಅದು ಬರೀತಾರೆ, ದೋ ಇಟ್ ಈಸ್ ಅ ಅನ್ಕಂಫರ್ಟಬಲ್ ವರ್ಡ್, ಇಟ್ ಈಸ್ ನಾಟ್ ಫೇಟಲ್. ಅಂದ್ರೆ ಇದು ನಾಶ ಆಗುವಂತ ಒಂದು ಪದ ಅಲ್ಲ, ಆದ್ರೆ ಭಯ ಕೊಡುವಂತ ಪದ, ಸಮಾಧಾನ ಇಲ್ದಿರುವಂತ ಪದ ಅಲ್ವರ. ಒಂದು ಏನ್ರಿ, ಒಂದು ಏನಂತಾರೆ, ಒಂದು ಕಂಫರ್ಟ್ ಇಲ್ದಿರುವಂತ ಪದ ಅಂತ ನೋಡ್ತೀವಿ. ಈಗ ನಾವು ಮಾಡೋಣ ಅಂದ್ರೆ ಆ 3 ವಾಕ್ಯ ಓದ್ಬಿಡ್ರಿ. ಫಸ್ಟ್ ಬರುವಂತಹ ಈ ಪದ ಮತ್ತಾಯ 8ನೇ ಅಧ್ಯಾಯ 12ನೇ ವಾಕ್ಯ, ಮ್ಯಾಥ್ಯೂ 8:12. ಆದರೆ ಆ ರಾಜ್ಯದ ಬಾಧ್ಯಸ್ಥರು ಹೊರಗೆ ಕತ್ತಲೆಗೆ ಹಾಕಲ್ಪಡುವರು, ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣವು ಇರುವವು ಎಂದು ಹೇಳಿದನು. ನೋಡಿ ಏನಂತಾರಲ್ಲಿ, ಹೊರಗೆ. ಆದರೆ ಆ ರಾಜ್ಯದ ಬಾಧ್ಯಸ್ಥರು ಹೊರಗೆ ಕತ್ತಲೆಗೆ ಹಾಕಲ್ಪಡುವರು, ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣವು ಇರುವವು. ನೋಡ್ದ, ಹೊರಗೆ ಕತ್ತಲೆಯಲ್ಲಿ ಹಾಕப்படுವವರು, ಅಲ್ಲಿ ಗೋಳಾಟವು ಹಲ್ಲು ಕಟಕಟನೆಯು ಇರುವುದು ಅಂತ ಹೇಳ್ತಾರೆ. ಇದು ಒಂದೇ ಸರಿ ಬರುವಂತಹ ಒಂದು ವಾಕ್ಯ
ನೆಕ್ಸ್ಟ್ ನೋಡ್ಬೇಕಾದ್ರೆ ಮತ್ತೆ 22ನೇ ಅಧ್ಯಾಯ 13ನೇ ವಾಕ್ಯ. ಆಮೇಲೆ ಅರಸನು ಸೇವಕರಿಗೆ, ಅವನ ಕೈಕಾಲು ಕಟ್ಟಿ ಅವನನ್ನು ಹೊರಗೆ ಕತ್ತಲೆಗೆ ನೂಕಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವವು. ನೋಡಿದ್ರ, ಇಲ್ಲಿ ಏನಂತಾರೆ, ಏನ್ ಮಾಡ್ರಿ ಅವನ್ನ ಹೊರಗೆ ಕತ್ತಲೆಯಲ್ಲಿ ಹಾಕಿ ಏನ್ ಮಾಡಿ ಅವನ್ನ ಕೈ ಕಾಲು ಕಟ್ಬಿಟ್ಟು ಹಾಕ್ಬಿಡಿ. ಅಲ್ಲೇನಿರುತ್ತೆ ಅಲ್ಲಿ ಹಲ್ಲು ಕಟಕಟನೆ ಮತ್ತೆ ಗೋಲಾಟ ಇರುತ್ತೆ ಅಂತ ಹೇಳಿದ್ರೆ ಇದು 2ನೇ ವಾಕ್ಯ ಬರುವಂತಹ ವಿಷಯ. ನೆಕ್ಸ್ಟ್ ಅದೇ ಮತ್ತಯ್ಯ 25ನೇ ಅಧ್ಯಾಯ 30ನೇ ವಾಕ್ಯ. ಮತ್ತು ಕೆಲಸಕ್ಕೆ ಬಾರದ ಈ ಆಳನ್ನು ಹೊರಗೆ ಕತ್ತಲೆಗೆ ಹಾಕಿ ಬಿಡಿರಿ ಎಂದು ಹೇಳಿದನು. ನೋಡಿದ್ರ, ಏನ್ ಮಾಡ್ಬಿಟ್ರು, ಮತ್ತೇನ್ ಮಾಡ್ಬಿಡ್ರಿ, ಕೆಲಸಕ್ಕೆ ಬಾರದ ಆಳನ್ನು ಹೊರಗೆ ಕತ್ತಲೆಯಲ್ಲಿ ಹಾಕ್ಬಿಡ್ರಿ. ಅಲ್ಲೇನಾಗತ್ತಲ್ಲಿ ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವವು. ನೋಡಿದ್ರ, ಗೋಲಾಟ, ಕಟಕಟನೆ, ಹಲ್ಲು ಕಡಿಯು ಇರುವವು. ಈಗ 3 ವಾಕ್ಯವು ಹೇಳ್ಪಟ್ಟಿದೆ. ಹೊರಗೆ ಕತ್ತಲಲ್ಲಿ ಕಾಮನು, ಗೋಲಾಟ, ಹಲ್ಲು ಕಟಕಟನೆ ಕಾಮನ್. ಈ ಗೋಲಾಟ, ಹಲ್ಲು ಕಟಕಟನೆ ಏನಪ್ಪಾ ಅಂತ ಕಂಡಿಡ್ಬಿಟ್ರೆ, ಈ ಹೊರಗೆ ಕತ್ತಲೆಯಲ್ಲಿ ಏನಪ್ಪ ಅಂತ ಕಂಡಿಡ್ಬಿಟ್ರೆ ಏನ್ ಮಾಡ್ಬೋದು ನಾವು 3 ವಾಕ್ಯಕ್ಕೆ ನಾವು ಅದನ್ನ ಅಪ್ಲೈ ಮಾಡ್ಬೋದು. ಸರಿ, 3 ಬಾರಿ ಬರುತ್ತೆ ಈ ಒಂದು ವಿಷಯಗಳು. 3 ಬಾರಿನೂ ಯಾರಿಗೆ ಹೇಳಲ್ಪಟ್ಟಿದ್ದ ವಿಷಯ? ಮೊದಲನೇ ವಾಕ್ಯ ಯಾರಿಗೆ ಹೇಳಲ್ಪಟ್ಟಿರೋದು? ಅಬ್ಸರ್ವ್ ಮಾಡೋದು ಮತ್ತೆ 8ನೇ ಅಧ್ಯಾಯ 12 ಮತ್ತೆ 8:12 ರಾಜ್ಯದ ಬಾಧ್ಯಸ್ಥರು. ನೋಡಿದ್ರ, ಯಾರಿಗೆ ಹೇಳಲ್ಪಟ್ಟಿರೋದು? ರಾಜ್ಯದ ಬಾಧ್ಯಸ್ಥರು. ಎಂತ ಒಂದು ವಾಕ್ಯ ನೋಡಿ, ರಾಜ್ಯದ ಬಾಧ್ಯಸ್ಥರು ಅಲ್ವರ, ಅವರಿಗೆ ಹೇಳಲ್ಪಟ್ಟಿರುವಂತಹ ಒಂದು ವಾಕ್ಯ. 2ನೇದು ಮತ್ತೆ 22:13 ಸೇವಕನಲ್ಲ, ಸೇವಕರಿಗೆ ಹೇಳ್ತಾರೆ. ಅವನ್ನ ಕರ್ಕೊಂಡು ಏನ್ ಮಾಡ್ರಿ, ಬಿಸಾಕಿರಿ ಅಂತ. ಅವನ್ ಯಾರು? ಬಟ್ಟೆ ಇಲ್ದವನು, ಮದ್ವೆ ಬಟ್ಟೆ ಇಲ್ದರವನು. ಏನ್ ಮಾಡ್ರಿ, ಅವನ್ನ ಹತ್ಕೊಂಡೋಗಿ ಹೊರಗೆ ಕತ್ತಲೆಯಲ್ಲಿ ಹಾಕ್ಬಿಡ್ರಿ. ಅಲ್ಲಿ ಏನಿರುತ್ತಲ್ಲಿ ಗೋಲಾಟ, ಹಲ್ಲು ಕಟಕಟನೆ. ಮೊದಲನೇದು ರಾಜ್ಯದ ಬಾಧ್ಯಸ್ಥರಿಗೆ, 2ನೇದು ಮದುವೆ ವಸ್ತ್ರ ಇಲ್ದಿರೋನ್ಗೆ ಹೇಳಿರುವಂತ ವಾಕ್ಯ. 3ನೇದು ಯಾರಿಗೆ? ಅದು ಓಕೆ, ಮೀನಿಂಗ್ ಹೇಳ್ತಿದಾರ. ಅಲ್ಲೊಂದು ಪದ ಪರ್ಪಡ ಹೇಳ್ತಾರೆ ದೇವ್ರು, ಪ್ರಯೋಜನ ಕೆಲಸಕ್ಕೆ ಬಾರದಿರೋನು, ಅನ್ಫೇತ್ಫುಲ್ ಸರ್ವೆಂಟ್, ಕೆಲಸಕ್ಕೆ ಬಾರದವನು ಅಲ್ವರ. ಕ್ರಿಸ್ತರಲ್ಲಿ ಪ್ರಿಯರೇ, ಈಗ ಹೊರಗೆ ಕತ್ತಲೆಯಲ್ಲಿ ಅಂತ ಹೇಳ್ತಾರಲ್ವಾ, ಈ ಒಂದು ವಿಷಯ ನೋಡ್ಬೇಕಾದ್ರೆ ಮೊದಲನೇ ಹೇಳ್ತಾರ ಏನಂದ್ರೆ ಅದು ರಾಜ್ಯದ ಬಾಧ್ಯಸ್ಥರಿಗೆ. ಇಂತಹ ಒಂದು ಅನ್ಕಂಫರ್ಟಬಲ್ ಪದ ತಂದೆ ಯೇಸು ಕ್ರಿಸ್ತರು ಯಾಕೆ ಹೇಳ್ಬೇಕಾಗಿತ್ತು? ಹೇಳೋದಕ್ಕೆ ಕಾರಣ ಏನು ಅಲ್ವರ? ಯೇಸು ಕ್ರಿಸ್ತರು ಆಡೋ ಒಂದೊಂದು ಮಾತು ಏನಂತಾರ, ಅವ್ರು ನನ್ನ ಮಾತು ಯಾವ್ದನ್ನು ಆಡಲ್ಲ, ತನ್ನ ತಂದೆಯ ದೇವ್ರ ಮಾತು ಹೇಳ್ತೀನಿ. ಅವ್ರು ಹೇಳೋ ಆ ಒಂದು ಅಷ್ಟು ಏನಂತಾರೆ ನೋವು ಕೊಡುವಂತ ಮಾತನ್ನ ಅವ್ರು ಹೇಳ್ತಾರಂದ್ರೆ, ಅಲ್ಲಿ ನಡೆದಂತ ಸಂದರ್ಭ ಏನಿತ್ತು ಅಂತ ನೋಡಿದಾಗ ಕ್ರಿಸ್ತರಲ್ಲಿ ಪ್ರಿಯರೇ ನೋಡಿ, ಇನ್ನೊಂದು ವಿಷಯ ಹೇಳಕ್ ಆಸೆ ಪಡ್ತೀನಿ ನಾನು ಇಲ್ಲಿ. ಈ ಹೊರಗೆ ಕತ್ತಿದ ತಕ್ಷಣ ಇದನ್ನ ನಾವು 2ನೇ ಮರಣಕ್ಕೆ ಏನಾಗಲ್ಲ, ಇದು ಹೋಗಲ್ಲ. ಇದು ಬಂದ್ಬಿಟ್ಟು ಒಂಥರ ಅನ್ಕಂಫರ್ಟಬಲ್, ಬಟ್ ಆದ್ರೆ ಪೇಟಲ್ಲ ಅದು ಅಂತ ಕೊಡ್ತೀವಿ. ಅಂದ್ರೆ ಈಗ ನೋಡ್ಬೇಕಾದ್ರೆ ಕಂಡ್ರೆ ಖಂಡಿತವಾಗಿ ಇದೊಂದು ಪನಿಷ್ಮೆಂಟ್ ಇರುವಂತಹ ಒಂದು ವಿಷಯ. ಏನಕ್ಕೆ ಹೇಳಿದ್ರು ಅಂತ ನೋಡಿದಾಗ ಈಗ ನೋಡ್ರಿ, ಅಲ್ಲಿ ಅವ್ರಿಗೋಸ್ಕರನೇ ಅವರ ಗೋತ್ರದಲ್ಲಿ ಹುಟ್ಟಿರುವಂತಹ ಯೇಸು ಕ್ರಿಸ್ತರು ಅಲ್ವರ, ಇಸ್ರಾಯೇಲ್ ದೇಶದಲ್ಲೇ ಹುಟ್ಟಿದ್ದಾರೆ, ಅವ್ರಿಗೋಸ್ಕರ ಹುಟ್ಟಿದ್ದಾರೆ, ರಾಜ್ಯದ ಬಾಧ್ಯಸ್ಥರಾಗಿ ಅವ್ರನ್ನ ಕರೆಯೋಗೋಸ್ಕರ ಹುಟ್ಟಿದ್ದಾರೆ. ಆದ್ರೆ ಏನಪ್ಪಾ ಅಂದ್ರೆ ಅವ್ರು ತೋರ್ಸ್ಬೇಕಾಗಿರುವ ಆ ಒಂದು ಏನ್ರಿ ಆ ಒಂದು ವಿಧೇಯತೆಯನ್ನು ಏನ್ ಮಾಡಿಲ್ಲ, ಅವರು ತೋರಿಸ್ಲಿಲ್ಲ. ಈಗ ನೋಡ್ತಾರೆ ಒಬ್ರು ಇದ್ರಲ್ಲಿ, ಅವ್ರು ಯಾರಪ್ಪ ಅಂದ್ರೆ, ವಾಕ್ಯ ಓದ್ರಿ, ಮತ್ತೆ 8ನೇ ಅಧ್ಯಾಯ 5ನೇ ವಾಕ್ಯ ಓದಿ. ಆತನು ಕೆಫರ್ನೌಮಿಗೆ ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು, ಪ್ರಭುವೇ, ನನ್ನ ಆಡು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು. ಆತನು ಅವನಿಗೆ, ನಾನು ಬಂದು ಏನಂತಾರೆ, ದಂಡಿಗೆ ಶತಾಧಿಪತಿ ಏನರ್ಥ ಅದು? ಸೆಂಚುರಿಯನ್ ಅಲ್ವರ. ಯಾರು ಓದ್ತಾರೆ ಇವರು? ಕೊರ್ಲೇನಿಯು ಏನ್ ಮಾಡ್ತಾರೆ ಅಂದ್ರೆ, ನನ್ನ ಜೊತೆಗಿರುವಂತಹ ಒಬ್ಬ ಕೆಲಸದವನು ಏನಾಗಿದೆ, ಅವನಿಗೆ ಹುಷಾರಿಲ್ಲ, ನನಗೆ ಗೊತ್ತು ಅವನಿಗೆ
ಸೊಲ್ಯೂಷನ್ ನಿಮ್ಮ ಹತ್ರ ಇದೆ. ನೀವು ಬಂದ್ಬಿಟ್ಟು ಏನ್ ಮಾಡ್ತೀರಿ ಅವ್ರನ್ನ ನೀವು ಗುಣ ಮಾಡ್ಬಿಡ್ತೀರಾ ಅಂತ ಹೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು ಇಲ್ಲ ಕಂಟಿನ್ಯೂ ಮಾಡಿ ಸಿಸ್ಟರ್. ನಾನು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿ ಆಯ್ತು ನಡಿಯಪ್ಪ ಏನ್ ಮಾಡೋಣ ನಾವು ನಿಮ್ ಮನೆಗೆ ಹೋಗೋಣ ನಡಿಯಪ್ಪ ಅಂತ ಹೇಳಿದಾಗ ಅಲ್ಲಿ ಹೇಳ್ತಾರೆ ನೋಡಿ ಆ ಕಾಲದ ಏನಪ್ಪ ಅಂದ್ರೆ ಏನ್ರಿ ಯೆಹೂದ್ಯರು ಅನ್ಯ ಜನಾಂಗ ಮನೆಗೆ ಹೋಗೋದಿಲ್ಲ ಅವರು. ಏನಾಗತ್ತೆ ಅವ್ರಿಗೆ ಒಂಥರ ತೀಟ್ ಅಂತ ಅಂತಾರಲ್ಲ ಆ ತರ ಆಗ್ಬಿಡುತ್ತೆ ಅಲ್ವರ. ಏನಂತ ಅದಕ್ಕೆ ಅನ್ಕ್ಲೀನ್ ಅಶುದ್ಧ ಹೋಗಲ್ಲ ಅವರು. ಅದಕ್ಕೆ ಅಂದ್ರೆ ಕಂಟಿನ್ಯೂ ಮಾಡಿ. ಆ ಶತಾಧಿಪತಿಯು ಪ್ರಭುವೇ ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. ನೋಡ್ರ ಇಲ್ಲಿಂದ ಏನ್ ಮಾಡ್ರಿ ನೀವು ಒಂದೇ ಒಂದು ಮಾತು ಹೇಳಿ ಸಾಕನಾಗತ್ತಲ್ಲಿ ಗುಣ ಆಗುತ್ತೆ. ಯಾರಿಗೋಸ್ಕರ ಹುಟ್ಟು, ಯಾರಿಗೋಸ್ಕರ ಬೆಳೆದು, ಯಾರಿಗೋಸ್ಕರ ರಾಜ್ಯದ ಬಾಧ್ಯಸ್ಥರಾಗಿ ಆಗ್ಬೇಕಂತೇಳಿ ಹುಟ್ಟಿದ್ದಾರೆ ಯೇಸು ಕ್ರಿಸ್ತರು, ಅಂತವ್ರು ತೋರ್ಸ್ಬೇಕಾಗಿರುವಂತ ವಿಶ್ವಾಸವನ್ನು ಏನ್ ಮಾಡ್ಬಿಟ್ಟ ಅನ್ಯ ಜನಾಂಗ ತೋರಿಸ್ಬಿಟ್ಟ. ಅಷ್ಟೇ ಮಾತ್ರವಲ್ಲ, ಅವನು ತೋರಿಸಿದಂತ ವಿಶ್ವಾಸದಲ್ಲಿ 1% ಸಹ ಏನ್ ಮಾಡಿಲ್ಲ ಅಂದ್ರೆ ಅಲ್ಲಿ ಯೆಹೂದ್ಯರು ತೋರಿಸ್ಲಿಲ್ಲ. ಅದರಲ್ಲಿ ಪರ್ಟಿಕ್ಯುಲರ್ ಯಾರಪ್ಪ ಅಂದ್ರೆ ಅಲ್ಲಿದಂತ ಫಾರಿಸಿಯರು, ಸದುಕಾಯರು. ಕ್ರಿಸ್ತರಲ್ಲಿ ಪ್ರಿಯರೇ, ನಮಗೆಲ್ರಿಗೂ ಒಂದು ವಾಕ್ಯ ಏನಪ್ಪ ಹೇಳ್ತಂದ್ರೆ, ನಮ್ಮನ್ನ ತಂದೆಯ ದೇವರು ಆಶ್ಚರ್ಯವಾದ ಬೆಳಕಿಗೆ ತೆಗೆದಾರೆ ಅಂತ ಹೇಳ್ತಾರೆ. ಯಾಕೆ ಅದಕ್ಕೆ ಆಶ್ಚರ್ಯವಾದ ಬೆಳಕು ಅಂತ ಹೇಳಲ್ಪಟ್ಟಿದೆ? ದೇವದರ್ಶನ ಕೊಡೋದ್ರಲ್ಲಿ ಒಳಗೋದ ತಕ್ಷಣ ಹೋಲಿ ಐಲದಲ್ಲಿ ಬೆಳಕಿದೆ. ಇವಾಗ ಆ ಬೆಳಕು ಕೆಪಾಸಿಟಿ ತಗೊಳ್ಳೋಣ, ಆಚೆ ಕಡೆ ಬರೋಣ. ಏನಿದೆ ಸೂರ್ಯ ಯಾವ್ದು ತುಂಬಾ ಬ್ರೈಟ್ ಜಾಸ್ತಿ ಅಲ್ವಾ? ಮತ್ತೇನಕ್ಕೆ ಅದಕ್ಕೆ ಮಾತ್ರ ಆಶ್ಚರ್ಯವಾದ ಪ್ರಕಾಶ, ಮಿಸ್ಟೀರಿಯಸ್ ಮಾರ್ಬಲಸ್ ಲೈಟ್, ಚಿನ್ನದ ಬೆಳಕು. ಆಮೇಲೆ ಗೊತ್ತಾಗಲ್ಲ. ಏನ್ ಬಿಟ್ಟು ಅಂದ್ರೆ ಇದೆಷ್ಟೇ ಬ್ರೈಟ್ ಆಗಿದ್ರು ಏನಾಗ್ಬಿಡ್ತಿದ್ದು ಕತ್ಲೆ ಆಗ್ಬಿಡುತ್ತೆ. ಆದ್ರೆ 24/7 ಏನ್ ಮಾಡತ್ತದ ನಮ್ಮನ್ನ ಬೆಳಕು ಕೊಡ್ತಾನೆ ಇರುತ್ತೆ. ಆ ಬೆಳಕಲ್ಲೇ ಕಾಪರ್ ಬೇಸ್ ಇರೋದಾಗತ್ತೆ, ನಮ್ಗೆ ಸಿಲ್ವರ್ ಬೇಸ್ ಆಗಿ ಮಾರಲ್ಪಡುತ್ತೆ. ಯಾಕಪ್ಪ ಅಂದ್ರೆ ಸತ್ಯ ವೆರಿ ಇಂಪಾರ್ಟೆಂಟ್. ಆಕ್ಚುಲಿ ಕಾನ್ಸೆಪ್ಟ್ ಬೇರೆ ಇತ್ತು, ಬಟ್ ಅವರು ಸಹ ತಂದೆ ದೇವರ ಚಿತ್ತ ಇವತ್ತು ಈ ಪಾಠವನ್ನ ತಗೋಬೇಕಂತಿದೆ ಅಂತ ನೋಡ್ತೀವಿ. ಹಾಗಾಗಿ ಸತ್ಯ ಅನ್ನೋದು ನಮಗೆ ಆಧಾರ. ಸತ್ಯ ಇಲ್ಲದೆ ಸಭೆಗೇನಿಲ್ಲ. ಸತ್ಯ ಎನ್ನುವ ನಡುಕಟ್ಟು ನೀನು ಕಟ್ಕೊ. ಹೋರಾಟ ಹೋಗೋದಕ್ಕೆ ಒಬ್ಬ ವೀರ ಹಿಂಗ್ ಬೆಂಡ್ ಆಗ್ಬಿಟ್ರೆ ಅವನೇನ್ ಮಾಡ್ತ ಗೊತ್ತಾ, ಆಪೋನೆಂಟ್ ಅವ್ ಮುಗಿದಪ್ಪ ಕೆಲಸ ಏನ ಮಾಡು ಸಾಯಿಸ್ಬೋದು ಅಂತ. ಎಷ್ಟೇ ಏಟ್ ಬಿದ್ರು ಹಿಂಗ್ ನಿಂತ್ಕೊಂಡ್ರೆ ಏನ್ ಮಾಡ್ತಾನೆ, ಭಯ ಪಟ್ಟು ಓಡೋಗ್ತಾನೆ. ಅದಕ್ಕೆ ಸತ್ಯ ನಮಗೆ ನಿಲ್ಲೋದಕ್ಕೇನೆ ಆಧಾರ. ಹಾಗಾಗಿ ಕ್ರಿಸ್ತರಲ್ಲಿ ಪ್ರಿಯರೇ, ಈ ಒಂದು ಅನ್ಯ ಜನವಾಗಿರುವಂತಹ ಆ ಒಂದು ದಶಾಧಿಪತನ ಶತಾಧಿಪತಿ ಮಾಡ್ಬಿಟ್ರು. ಅವನು ತೋರಿಸಿದ ವಿಶ್ವಾಸ ಮಾಡಿಲ್ಲ. ಈ ಫಾರಿಸಿಯರು ಸದುಕಾಯರು ತೋರಿಸ್ಲಿಲ್ಲ. ಆ ಫಾರಿಸಿಯರು ಸದುಕಾಯರು ನೋಡಿ ಅವರು ತೋರಿಸಿದಂತ ಅವಿಶ್ವಾಸ, ಅವರು ತೋರಿಸಿದಂತ ಅನ್ಫೇತ್ಫುಲ್ನೆಸ್ ನ ನೋಡಿ ಏನ್ ಮಾಡ್ರಿ, ರಾಜ್ಯದ ಬಾಧ್ಯಸ್ಥರನ್ನ ಹೊರಗೆ ಕತ್ತಲೆಯಲ್ಲಿ ಹಾಕಿ ಅಲ್ಲಿನಾಗಿರುತ್ತೆ ಗೋಲಾಟ, ಅಲ್ಲು ಘಟನೆ ಇರುತ್ತೆ ಅಂತ ನೋಡ್ತೀವಿ. ಎಲ್ಲಿ ಅಲ್ವರ ಅಲ್ಲೊಂದು ಪಾಯಿಂಟ್ ಹೇಳಿದ್ರು, ಅಲ್ಲಿ ಅಂತ ಹೇಳಿದ್ರು. ಅಲ್ಲಂದ್ರೆ ಯಾವ್ದು ಅಲ್ವರ? ಹೋಲಿಸ್ತಿರೋದು ವಾಕ್ಯ 8ನೇ ಅಧ್ಯಾಯ 12ನೇ ವಾಕ್ಯ. ಆದರೆ ಆ ರಾಜ್ಯದ ಬಾಧ್ಯಸ್ಥರು ಹೊರಗೆ ಕತ್ತಲೆಗೆ ಹಾಕಲ್ಪಡುವರು, ಅಲ್ಲಿ ಗೋಳಾಟ. ಅಲ್ಲಿ ಅಂದ್ರೆ ಯೇಸು ಕ್ರಿಸ್ತರು ಹೇಳಿದಂತಹ ಸಮಯಕ್ಕೆ ಅದು ಮುಂದೆ ನಡೆಯುವಂತಹ ಒಂದು ಕಾರ್ಯವಾಗಿದೆ. ಅಂದ್ರೆ ಇದೊಂದು ಪ್ರವಾದನೆ, ಇದು ಪ್ರಾಫೆಸಿ. ಅಲ್ಲಿ ಅಂದ್ರೆ ಎಲ್ಲಿ ಅಲ್ವರ? ನೋಡಿದಾಗ ವಾಕ್ಯ ಓದಿದ್ರೆ 11ನೇ ವಾಕ್ಯ 11. ಇದಲ್ಲದೆ ನಿಮಗೆ ಹೇಳುವುದೇನೆಂದರೆ, ಮೂಡಣ ಪಡುವಣ ದಿಕ್ಕುಗಳಿಂದ ಬಹಳ ಜನ ಬಂದು ಪರಲೋಕ ರಾಜ್ಯದಲ್ಲಿ ಅಬ್ರಹಾಂ, ಇಸಾಕ್, ಯಾಕೋಬ್ ಎಂಬುವರ ಸಂಗಡ ಊಟಕ್ಕೆ ಕೂಡುವರು. ನೋಡಿದ್ರ ಇದು ಯಾವಾಗ ನಡುವಂತ ಕಾರ್ಯ? ನೋಡಿದ್ರ ದೇವರ ಸಮಾಧಾನ ರಾಜ್ಯ ಸ್ಥಾಪನೆ ಆಗಿರುವ ಕಾಲ. ಕ್ರಿಸ್ತರಲ್ಲಿ ಪ್ರಿಯರೇ, ದೇವ್ರ ರಾಜ್ಯ ಅಂದ ತಕ್ಷಣ ಅದಕ್ಕೆ ಡಿಫ್ರೆಂಟ್ ಏನಿದೆ, ಸ್ಟೇಜಸ್ ಇದೆ. ಜ್ಞಾಪಕ ಇಟ್ಕೊಳ್ಳಿ. 1000 ವರ್ಷ ಅನ್ನೋದು ನಮ್ಗಲ್ಲ, ಯೇಸು ಕ್ರಿಸ್ತನಿಗೆ ಮಾತ್ರ 1000 ವರ್ಷ. ಇದು ನಮ್ಮನ್ನ ತುಂಬಾ ಕನ್ಫ್ಯೂಸ್ ಮಾಡ್ತಾರೆ ಜನ, ಹುಷಾರಾಗಿರ್ಬೇಕು ನೀವು. ದೇವ್ರ ರಾಜ್ಯದಲ್ಲಿ ಕಣ್ಣಿ ಕಾಣದಿರೋ ರಾಜ್ಯ ಆಲ್ರೆಡಿ ಸ್ಥಾಪನೆ ಆಗೋಗಿದೆ ಅಲ್ವರ?
ಅದು ಸ್ಟೆಪ್ ಬೈ ಸ್ಟೆಪ್ ಪರೋಷಿಯ, ಎಪಿಫೇನಿಯಾ, ಅಪೋಕಲಿಪ್ಸಿಸ್ ಅಲ್ಲಿ ಕಣ್ಣಿಗೆ ಕಾಣುವ ರಾಜ್ಯ, ಅದು ಪೀಸಬಲ್ ಕಿಂಗ್ಡಮ್ ಸ್ಥಾಪನೆ ಆಗುವ ಸಮಯಕ್ಕೆ ಅಲ್ಲೇನ್ ಮಾಡ್ತಾರೆ, ಅಬ್ರಾಮ್, ಈಸಾಕ್, ಯಾಕೋಬ್ ಜೊತೆಗೆ ಊಟಕ್ಕೆ ಕೂತ್ಕೊಳ್ಳಕ್ಕೆ ಈಸ್ಟ್ ಇಂದ ವೆಸ್ಟ್, ನಾರ್ತ್ ಇಂದ ಸೌತ್ ಜನ ಬರ್ತಾರೆ. ಅಲ್ಲಿ ಏನ್ ಮಾಡ್ತಾರೆ, ರಾಜ್ಯದ ಬಾಧ್ಯಸ್ಥರನ್ನ ಹೊರಗೆ ಹಾಕಿ ಅಲ್ಲಿ ಗೋಲಾಟ, ಅಲ್ಲು ಕಟಕಟನೆ ಇರುತ್ತೆ ಅಂತ ಹೇಳ್ಬಿಟ್ರು. ನೋಡಿ ಕ್ರಿಸ್ತರಲ್ಲಿ ಯಾರು ಇವರು ಅಂದ್ರೆ, ವಾಕ್ಯ ಹೋದ್ರಿ ಕೀರ್ತನೆ 45ನೇ ಅಧ್ಯಾಯ 16ನೇ ವಾಕ್ಯ. ಅರಸನೇ, ವಂಶ ಪಾರಂಪರ್ಯವಾಗಿ ಬಂದ ಸ್ಥಾನದಲ್ಲಿರುವುದಕ್ಕೆ ನಿನಗೆ ಮಕ್ಕಳು ಹುಟ್ಟುವರು, ಅವರನ್ನು ದೇಶದಲ್ಲೆಲ್ಲ ಅಧಿಕಾರಿಗಳನ್ನಾಗಿ ನೇಮಿಸುವಿ. ನೋಡಿದ್ರ ಏನ್ ಮಾಡ್ಬಿಟ್ರಲ್ಲಿ, ನಿನಗೆ ತಂದೆಯಾಗಿರೋರು ನಿನಗೆ ಮಕ್ಕಳಾಗ್ತಾರೆ. ಯಾರು? ಯೇಸು ಕ್ರಿಸ್ತರು ಮೊದಲನೇ ಬರುವಿಕೆಯಲ್ಲಿ ಅಬ್ರಾಮ್, ಈಸಾಕ್, ಯಾಕೋಬ್ ಎಲ್ರು ಅವ್ರಿಗೇನ್ರ ತಂದೆಗಳಾಗಿದ್ರಲ್ವಾ, ಮುಟ್ಪಿದಾಕಲ್ಲ, 4 ಫಾದರ್ಸ್. ಈಗ ಜೀವ ಅವ್ರಿಗೆ ಮಾಡುತ್ತೆ, ಅವ್ರಿಗೂ ಆ ಒಂದು ರಿಸರ್ವೇಶನ್ ಬರುತ್ತೆ, ಯೇಸು ಕ್ರಿಸ್ತ ಬಿಟ್ಟಿರುವಂತ ಆ ಒಂದು ರ್ಯಾನ್ಸಮ್ ಬರುತ್ತೆ. ಸೊ ಲೈಫ್ ಇಸ್ ಆಲ್ವೇಸ್ ಫ್ರಮ್ ದ ಫಾದರ್. ಜೀವ ಕೊಟ್ಟಿದ್ದ ಕಾರಣ ಏನಾಗ್ಬಿಟ್ರು, ಯೇಸು ಕ್ರಿಸ್ತ ಅವ್ರಿಗೆ ತಂದೆ ಆಗ್ಬಿಟ್ರು, ಅವರ ನಿನಗೆ ಮಕ್ಕಳಾಗ್ಬಿಟ್ರು. ನೀನೀಗ ಅವ್ರನ್ನ ಪ್ರಭು ದೇಶದಲ್ಲೆಲ್ಲ ಅಧಿಕಾರಿಗಳಾಗಿ ನೇಮಿಸಿವೆ. ಅಂದ್ರೆ ಎಲ್ಲ ಇವಾಗಿರೋ ಎಲ್ಲಾ ಕಂಟ್ರೀಸ್ ಅಲ್ಲಿ ಮಾಡ್ತಾರೆ, ಈ 4 ಫಾದರ್ಸ್ ನ ಅಲ್ಲಿ ಅಧಿಕಾರಿಗಳಾಗಿ ಇಡ್ತಾರೆ. ಇಟ್ಟಾಗ ಅಲ್ಲಿ ರಾಜ್ಯದ ಬಾಧ್ಯಸ್ಥರಾಗಿರುವಂತ ಇವ್ರನ್ನ ಅಲ್ಲಿ ಏನ್ ಮಾಡ್ಬಿಡ್ರಿ, ಹೊರಗೆ ಕತ್ತಲೆಯಲ್ಲಿ ಹಾಕ್ಬಿಡ್ರಿ. ಏನಾಗತ್ತೆ ಅಲ್ಲಿ ಇವಾಗ ಏನ್ ಮಾಡ್ರಿ, ಇವಾಗ ಅವ್ರನ್ನ ಅಂದ್ರೆ ಯೇಸು ಕ್ರಿಸ್ತು ಹೇಳ್ದ ಆ ಸಮಯಕ್ಕೆ ಅವ್ರನ್ನ ಹೊರಗೆ ಕತ್ತಲೆಯಲ್ಲಿ ಹಾಕ್ಬಿಡ್ರಿ. ಅಲ್ಲಿ ಗೋಲಾಟ, ಅಳ್ಳು ಕಟಕರನ್ನೇ ಆಗತ್ತೆ ಅಂದ್ಬಿಟ್ರು. ಸ್ಟಾರ್ಟಿಂಗ್ ಅಲ್ಲಿ ಇದರ ಆಗತ್ತೆ, ಔಟ್ ಡಾಕ್ಟರ್ಸ್ ಹಾಕ್ಬಿಟ್ರು, ಅದು ಸ್ವಲ್ಪ ಪೀರಿಯಡ್ ಆಗುತ್ತೆ. ಅದು ಫಾರ್ ಸಮ್ ಪೀರಿಯಡ್ ವಿಲ್ ಬಿ ಇನ್ ದ ಔಟ್ ಡಾರ್ಕ್ನೆಸ್. ಇನ್ ದ ಪೀಸಬಲ್ ಕಿಂಗ್ಡಮ್ ಯಾವಾಗ ಅಬ್ರಾಮ್, ಈಸಾಕ್, ಯಾಕೋಬ್ ಜೊತೆಗೆ ಎಲ್ಲರೂ ಭೋಜನ ಮಾಡ್ಬೇಕಾದ್ರೆ ಅಲ್ಲಿ ಗೋಲಾಟ, ಅಲ್ಲು ಕಟಕಟನೆ ಇರುತ್ತೆ ಅಂತ ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ನೋಡಿ ಈಗ ರಾಜ್ಯದಲ್ಲಿ ಇವ್ರೇನಾಗಿತ್ತು, ಅಡ್ಮಿನಿಸ್ಟ್ರೇಟರ್ ಆಗಿರ್ಬೇಕಾಗಿತ್ತು. ಏನಪ್ಪ ಹಚ್ಚಿದ್ರೆ ಅವರಿಗೆ ಆ ಒಂದು ಇದು ಆಗಿದ್ದು ನೋಡ್ತೀವಿ. ಹಂಗಾಗಿ ರಾಜ್ಯದ ಬಾಧ್ಯಸ್ಥರು ಯಾರು? ಇಸ್ರಾಯೇಲ್ ಜನರು, ಅವ್ರಿಗೆ ಆ ಹೆಸರು. ನಮ್ಗೆ ಏನ್ ಹೆಸರು? ನಾವು ಇಸ್ರಾಯೇಲ್ ಜನರ ಅಲ್ವರಾ? ಆತ್ಮಿಕ ಇಸ್ರಾಯೇಲ್ ಜನರು. ಅಂದ್ರೆ ನಮ್ಗೆ ಏನ್ ಹೆಸರು ಕೊಟ್ಟ ದೇವರು? ವಾಕ್ಯ ಹೋದ್ರಿ, ಯೋವಾನ 1:11. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ದೇವರ ಮಕ್ಕಳಾಗುವಂತ ಅಧಿಕಾರ ಕೊಟ್ಟಿದ್ದಾರೆ ನಮಗೆ. ಅವರಿಗೆ ರಾಜ್ಯದ ಬಾಧಿತರಾಗಿದ್ರು, ದೇವರಿಂದ ಸರ್ವಿಟ್ಯೂಡ್. ಮೋಸೆ ಹೆಂಗಿದ್ರು, ಅವರು ಸೇವಕರಾಗಿದ್ರು. ಆ ಒಂದು ಕಾಲಘಟ್ಟವನ್ನು ಮುಗಿಸಿ ಮಕ್ಕಳಾಗೋದಕ್ಕೆ ಏನ್ ಮಾಡ್ಬಿಟ್ರು, ಯೇಸು ಕ್ರಿಸ್ತ ಮುಖಾಂತರ ಕರೆಯನ್ನು ಕೊಟ್ಟಿರೋರು ರಾಜ್ಯದ ಬಾಧ್ಯಸ್ಥರಾಗಕ್ಕೆ ಅವರು ಸ್ವೀಕಾರ ಮಾಡ್ಕೊಂಡಿಲ್ಲ. ಹಂಗಾಗಿ ಅವತ್ತು ಹೇಳ್ಪಟ್ಟಿರುವಂತ ಆ ಪ್ರವಾದನೆ ಸ್ಟಾರ್ಟ್ ಆಗಿರೋ ಕಾಲದಿಂದ ದೇವರ ರಾಜ್ಯ, ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ರಾಜ್ಯವರೆಗೂ ಏನಾಗಿರುತ್ತೆ, ಅವ್ರಿಗೆ ಹೊರಗೆ ಕತ್ತಲೆ ಇರುತ್ತೆ ಅಂತ ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ಸೊ ಈ ಒಂದು ಪ್ರಾಫೆಸಿ ಏನಪ್ಪಾ ಅಂದ್ರೆ, ಹೊರಗೆ ಕತ್ತಲೆಯಲ್ಲಿ, ಇದು ಒಂದು ಪದನ 2 ಪದನ? ಹೊರಗೆ ಕತ್ತಲೆಯಲ್ಲಿ 2 ಪದ, ಹೊರಗೆ ಕತ್ತಲೆ ಅಲ್ವರಾ? ಈಗ ಹೊರಗೆ ಅಂತ ಒಂದಿದ್ರೆ ಒಳಗೆ ಅನ್ನೋದಿರ್ಬೇಕು. ನೋಡೋಣ ಕ್ರಿಸ್ತರಲ್ಲಿ ಪ್ರಿಯರೇ, ಇವ್ರು ಒಳಗಿದ್ರು, ದೇವರ ರಾಜ್ಯದ ಬಾಧ್ಯಸ್ಥರಾಗಿದ್ರು, ಅವ್ರ ಒಳಗಿದ್ರು, ಏನ್ ಮಾಡ್ಬಿಡು ಅವ್ರನ್ನ ಹೊರಗೆ ಹಾಕ್ಬಿಡು. ಸಿಂಪಲ್. ಹೊರಗೆ ಏನಿದೆ? ಕತ್ತಲೆ. ಅಂದ್ರೆ ಒಳಗೇನಿರುತ್ತೆ? ಸಿಂಪಲ್, ಅಷ್ಟೇ ಲಾಜಿಕ್. ಔಟರ್ ಡಾರ್ಕ್ನೆಸ್ ಅಂತಿದ್ರೆ ಇನ್ನರ್ ಲೈಟ್ ಅಂತ ಇರಬೇಕು. ಸಿ ಇವಾಗ ಒಳಗೆ ಇರ್ಬೇಕಾಗಿದ್ದಂತ ಇವ್ರನ್ನ ಏನ್ ಮಾಡ್ಬಿಟ್ರು, ಆಚೆ ಕಳಿಸ್ಬಿಟ್ರು. ಅಂದ್ರೆ ನಮ್ಗೆಲ್ರಿಗೂ ಗೊತ್ತು ಕ್ರಿಸ್ತರಲ್ಲಿ ಪ್ರಿಯರೇ, ದೇವರ ಆ ಒಂದು ತಿಟ್ಟದಲ್ಲಿ 4 ಪುನರುತ್ಥಾನ ಇದೆ. ಒಂದು ಸಭೆ, ಎರಡನೇದು ಮೂರನೇದು ಪಿತೃರು,
ಲೋಕದ ಜನರು. ಈಗ ಒಳಗೆ ಇರೋರು ಯಾರು? ಇನ್ನರ್ ಸರ್ಕಲ್ ಅಲ್ಲಿ ಯಾರು ಇರ್ತಾರೆ? ಔಟರ್ ಸರ್ಕಲ್ ಅಲ್ಲಿ ಯಾರು ಇರ್ತಾರೆ? ಸಭೆ ಮತ್ತು ಮಹಾಸಮೂಹ ಇಲ್ಲಿರ್ತಾರೆ, ಇನ್ನರ್ ಸರ್ಕಲ್ ಇರ್ತಾರ. ಔಟರ್ ಸರ್ಕಲ್ ಯಾರು? ಪಿತೃ ಹಂಗ ಹಂಗಲ್ರಿ ಇನ್ನರ್ ಸರ್ಕಲ್ ಅಲ್ಲಿ ನೋಡಿ ಸಭೆ 100% ಇರ್ತದೆ. ಜೊತೆಗಿರೋದಾರಪ್ಪ ಅಂದ್ರೆ ಪಿತೃಗಳು. ದೇ ಏನ್ಷಿಯಂಟ್ ವರ್ಕ್ ದೇ ಆರ್ ದ ಇನ್ನರ್ ಸರ್ಕಲ್. ಮಹಾಸಮೂಹ ಮತ್ತೆ ರಾಜ್ಯದ ಬಾಧ್ಯಸ್ಥರಾಗಿರುವಂತಹ ಯಹೋದ್ಯರು ಮತ್ತೆ ಭೂಲೋಕದ ಎಲ್ಲ ಜನರು ಮಾಡ್ತಾರೆ, ಅವರು ಔಟರ್ ಸರ್ಕಲ್ ಇರ್ತಾರೆ. ಯಾಕಪ್ಪ ಅಂದ್ರೆ ದೇವರ ಚಿತ್ರದಲ್ಲಿ ಮಹಾಸಮೂಹ ಅನ್ನೋ ಒಂದು ಪ್ಲಾನೇ ಇಲ್ಲ. ಅದು ಅವರ ಕೃಪೆ. ಇರ್ಲಿ ಬಿಡು ಪಾಪ, ಏನೋ ಕಷ್ಟ ಬಿಟ್ಟು ಇರ್ಲಿ ಬದುಕೊಂಡು ಹೋಗ್ಲಿ ಬಿಟ್ಬಿಟ್ಟಿದ್ದಾರೆ ಅಷ್ಟೇ. ಒಂದು ಕಣ್ಣಿಗೆ ಕಾಣದಿರುವಂತ ರಾಜ್ಯ, ಇನ್ನೊಂದು ಕಣ್ಣಿಗೆ ಕಾಣುವಂತ ರಾಜ್ಯ. ಅದೇ ಅವ್ರ ಚಿತ್ತ. ಅದಕ್ಕೆ ನಮ್ಗೆ ಟ್ಯಾಬರ್ನೇಕಲ್ ಸ್ಟಡಿಯಲ್ಲಿ ಏನ್ ಬರ್ತಂದ್ರೆ ಅಮ್ರಾಮು ಅಲ್ವರ, ಮೆರಾರಿ ಅಲ್ವರ, ಗೆರ್ಶೋಮು ಮತ್ತೆ ಮೊಹತ್ ಏನ್ ಮಾಡ್ತಾರೆ, ಅಲ್ಲಿ ಡಿಫ್ರೆನ್ಸ್ ಬರುತ್ತೆ ನಮ್ಗೆ ಅಲ್ವರ. ಸೊ ಅದು ಬೇರೆ ಸಬ್ಜೆಕ್ಟ್ ಒಳಗೆ ಇರಲಿ. ನೋಡಿ ಇವಾಗ ಏನಪ್ಪಾ ಅಂದ್ರೆ ಏನ್ರಿ, ಇನ್ನರ್ ಸರ್ಕಲ್ ಯಾರಪ್ಪ ಅಂದ್ರೆ ಸಭೆ, ಏನ್ಷಿಯಂಟ್ ವರ್ಕ್. ಔಟರ್ ಸರ್ಕಲ್ ಯಾರಪ್ಪ ಅಂದ್ರೆ ಅದು ಮಹಾಸಮೂಹ, ರಾಜ್ಯದ ಬಾಧ್ಯಸ್ಥರಾಗಿಂತಹ ಇಸ್ರೇಲ್ ಮಕ್ಕಳು ಮತ್ತೆ ಲೋಕ. ಇದು ಔಟರ್ ಸರ್ಕಲ್ ಆಯ್ತು. ಏನಪ್ಪ ವಿಷಯ ಡಾರ್ಕ್ ಅಂದ್ರೆ ಬೇರೊಬ್ಬರಿಗೆ ಏನಿಲ್ಲ, ಅವರು ಬೆಳಕಿಲ್ಲ, ಬೆಳಕಲ್ಲ. ಅವ್ರ ಜೀವನ ಬೇರೊಬ್ಬರಿಗೆ ಒಂದು ಮಾದರಿಯಾಗಿ ಇಲ್ಲ. ಲೈಟ್ ಏನಪ್ಪ ಅಂದ್ರೆ ಏನ್ರಿ, ನಮ್ಮ ಜೀವನ ಬೇರೊಬ್ಬರಿಗೆ ಒಂದು ಮಾದರಿಯಾಗಿರುತ್ತೆ. ಯಾವಾಗ ಅಬ್ರಾಮ್, ಈಸಾಕ್, ಯಾಕೋಬ್ ಜೊತೆ ಅವ್ರು ಬಂದು ಏನ್ ಮಾಡ್ತಾರೆ, ಊಟ ಮಾಡ್ಬೇಕಾರೆ ದೇವರ ಸೃಷ್ಟಿಯಿಂದ ಹಿಡಿದು ಅಲ್ವರ ಈ ಒಂದು ಕಾರ್ಯವರೆಗೂ ಎಲ್ಲವನ್ನು ಓದ್ತಾರೆ, ಕಂಪ್ಲೀಟ್ ಬೈಬಲ್ ರೆಡಿ ಮಾಡ್ತಾರೆ. ಅಷ್ಟೇ ಮಾತ್ರವಲ್ಲ, 1,44,000 ಏನ್ ಮಾಡಿದ್ದಾರೆ, ಅವ್ರು ಊಟ ಮಾಡಿದಾರಲ್ಲ, ಅವರ ಜೀವವಂಶ ಅಲ್ಲಿ ಅವರು ಏನ್ ಮಾಡ್ತಾರೆ, ಭೋಜನವಾಗಿ ಮಾಡ್ತಾರೆ ಅಂತ ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ವಾಕ್ಯ ಹೋದ್ರಿ, ಕೊಲೊಸ್ಸೆರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಾಕ್ಯ, ಕೊಲೊಸಿಯನ್ಸ್ 1:12. ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾಸ್ತುತಿ ಮಾಡುವವರಾಗಿರಬೇಕೆಂತಲೂ ದೇವರನ್ನು ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವ. ನೋಡಿದ್ರ, ಬೆಳಕಿನ ರಾಜ್ಯದೊಳಗೆ ಪಾಲುಗಾರರಾಗಬೇಕಂದ್ರೆ ನಾವು ಸಹ ಆ ಒಂದು ಬೆಳಕಾಗಿ ಇರ್ಬೇಕು ಅಂತ ಹೇಳ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ಈಗ ಇಲ್ಲಿ ಏನ್ ಮಾಡ್ತಾರೆ ಇವಾಗ ಅಲ್ವರ, ಈ ಒಂದು ಸ್ಥಾಪನೆ ಆದಾಗ ನೋಡಿ, ಇದು 1000 ವರ್ಷದ ಪ್ರಾರಂಭದಲ್ಲಿ ಆಗೋ ಕಾರ್ಯ ಅಲ್ಲ. ಇದು 1000 ವರ್ಷ ಸ್ಟಾರ್ಟ್ ಆಗೋ ಸಮಯದಲ್ಲಿ ಆಗುವಂತ ಕಾರ್ಯ ಅಲ್ಲ. 1000 ವರ್ಷ ಸ್ಟಾರ್ಟ್ ಆಗಿ ದೇವರ ರಾಜ್ಯ ಪ್ರತ್ಯಕ್ಷವಾಗಿ ಸಮಾಧಾನದ ರಾಜ್ಯ ಇಲ್ಲಿ ಸ್ಥಾಪನೆ ಮಾಡ್ಬೇಕಾದ್ರೆ ಅವ ನಡೆಯುವಂತ ಕಾರ್ಯ ಅಂತ ನೋಡ್ತೀವಿ. ಹಂಗಾಗಿ ಇವಾಗ ನೋಡ್ಬೇಕಾದ್ರೆ ಕ್ರಿಸ್ತರಲ್ಲಿ ಪ್ರಿಯರೇ ಏನ್ ಮಾಡ್ತಾರೆ ಅಂತಲ್ಲಿ, ಅಲ್ಲಿ ಪುನರುತ್ಥಾನ ಹೊಂದಿ ಯಾರು, ಅನ್ನ, ಕೈಫ ಮತ್ತೆ ಇನ್ನು ಎಲ್ಲರಲ್ಲ ಅಲ್ಲೆಲ್ಲ ಪ್ಯಾರಾಸಿಸ್ಟಿಕರು, ಅವರಿಗೆ ಏನಂತಾರೆ, ಜನರಲ್ ರಿಸರೆಕ್ಷನ್ ಏನಂತ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಸಾಮಾನ್ಯ ಪುನರುತ್ಥಾನದಲ್ಲಿ ಅವರು ಬಂದು ನೋಡ್ಬೇಕಾದ್ರೆ ಏನಾಗಿರುತ್ತೆ, ಅಲ್ಲಿ ರಾಜ ಸ್ಥಾಪನೆ ಆಗಿರುತ್ತೆ. ಅಬ್ರಾಮ್, ಈಸಾಕು, ಯಾಕೋಬೆಲ್ಲ ರಾಜ ಕೂತಿರ್ತಾರೆ ಅಲ್ವರ. ಈಗ ಅಲ್ಲಿ ಬಂದು ನೋಡ್ತಾರೆ, ಏನಾಗುತ್ತೆ ಅವಾಗ ಅಲ್ಲಿ ಆ ಒಂದು ಹೊರಗೆ ಕತ್ತಲೆಯಲ್ಲಿ ಅನ್ನೋ ಒಂದು ಪಾಯಿಂಟ್ ಅಲ್ಲಿ ಮುಗಿಯುತ್ತೆ. ಅಲ್ಲಿ ಮುಗಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಶುರುವಾಗುತ್ತೆ ಏನಪ್ಪಾ ಅಂದ್ರೆ ಗೋಳಾಟ, ಅಲ್ಲು ಕಟ್ಟೆ ಹೆಂಗೆ ಇರುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ಕ್ರಿಸ್ತರಲ್ಲಿ ಪ್ರಿಯರೇ, ಆ ಒಂದು ರಿಸರ್ವೇಷನ್ ಅಲ್ಲಿ ಬಂದು ನೋಡಿದಾಗ ಅಬ್ರಾಮ್, ಈಸಾಕು, ಯಾಕೋಬ್ ರಾಜಭಾರ ಮಾಡ್ತಿದ್ದಾರೆ. ಇಲ್ಲಿ ಯಾರು ಅಪೊಸ್ತಲರಾಗಿರುವಂತ ಪೇದ್ರು ಇಲ್ಲ, ಯೋವಾನ ಇಲ್ಲ ಅಲ್ವರ, ಯಾರು ಇಲ್ಲ. ಎಲ್ಲಿದ್ದಾರಪ್ಪ ಅಂದ್ರೆ ಎಲ್ಲ ಎಲ್ಲಿದ್ದಾರೆ, ಕಣ್ಣಿಗೆ ಕಾಣ್ದಿರೋ ರಾಜ್ಯದಲ್ಲಿದ್ದಾರೆ. ಅವ್ರನ್ನ ಯಾರು ನೋಡೋದಕ್ಕೂ ಸಹ ಆಗೋದಿಲ್ಲ. ಆಗ ಇನ್ಯಾರೆಲ್ಲ ಇದ್ದಾರಪ್ಪ ಅಂತ ಯೋಚನೆ ಮಾಡಿದಾಗ ಒಂದು ವೇಳೆ ಅವ್ರ ಮಧ್ಯೆ ಕೊರ್ಲೆ ನಿಂತ್ಬಿಟ್ಟಿದ್ರೆ, ಕೊರ್ಲೆ ನೀವು ಕರೆಕ್ಟಾ,
ಕೊರ್ಲೇನಿಯು ಆ ಒಂದು ಕಣ್ಣಿ ಕಾಣದ ರಾಜ್ಯ. ಇವಾಗ 1,40,000 ಎಲ್ರು ಗೊತ್ತಾಗಲ್ವಾ ಪ್ರಪಂಚಕ್ಕೆ? ಗೊತ್ತಾಗುತ್ತೆ, ನೋಡಕ್ಕಾಗಲ್ಲ. ಬಿಡಾದ್ರೆ ನಮ್ಮ ಮಣ್ಣೆ ಪಕ್ಕದವ್ರಪ್ಪ ಇವರು ಅಂತ ಗೊತ್ತಾಗತ್ತೆ. ಅವ್ರು ಸಾಕ್ಷಿ ಕೊಡ್ತಾರೆ ಅವ್ರ ಬಗ್ಗೆ ಅಲ್ವರ. ಕೊರ್ಲೇನಿ ಬೈ ಚಾನ್ಸು ಅಲ್ಲಿ ರಾಜ್ಯ ಏನ ರೀ, ಆ ಒಂದು ಕಣ್ಣಿಗೆ ಕಾಣದಿರುವಂತ ರೀ, ಅದು ಡಿವೈನ್ ಫ್ಯಾಮಿಲಿ ರೀ. ವೆರಿ ಸೀರಿಯಸ್ ಮ್ಯಾಟ್ರು, ವೆರಿ ಗ್ರ್ಯಾಂಡ್ ಮ್ಯಾಟ್ರು. ತುಂಬಾನೇ ಏನ್ರಿ ನಾವು ಎಚ್ಚರಿಕೆ ಕೊಡುವಂತ ಮ್ಯಾಟ್ರು. ಲಾಸ್ ಮಾಡ್ಕೊಂಡ್ರೆ ಒನ್ಲಿ ಒನ್ ಚಾನ್ಸ್ ಅಷ್ಟೇ. ಅಲ್ಲಿ ಕೊರ್ಲಿನ ನೋಡ್ಬಿಟ್ರೆ ಏನ್ ಮಾಡ್ತಾರೆ ಜನ? ಅಲ್ಲಿ ಕೊರ್ಲಿನ ನೋಡ್ಬಿಟ್ರೆ ಯಾರೋ ಪ್ಯಾರಾಸಿಟಿಕ್ ಗೋಲಾಟ ಇರಲ್ವ? ಅಲ್ಲಿ ಗೋಲಾಟ ಖಂಡಿತ ಇರುತ್ತೆ. ಅಲ್ಲೂ ಕಟ್ಟಕಟ್ಟನೆ. ಮನುಷ್ಯ ಯಾವಾಗ ಅಲ್ಲಿ ಕಟ್ಟೆ ಮಾಡ್ತಾನೆ ಗೊತ್ತಾ? ಸಂತೋಷ ಅದು ಒಂಥರ ತಗೋಬಹುದು. ಇವಾಗ ನೀವು ಹೋಗ್ತಾ ಇದ್ದೀರಾ, ಅಲ್ಲಿ ಬಸ್ ನಿಂತಿದೆ, ಇರಪ್ಪ ಬಸ್ ಹೋಗಿಲ್ಲ ಅನ್ಬಿಟ್ಟು ಏನ್ ಮಾಡ್ತೀರಾ? ಅಂಗಡಿ ಹೋಗ್ಬಿಟ್ಟು ನೀರು ಬಿಟ್ಟು ವಾಟರ್ ಬಾಟಲ್ ತಗೊಂಡು ಹೋಗ್ತೀರಾ. ತಗೊಂಡ ತಕ್ಷಣ ಏನಾಗತ್ತೆ? ಏನ್ ಮಾಡ್ತೀರ ಅವ್ನು? ಅಯ್ಯೋ ಏನ್ ಮಾಡ್ಬಿಟ್ನಲ್ಲಪ್ಪ, ಚಾನ್ಸ್ನ ಕಲ್ಕೊಂಡಲ್ಲ. ಯಾವಾಗ ನಾವು ಅಲ್ಲಿ ಕಡಿತೀವಿ ಅಂದ್ರೆ ವೆನ್ ವಿ ಲೂಸ್ ದ ಚಾನ್ಸ್ ಅಲ್ವರ. ಅಯ್ಯೋ ಹೋಯ್ತಲ್ಲಪ್ಪ, ಅದೇ ಅಲ್ವಾ ಕಟ್ಟನೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಗಾಡ್ ಅಂದ್ರೆ ಪ್ರಿಯರೇ, ಈಗ ಸಹೋದರರು ಇಂಪಾರ್ಟೆಂಟ್ ಸಹೋದರರು ಏನೋ ಬೈದು ಬಿಡ್ತಾರೆ, ಒಬ್ಬರಿಗೆ ಬೈದು ಬಿಡ್ತಾರೆ. ಪಾಪ ಆ ಸಹೋದರಿಗೋ ಸಹೋದರನ್ ತಪ್ಪಿರಲ್ಲ, ಬೈದು ಬಿಡ್ತಾರೆ. ಆಮೇಲೆ ಯೋಚನೆ ಮಾಡಿ ನೋಡಿದ್ರೆ ತಪ್ಪು ಅವ್ರದಲ್ಲ, ತಪ್ಪು ಇವ್ರದೇ. ಏನ್ ಮಾಡಿ ಸಹೋದರಿಯರು ಪಶ್ಚಾತ್ತಾಪ ಪಡ್ತಾರೆ, ಅಲ್ತ್ ಬಿಡ್ತಾರ್ರಿ. ಅಯ್ಯಯ್ಯೋ ಸಾರಿ ಅಪ್ಪ, ಏನ್ ಮಾಡ್ಬಿಟ್ಟೆ ನಾನು ರಿಪೆಂಟ್ ಆಗ್ಬಿಡ್ತಾರೆ. ರಿಪೆಂಟ್ ಆಗಿ ಅರ್ಥ ಬಿಡ್ತಾರೆ, ನಾನು ತಪ್ಪು ಮಾಡ್ಬಿಟ್ಟೆ, ನಾನು ಏನ್ ಮಾಡ್ಬಿಟ್ಟು ಕ್ಷಮಿಸ್ಬಿಡಿ. ಗೋಳಾಟ ಅನ್ನೋದು ಅಲ್ಲಿ ಏನು ಆ ರಾಜ್ಯದ ಬಾಧ್ಯರು ಬಂದು ನೋಡ್ತಾರೋ. ನಾವು ರಾಜ್ಯದ ಬಾಧ್ಯರಾಗಿರ್ಬೇಕಾಗಿತ್ತು, ಆದ್ರೆ ನಾವು ಅವಕಾಶ ಕಳ್ಕೊಂಡ್ಬಿಟ್ವಿ. ಆ ಅವಕಾಶವನ್ನು ಏನ್ ಮಾಡ್ಬಿಟ್ಟ ಕೊರ್ಲೇನು ಪಡ್ಕೊಂಡ್ಬಿಟ್ಟ. ಹಂಗಾಗಿ ನನಗೇನಾಗೋಯ್ತು, ಅಲ್ಲಿ ಕಟ್ಟನಾಗೋಯ್ತು. ಆದ್ರೂ ಸಹ ದೇವ್ರೇ ನನ್ನ ಏನ್ ಮಾಡ್ಬಿಡ್ರಿ, ಕ್ಷಮಿಸ್ಬಿಡ್ರಿ. ಏನೇ ಆ ಗೋಲಾಟ ಸಿಗ್ನಿಫೈ ಮಾಡುತ್ತೆ. ದೇವಿಲ್ಲ ಮಾಡ್ತವ್ರು ರಿಪೆಂಟೆನ್ಸ್ ಆಗ್ತಾರೆ ಅಂತ ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ಸೊ ಹಂಗಾಗಿ ಇವಾಗ ನೋಡ್ಬೇಕಾದ್ರೆ ಇದು ರಾಜ್ಯದ ಬಾಧ್ಯರ ಬಗ್ಗೆ ಹೇಳಿರುವಂತಹ ಒಂದು ಪ್ರವಾದನೆ ಅಲ್ವಾ. ನೆಕ್ಸ್ಟ್ ವಾಕ್ಯ ಯಾವ್ದಪ್ಪ ಹೋದು? ಮತ್ತಯ್ಯ ಇವಾಗ ಗೊತ್ತಲ್ಲ, ಗೋಲಾಟ ಅಲ್ಲು ಕಟ್ಟಕಟ್ಟನೆ ಮತ್ತೆ ಹೊರಗೆ ಕತ್ತಲೆಯಲ್ಲಿ ಅನ್ನೋದಕ್ಕೆ ಅರ್ಥ ಗೊತ್ತಾಗೋಯ್ತು. ಇದನ್ನ ಸೇಮ್ ಆಗಿ ನಾವು ಬೇರೆ ಕಡೆ ಅಪ್ಲೈ ಮಾಡ್ಬೋದು. ಎರಡನೇದು ನೋಡ್ಬೇಕಾದ್ರೆ ಮತ್ತಯ್ಯ 22ನೇ ಅಧ್ಯಾಯ 13ನೇ ವಾಕ್ಯ. ಆಮೇಲೆ ಅರಸನು ಸೇವಕರಿಗೆ ಅವನ ಕೈಕಾಲು ಕಟ್ಟಿ ಅವನನ್ನು ಹೊರಗೆ ಕತ್ತಲೆಗೆ ನೂಕಿರಿ ಎಂದು ಹೇಳಿದನು. ನೋಡಿದ್ರ, ಈಗ ಇದು ಯಾರಪ್ಪ ಅಂದ್ರೆ ವಸ್ತ್ರ, ಮದುವೆ ವಸ್ತ್ರ ಇಲ್ಲದೆ ಇರೋದನ್ನ ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ಈ ಒಂದು ಅಧ್ಯಾಯ ಮತ್ತಯ್ಯ 22ರಲ್ಲಿ ಒಟ್ಟು 14 ವಾಕ್ಯ ಬರ್ತದೆ. ಅದರಲ್ಲಿ 1ರಿಂದ 7 ಯಹೋದರಿಗೆ ಕೊಡಲ್ಪಟ್ಟಿರುವಂತಹ ಕರೆ. 1ರಿಂದ 7 ಯಹೋದರಿಗೆ ಕೊಟ್ಟಿರುವಂತಹ ಕರೆ. 8ರಿಂದ 14 ಏನ್ರಿ ಅನ್ಯ ಜನಾಂಗಕ್ಕೆ ಕೊಟ್ಟಿರುವಂತಹ ಕರೆ ಅಂತ ನೋಡ್ತೀವಿ. ಹಂಗಾಗಿ ಈ 13ನೇ ವಾಕ್ಯದಲ್ಲಿ ಏನ್ ಬರ್ತಪ್ಪ ಅಂದ್ರೆ ಏನ್ರಿ, ಅನ್ಯ ಜನಾಂಗದಲ್ಲಿರುವಂತಹ ಒಬ್ಬ ಮನುಷ್ಯ ಮದುವೆ ವಸ್ತ್ರ ಇಲ್ಲದೆ ಬಂದ್ಬಿಟ್ಟಿದ್ದಾನೆ. ವಾಕ್ಯ ಓದಿ, ಮತ್ತೆ 22ನೇ ಅಧ್ಯಾಯ 10ನೇ ವಾಕ್ಯ ಓದಿ. ಆ ಆಳುಗಳು ಹಾದಿಗಳಿಗೆ ಹೋಗಿ ಕೆಟ್ಟವರು ಒಳ್ಳೆಯವರು ಅನ್ನದೆ ಕಂಡವರನ್ನೆಲ್ಲ ಕೂಡಿಸಿ ಕರಕೊಂಡು ಬಂದರು. ನೋಡ್ಬಿಟ್ರ, ಕೆಟ್ಟವರು ಒಳ್ಳೆಯವರು ಏನ್ ಮಾಡ್ಬಿಟ್ರು, ರೋಡಲ್ಲಿ ಹೋಗ್ತಾ ಇದ್ದಂತ ಎಲ್ರನ್ನ ಕರ್ಕೊಂಡ್ಬಿಟ್ರು. ಕರೆ ಯಾರಿಗ ಹೋಗಿತ್ತು? ಯಹೋದ್ರಿಗೆ ಹೋಗಿತ್ತು. ಅವ್ರು ಏನ್ ಮಾಡಿಲ್ಲ, ಬರ್ಲಿಲ್ಲ. ಇನ್ನೇನ್ ಮಾಡು, ರೋಡ್ಗೆ ಹೋಗ್ಬಿಟ್ಟು ಯಾರ ಕರ್ಕೊಂಡ್ ಬಂದ್ಬಿಟ್ರು. ಅಲ್ಲಿ ಅನ್ಯರು ಒಳ್ಳೆಯವರು ಮತ್ತೆ ಕೆಟ್ಟವರು ಅಂತ ಬಂದ್ಬಿಟ್ರು. ಈಗ ಒಳ್ಳೆಯವರು ಯಾರು, ಕೆಟ್ಟವರು ಯಾರು ಅಲ್ವಾ? ಕ್ರಿಸ್ತರಲ್ಲಿ ಪ್ರಿಯರೇ, ಒಳ್ಳೆಯವರು ಹೇಳ್ತಾರೆ ಆ ಒಂದು ಗೋಧಿಮೆ ಕಾಳುಗಳಿರುವಂತಹ ವಿಷಯ. ಯಾರಪ್ಪ ಅಲ್ಲಿ ಕೆಟ್ಟವರು ಅಂದ್ರೆ ಬ್ಯಾಬಿಲೋನಿಯನ್ಸ್. ಅನುಜಿ ಬ್ಯಾಬಿಲೋನ್ ಏನಪ್ಪ ಅಂದ್ರೆ ಏನ್ರಿ, ಹೆಸರು ಕ್ರಿಸ್ತರಲ್ಲಿ ಪ್ರಿಯರೇ. ನೋಡಿ, ಇವಾಗ ನೋಡ್ಬೇಕಾದ್ರೆ 10th ಕ್ಲಾಸ್ ಅಂತ ನೋಡ್ತೀವಿ. ವಾಕ್ಯ ಓದ್ರಿ, ಮತ್ತೆ 13ನೇ ಅಧ್ಯಾಯ 30ನೇ ವಾಕ್ಯ.
ಸುಗ್ಗಿ ಕಾಲದ ತನಕ ಎರಡೂ ಕೂಡ ಬೆಳೆಯಲಿ. ಹ್ಮ್ ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯುವವರಿಗೆ ಹ್ಮ್ ಮೊದಲು ಹಣಜಿಯನ್ನು ಆರಿಸಿ ತೆಗೆದು ಹ್ಮ್ ಅದನ್ನು ಸುಡುವುದಕ್ಕೆ ಹೊರೆ ಕಟ್ಟಿ ಹಾಕಿ ಹ್ಮ್ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು ಅಂದನು. ನೋಡಿ, ಇದು ಬಂದ್ಬಿಟ್ಟು ಆ ಒಂದು ಮಹಾ ಉಪದ್ರ ಬರ್ಬೇಕಾದ್ರೆ ಕಾಲದಲ್ಲಿ ಬರುವಂತಹ ವಿಷಯ. ಇದು ಡಿಸ್ಕಷನ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಹೊರಗೆ ಕತ್ತಲಲ್ಲ, ಇದು ಬೇರೆ. ಇದೇನಪ್ಪಾ ಅಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಏನ್ ಕೇಳ್ತಾರೆ ಅವನಿಗೆ? ವಾಕ್ಯ ಓದಿ, ಮತ್ತಯ್ಯ 22:11. ಆಮೇಲೆ ಅರಸನು ಹ್ಮ್ ಕೂತವರನ್ನು ನೋಡುವುದಕ್ಕೆ ಒಳಕ್ಕೆ ಬರಲಾಗಿ ಹ್ಮ್ ಮದುವೆ ಬಟ್ಟೆಯನ್ನು ಹಾಕಿಕೊಳ್ಳದ ಒಬ್ಬನನ್ನು ಕಂಡು ಹ್ಮ್ ಅವನನ್ನು, ಏನಪ್ಪ, ಮದುವೆಯ ಬಟ್ಟೆ ಇಲ್ಲದೆ ನೀನಿಲ್ಲಿ ಹೇಗೆ ಒಳಕ್ಕೆ ಬಂದಿ ಎಂದು ಕೇಳಲು ಕೇಳಲು ಅವನು ಸುಮ್ಮನಿದ್ದನು. ಅವನೇನ್ ಮಾಡ್ದಂತ ಅವನು ಸುಮ್ಮನಿದ್ದನು. ಹೇಳ ಮಾತಾಡದ್ ನಾವು ಏನರ್ಥ ಹಂಗಾರೆ? ಸುಮ್ಮನೆ ಅಂದ್ರೆ ಮದ್ವೆ ಬಟ್ಟೆನಾ? ಹಂಗಂದ್ರೆ ಏನು? ಅವ್ನಿಗೆ ಗೊತ್ತೇ ಇಲ್ಲ. ಅರ್ಥ ಆಯ್ತಾ? ಸೇ ಫಾರ್ ಎಕ್ಸಾಂಪಲ್ ಅವನ್ನ ಕೇಳಿದ್ರೆ, ಯಾಕಪ್ಪ ನೀನು ಕ್ರಿಸ್ತನಾಗಿದೆ ಅಂದ್ರೆ, ನನ್ನ ತಾತ ಕ್ರಿಸ್ತನಾಗಿದ್ದ, ನಾನು ಕ್ರಿಸ್ತನಾಗಿದ್ದೀನಿ, ನನ್ನ ತಂದೆ ಕ್ರಿಸ್ತನಾಗಿದ್ದ, ನಾನು ಕ್ರಿಸ್ತನಾಗಿದ್ದೀನಿ. ಅವನು ಡಿಸೆಂಬರ್ ಅಲ್ಲಿ ಏನ್ ಮಾಡ್ತಾ ಇದ್ದ? ಕ್ರಿಸ್ತನ ಕ್ರಿಸ್ಮಸ್ ಮಾಡಿಸ್ಬಿಟ್ಟು ಅವನ್ನ ಹುಟ್ಟಿಸ್ತಾ ಇದ್ದ. ಮತ್ತೆ ಏನ್ ಮಾಡ್ಬಿಟ್ಟು ಮತ್ತೆ 4 ದಿವಸ ಈಸ್ಟರ್ಗೆ ಅವ್ರನ್ನ ಸಾಯಿಸಿ ಮತ್ತೆ ಉನ್ನತ ಮಾಡ್ತಾ ಇದ್ದ. ಅವ್ರು ಖುಷಿ ಪಡ್ತಾರೆ ಇಲ್ವ? ಏನ್ ಮಾಡ್ತಾನೆ? ಎಲ್ಲ ಬಟ್ಟೆಗಳನ್ನ ಹಾಕೊಂಡು ಅಲ್ವಾ, ಚೆನ್ನಾಗಿ ಪಾರ್ಟಿ ಮಾಡ್ಕೊಂಡು ಇದ್ಬಿಟ್ಟಿದ್ದೆ. ವಸ್ತ್ರ ಅನ್ನೋದು ನನಗೆ ಗೊತ್ತಿಲ್ಲ, ಮೇ ಬಿ ನಮ್ಮ ತಾತನಿಗೆ ಗೊತ್ತಿರಬೇಕಾಗಿತ್ತು, ನನ್ಗೆ ಯಾರು ಹೇಳ್ಕೊಟ್ಟಿಲ್ಲ. ಅಂದ್ರೆ ಕ್ರಿಸ್ತರಲ್ಲಿ ಬೇರೆ ನೀತಿಯ ವಸ್ತ್ರ ಅಲ್ವರ. ನಾವು ಫಸ್ಟ್ ಆಫ್ ಆಲ್ ತಂದೆಯಾದ ದೇವರ ಆ ಒಂದು ಕೃಪೆಯಿಂದ ಯೇಸು ಕ್ರಿಸ್ತನ ಮರಣದ ಮುಖಾಂತರ ನಮ್ಮನ್ನ ನೀತಿವಂತರಾಗಿ ಏನ್ ಮಾಡಿದಾರೆ? ನಮ್ಮನ್ನ ಎನ್ನಿಸಲ್ಪಟ್ಟಿದಾರಲ್ವಾ? ಅಂತ ಒಂದು ವಸ್ತ್ರ ಇದೆ ಅನ್ನೋದು ಗೊತ್ತಿಲ್ಲ ಅವರಿಗೆ. ಕರೆಕ್ಟಾ? ಏನ್ ಮಾಡ್ತಾರೆ? ನೀನು ಕ್ರಿಸ್ತನಾಗಿ ಹೆಸರು ಚೇಂಜ್ ಮಾಡ್ಬಿಟ್ಟು ಏನ್ ಮಾಡ್ಬಿಡು, ಸ್ಪ್ರಿಂಕಲ್ ಬ್ಯಾಪ್ಟಿಸಮು ಇಲ್ಲಾಂದ್ರೆ ಫುಲ್ ಡಿಪೆಂಡ್ ಮಾಡ್ಬಿಡ್ರಿ, ನಿಮಗೆ ಡೈರೆಕ್ಟ್ ಏನ್ರಿ ವೀಸಾ ಪಾಸ್ ಇಲ್ಲಿಗೆ ಪರಲೋಕಕ್ಕೆ ಗೊತ್ತಾಗ್ಬಿಡ್ದು ಅವ್ರಿಗೆ. ವಸ್ತ್ರ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ಅಲ್ವಾ? ಇದು ಮಹಾಸಮೂಹ ಅಲ್ಲ. ಯಾಕೆಲ್ಲಿ ಮಹಾಸಮೂಹಕ್ಕೆ ವಸ್ತ್ರ ಅನ್ನೋದು ಗೊತ್ತಿದೆ, ಏನ್ ಮಾಡ್ತಾರೆ ಗೊತ್ತಿಲ್ಲ ಅಂದ್ರೆ ಸುಮ್ಮನಿದ್ದಾನೆ. ಆ ಒಂದು ನೀತಿಯ ವಸ್ತ್ರ ಅವನಿಗೆ ಗೊತ್ತಿಲ್ಲ. ನೋಡಿ ಕ್ರಿಸ್ತರಲ್ಲಿ ಪ್ರಿಯರೇ, ವಾಕ್ಯ ಹೋದ್ರಿ, ಇವಾಗ ಹೋದ್ರಿ ಮತ್ತಯ್ಯ 22:12. ಏನಪ್ಪ, ಮದುವೆಯ ಬಟ್ಟೆ ಇಲ್ಲದೆ ನೀನಿಲ್ಲಿ ಹೇಗೆ ಒಳಕ್ಕೆ ಬಂದಿ ಎಂದು ಕೇಳಲು ಅವನು ಸುಮ್ಮನಿದ್ದನು. ಏನ್ ಮಾಡ್ಬಿಟ್ಟು ಅವನು ಸುಮ್ಮನಾಗಿದ್ದ. ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ಹಂಗಾಗಿ ಯಾರಪ್ಪ ಅಂದ್ರೆ ದೇ ಆರ್ ನಾಮಿನಲ್ ಕ್ರಿಶ್ಚಿಯನ್ಸ್. ಏನ್ ಮಾಡ್ತೀವಿ ನಾವು? ಬ್ರದರ್, ಇವತ್ತು ಮಾಡ್ರೆ ಸಾಯಂಕಾಲ ಅಜ್ಜಿ ಮನೆಗೆ ಬಂದ್ಬಿಡ್ರಿ. ಏನಕ್ಕಪ್ಪ ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ, ಬೇಸಿಕ್ ಸಬ್ಜೆಕ್ಟ್ ತಗೋತಾರೆ, ಒಳ್ಳೆ ಅವಕಾಶ ಇದು, ಏನ್ ಮಾಡ್ರಿ ದಯವಿಟ್ಟು ಬನ್ನಿ ಅಂತ ಹೇಳ್ತಾರೆ. ಕರೆಕ್ಟಾ? ಬರ್ತಾರಾ? ಸಂಡೇ ಇವತ್ತು ಏನ್ ಮಾಡೋದು? ನಾನು ಆಚೆ ಒಳ್ಳೆ ಕಾಸು, ಇವಾಗ ನೋಡಿ ಕಾಸಿಗೆ ಕೊರತೆ ಇಲ್ಲ, ಎಲ್ರಿಗೂ ಏನಾದ್ರು ತುಂಬಾ ಇನ್ಕಮ್ ಚೆನ್ನಾಗಿ ಮಾಡ್ತಾರೆ ಅಲ್ವರ. ಟೈಮ್ ಪಾಸ್ ಮಾಡೋದಕ್ಕೂ ಹಾಳಾಗಿ ಏನ್ರಿ ಹಂಗೆ ಕೆಟ್ಟೋಗೋದಕ್ಕೂ ದಾರಿಗಳು ತುಂಬಾ ಇದೆ. ಅದ್ರಲ್ಲೂ ಎತ್ತಿದ ಕೈ ಬೆಂಗಳೂರು ಅಲ್ವರ. ಬರಲ್ಲ ಅಲ್ವರ. ನೀತಿ ವಸ್ತ್ರ ಅನ್ನೋದೇ ಗೊತ್ತಿಲ್ಲ. ಏನ್ ಮಾಡಿ ಉಣ್ಣ ನೀನು? ಏನ್ ಮಾಡಿ ಉಣ್ಣ ನೀನು? ಇವಾಗ ಹೊರಗೆ ಕತ್ತಲಲ್ಲಿ ಹಾಕು. ಹೆಂಗಾಗ್ಬೇಕಂತೆ ಅವನ್ನ? ಕೈ ಕಾಲ್ ಕಟ್ ಹಾಕ್ಬಿಡು ಅಂದ್ಬಿಟ್ಟು. ಈಗ ಬರ್ತಾರೆ ಉನ್ನತವಾಗಿ ಬರ್ತಾರೆ ಜನರಲ್ ಸೊಲ್ಯೂಷನ್ ಅಲ್ಲಿ ಎಲ್ಲಿ ದೇವರ ಸಮಾಧಾನ ರಾಜ್ಯ ಸ್ಥಾಪನೆ ಆಗಿರುವ ಅಲ್ಲಿ ಬಂದ್ ನೋಡ್ತಾರೆ ಏನ್ರಿ ಗೋಲಾಟ. ಯಾಕಪ್ಪ ಅಂದ್ರೆ ಯಾರನ್ನ ಕರೆದ್ರು ಬಾರಪ್ಪ ಬೇಸಿಕ್ ಅಂತ, ಅವರು ಅಲ್ಲಿ ಕೂತ್ಕೊಂಡು ರಾಜ್ಯಭಾರ ಮಾಡ್ತಾವ್ರೆ. ಏನ್ ಮಾಡ್ತೀನಿ? ಅವ್ರ ಕರ್ಜ ನೋಡ್ತಾರೆ ಏನಿಲ್ಲ, ಈ ಬಿಲ್ಡಿಂಗ್ ಅಲ್ಲಿ ಕ್ಲಾಸೇ ಆಗ್ತಾ ಇಲ್ಲ, ಕೈ ಕಾಲು ಕಟ್ಬಿಟ್ರು. ದೇವರ ಕಾರ್ಯವನ್ನು ಮಾಡೋದಕ್ಕೂ ಏನಂತಾರೆ, ನ್ಯಾರೋ ವೇ, ಇಕ್ಕಟ್ಟಾದ ಮಾರ್ಗ, ಮತ್ತೆ ಇಲ್ಲ ನ್ಯಾರೋ ಇಸ್ ದ ಟೈಟ್ ಇಸ್ ದ ಗೇಟ್, ನ್ಯಾರೋ ಇಸ್ ದ ವೇ. ಇಡಕಮಾನ ವಾಸಲ್ ನೆರಕಮಾನವಲ್ಲಿ. ಇಕ್ಕಟ್ಟದ ಮಾರ್ಗ ವಿಶಾಲ. ಇಕ್ಕಟ್ಟದ ಮಾರ್ಗ ಅನ್ನೋದು ಇಲ್ಲ ಅಲ್ಲಿ, ನಡೆಯೋದಕ್ಕೆ ಇಲ್ಲ ಅವ್ರಿಗೆ, ನಡೆಯೋದಕ್ಕಾಗಲ್ಲ ಅಲ್ಲಿ. ಕೈ ಕಟ್ಟಾಗೈತೆ, ಕಾಲು ದೇವರಿಗೆ ಬಲಿ ಕೊಡೋದಕ್ಕೂ ಆಗೋದಿಲ್ಲ, ದೇವರ ಸೇವೆ ಮಾಡೋದಕ್ಕೆ ಆಗೋದಿಲ್ಲ, ಆ ಸಭೆಯ ಒಂದು ಅವಕಾಶದಲ್ಲಿ ಬರೋದಕ್ಕೂ ಆಗೋದಿಲ್ಲ. ಅಲ್ಲಿ ನಡೆಯೋದಕ್ಕೆ ಇಕ್ಕಟ್ಟವಾದ ಮಾರ್ಗ ಇಲ್ಲ. ಏನಾಗತ್ತೆ? ಅಲ್ಲಿರೋದಲ್ಲ
ಹೈವೇ ಅಲ್ವಾ. ಅವರು ಅಲ್ಲಿ ಬಂದು ನಾನು ಮತ್ತೆ ದೇವರ ವಾಕ್ಯವನ್ನು ಕೇಳ್ತೀನಿ, ಉಡನ್ಬಡಿಕೆ ಮಾಡ್ತೀನಿ, ಸಭೆ ಆಗ್ತೀನಿ ಅನ್ನೋದಕ್ಕೆ ಅವ್ರಿಗೆ ಅವಕಾಶ ಇಲ್ಲ. ಕೈ ಕಾಲು ಕಟ್ಟಿ ಹಾಕ್ಬಿಟ್ರು. ಯಾಕಂದ್ರೆ ನೀತಿ ವಸ್ತ್ರ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಇದೇ ಏನಪ್ಪ ಸೀಕ್ರೆಟ್ ಅಂದ್ರೆ ಅದು ಏನ್ರಿ, ಆ ಒಂದು ಬ್ಯಾಬಿಲೋನ್ ಅಂತಂದ್ರೆ ದ ನೇಮ್ಲಿ ಕ್ರಿಶ್ಚಿಯನ್ಸ್ ಸರಿ. ಏನ್ ಮಾಡ್ತಾರೆ ಅವಾಗ ಅಲ್ಲಿ, ನಾವೆಲ್ಲ ಹೆಸರಾಗಿ ಕ್ರಿಸ್ತರಾಗಿದ್ವಲ್ಲ. ಮೊದಲು ಬರ್ತಾರೆ ಯಾರು, ಅಕ್ರಮ್ ಬರ್ತಾರೆ, ಆಮೇಲೆ ಮಾರಿಯಮ್ಮ ಬರ್ತಾರೆ. ಬಂದ್ಬಿಟ್ಟು ಬ್ರದರ್ ನೀವೆಲ್ಲ ಅವಾಗ್ಲೇ ಕ್ರಿಸ್ಮಸ್ ಮಾಡೋತ್ರ, ನೀವು ಅಲ್ಲಿ ಹೋಗಿಲ್ಲ ಬ್ರದರ್, ಹೆಂಗಿರುತ್ತವ್ರಿಗೆ ಅಲ್ವಾ. ತಪ್ಪು ಮಾಡಿದೆ, ಚಾನ್ಸ್ನ ಮಿಸ್ ಮಾಡೋದ್ಮೇಲೆ ಅಲ್ಲೂ ಕಟಕಟ್ಟನೆ ಇರುತ್ತೆ, ಅಲ್ಲಿ ಏನ್ ಮಾಡುತ್ತೆ ಗೋಲಾಟ ಇರುತ್ತೆ. ನಾನು ಮಿಸ್ ಮಾಡಿದೆ, ಅಟ್ಲೀಸ್ಟ್ ಈಗ ಮಾಡ್ತೀನಿ, ಅದನ್ನ ಮಿಸ್ ಮಾಡ್ದಂಗೆ ನಾನು ನೋಡ್ಕೋಬೇಕು ಅಂತ ನೋಡ್ತೀನಿ. ಕ್ರಿಸ್ತರಲ್ಲಿ ಪ್ರಿಯರೇ, ನೋಡಿ ಇವಾಗ ವಾಕ್ಯ ಓದಿ ಅದೇ ಇಲ್ದ್ರಲ್ಲ, ಮತ್ತೆ 13:30. ಸುಗ್ಗಿ ಕಾಲದವರೆಗೆ ಎರಡೂ ಕೂಡ ಬೆಳೆಯಲಿ. ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯುವವರಿಗೆ ಮೊದಲು ಹಣಚಿಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಹೊರಕಟ್ಟಿ ಹಾಕಿ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ. ಅದು ನೋಡ್ತೀವಿ. ಒಂದೊಂದು ವಾಕ್ಯ ಓದಿ 14ನೇ ವಾಕ್ಯ, ಅದ್ರಲ್ಲೇ 22:14, ಮತ್ತೆ 22:14. ಹೀಗೆ ಕರೆಯಲ್ಪಟ್ಟವರು ಬಹುಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ಕರೆಯಲ್ಪಟ್ಟವರು ಬಹುಜನ, ಆ ಕರೆಯಲ್ಪಟ್ಟವರಲ್ಲಿ ಎಲ್ಲರ ಆ ಒಂದು ನೋಡ್ರಿ, ಆ ಗೇಟ್ ಬಂದಿದಾರ 7 ಅಡಿ ಇರುತ್ತಲ್ಲ, ಲೆನಿನ್ ಗೇಟ್ ಒಳಗಡೆ ಬಂದಿದ್ದಾರೆ. ಇವರು ಏನ್ ಮಾಡಿಲ್ಲ, ಅವರು 10 ಅಡಿ ಮುಂದೆ ಹೋಗಿಲ್ಲ. ಆ ಒಂದೇನ್ರಿ ಮಾರ್ಬಲ್ಸ್ ಲೈಟ್ ನವರು ಮಾಡ್ಕೊಂಡಿಲ್ಲ ಅಂತ ನೋಡ್ತೀವಿ. ಕ್ರಿಸ್ತರಲ್ಲಿ ಪ್ರಿಯರೇ, ಇದು ಹೆಸರು ಕ್ರಿಸ್ತರು. ಮೊದಲು ಯಾವ್ದು ನೋಡಿದ್ವಿ ನಾವು, ಯಹೂದ್ಯರು ಅವರ ರಾಜ್ಯದ ಬಾಧ್ಯಸ್ಥರು. ಎರಡನೇದು ಯಾರು, ನಾಮಿನಲ್ ಕ್ರಿಶ್ಚಿಯನ್ಸ್. ಮೂರನೇದೇನಪ್ಪ ಅಂದ್ರೆ ಅಪ್ರಯೋಜನವಾದ ಹಾಲು. ನೋಡ್ರ, ಕೆಲಸಕ್ಕೆ ಅಂದ್ರೆ ಯೂಸ್ಲೆಸ್ ಮ್ಯಾನ್. ಯಾರಪ್ಪ ಅಂದ್ರೆ ಇದು ನಮಗೆ ತುಂಬಾ ಮುಖ್ಯವಾದ ವಿಷಯ. ಕ್ರಿಸ್ತರಲ್ಲಿ ಪ್ರಿಯರೇ, ನಾವು ಕರೆಯಲ್ಪಟ್ಟಿದ್ದೀವಿ, ಮತ್ತೆ ನಾವು ದೇವರ ಸರ್ವೆಂಟ್ ಆಗಿ ನಾವು ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಹಂಗ ಆಯ್ಕೆ ಮಾಡಿರುವ ಟೈಮ್ನಲ್ಲಿ ಕ್ರಿಸ್ತರಲ್ಲಿ ಪ್ರಿಯರೇ, ನಾವು ಒಳಗೆ ಬೆಳಕಾಗಿ ಇರಬೇಕೆ ವಿನಃ ಹೊರಗೆ ಕತ್ತಲೆಯಲ್ಲಿ ನಾವು ಹಾಕಲ್ಪಡದಂತೆ ನಾವು ನೋಡ್ಕೋಬೇಕು. ಇದೇ ನಮ್ಮ ಕೆಲಸ. ಉಡನ್ಬಡಿಕೆ ಮಾಡಿದ ಸಮಯದಿಂದ ನಾವು ತಂದೆ ದೇವರಿಗೆ ಕೊಡಬೇಕಾದ ಬಲಿ ಅವರಿಗೆ ಪರಿಶುದ್ಧವು ಮತ್ತೆ ಅವರಿಗೆ ಪ್ರಿಯವಾಗಿರ್ಬೇಕು. ಅಷ್ಟೇ ಮಾತ್ರವಲ್ಲ, ಆ ಬಲಿ ಅವರು ಸಾಕು 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 ಅಂತ ಹೇಳೋವರೆಗೂ ನಾವು ಕೊಡಬೇಕು, ಪರಿಪೂರ್ಣ ಕೊಡಬೇಕು. ಫಾರ್ ಎಕ್ಸಾಂಪಲ್, ಬ್ರದರ್ ಕರೀತಾರೆ, ಬ್ರದರ್ ನೀವು ಸೈಕಲ್ ಮಾಡ್ಬಿಡ್ರಿ, ಕ್ಲಾಸ್ ಬಂದ್ಬಿಡಿ ಬ್ರದರ್ ಅಂತ. ಅವತ್ತು ಸಾಯಂಕಾಲ ಯಾರೋ ಒಂದು ತುಂಬಾ ಕ್ಲೋಸ್ ರಿಲೇಷನ್ ಒಂದು ಮದ್ವೆ ಇದೆ, ಉಡನ್ಬಡಿಕೆ ಮಾಡಿದ್ದೀವಿ. ಈಗ ಬ್ರದರ್ ಕರೆದಾಗ ನಾವು ಬರಬೇಕು ಅಲ್ವರ. ಸರಿ ಮಾಡೋಣ, ಬೇರೆ ದಾರಿ ಇಲ್ಲ, ನೋಡಿದ್ರೆ ಬಿಜಾ ಪಡ್ಕೊತಾರೆ ಅಂದ್ಬಿಟ್ಟು ಮನಸ್ಸಲ್ಲಿ ಗುಡ್ಕೊಂಡ್ರೆ ಅಂತಾರೆ ಮರ್ಮರಿಗೆ. ಕರೆಕ್ಟಾ? ಗುಡ್ಕೊಂಡಿದ್ ಬಂದ್ರೆ ಇಲ್ಲಿ ಬರೋದಕ್ಕಿಂತ ಬರದಿರದ ವಾಸಿ. ಮರ್ಮರಿಂಗ್ ಅನ್ನೋದು ದೇವರಿಗೆ ವಿ ಕೆನಾಟ್ ಚೀಟ್ ಗಾಡ್. ರಾಜು ಬ್ರದರ್ನ ನಾವು ವಿಮರ್ಸ್ಬೋದು, ನಾನ್ ನಿಮ್ಮನ್ನ ವಿಮರ್ಸ್ಬೋದು, ನೀವು ನಮ್ಮನ್ನ ವಿಮರ್ಸ್ಬೋದು, ದೇವ್ರನ್ನ ವಿಮರ್ಸಕ್ಕಾಗಲ್ಲ. When you are giving, give cheerfully. That is called as a free will. ಅವರ ಏನಂತ ತಮಿಳ್ ಕನ್ನಡದಲ್ಲಿ ಫ್ರೀ ವಿಲ್ಗೆ ಸುಯಾಧೀನಂ ಅಂತ ಕಾಣುತ್ತೆ. ಸುಯಾಧೀನಂ, ಫ್ರೀ ವಿಲ್. ತಂದೆಯ ದೇವರು ಯಾರನ್ನು ಫೋರ್ಸ್ ಮಾಡಿ ಏನ್ ಮಾಡಿಲ್ಲ, ಗಾಸ್ಪೆಲ್ ಕರೆದಿಲ್ಲ. ಇದು ನಾವೇ ಸುಯಾಧೀನವಾಗಿ ಕೊಡ್ಬೇಕಾಗಿರುವ ಒಂದು ಕಾರ್ಯಗಳು. ಆದ್ರೆ ರಾಜ್ಯದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಅಲ್ಲಿ ಕಮಾಂಡ್, ಇಲ್ಲಿ ಕರೆ, ಅಲ್ಲಿ ಕಮಾಂಡ್. ನೀನ್ ಮಾಡ್ಲೇಬೇಕು, ಬೇರೆ ದಾರಿ ಇಲ್ಲ. ಮಾಡದೇ ಇದ್ರೆ ಲೆಫ್ಟ್ ರೈಟ್ ಅಲ್ಲಿ ಎಲ್ರಿಗೂ ಅಷ್ಟೇ. ಬಿಕಾಸ್ ಈಸ್ ಗೋಡ್ ರೂಲ್ ವಿತ್ ಹೈ ಅಂಡ್ ರಾಡ್. ರಾಜ್ಯದಲ್ಲಿ ನಮ್ಗೆ ಕರೆ. ಯಾರಿಗೆ ನನ್ನ ಹಿಂದೆ ಬರೋದಕ್ಕೆ ಇಷ್ಟ ಇದೆಯೋ, ಫಸ್ಟ್ ಇಷ್ಟ ಇದೆಯಾ, ಇದ್ರೆ ಮಾತ್ರ ನೀ ಬಾಪ, ಇಲ್ಲಾಂದ್ರೆ ನೀನ್ ಬರಲೇಬೇಡ. ತಂದೆ ತಾಯಿನ ಪ್ರೀತಿ ಮಾಡ್ಬೇಕು, ನಮ್ ಕರ್ತವ್ಯ.
ಕಟ್ಕೊಂಡಿರೋ ಹೆಂಡತಿ ಅವ್ರು ಕಟ್ಕೊಂಡಿರೋ ಗಂಡನ ನಾವು ಪ್ರೀತಿ ಮಾಡ್ಬೇಕು. ನಾವು ಮಾಡಿರುವಂತ ಉಡನ್ಬಡಿಕೆ ಯಾರ್ಥ ಮಾಡಿದೀವಿ ನಾವು? ದೇವ್ರತ ಮಾಡಿರೋ ಉಡನ್ಬಡಿಕೆ. ಅದೇ ದೇವರು ನಮ್ಮನ್ನ ಬಳಿಯಿಂದ ಉಡನ್ಬಡಿಕೆಯನ್ನು ಅಂಗೀಕಾರ ಮಾಡಿದ್ದಾರೆ. ಇದನ್ನು ಅಂಗೀಕಾರ ಮಾಡಿದ್ದಾರೆ, ಅದನ್ನು ಅಂಗೀಕಾರ ಮಾಡಿದ್ದಾರೆ. ಅಂದ್ರೆ ಇವರಿಗೆ ಕೊಡುವಂತ ನ್ಯಾಯವಾದ ಅಗತ್ಯ ಕೊಟ್ಟುಬಿಟ್ಟು ಅನ್ಯಾಯವಾದ ಬೇಕು ಅನ್ನೋದನ್ನ ನಾವು ಕೊಡಕ್ ಹೋಗ್ಬಾರ್ದು. ದೇರ್ ವಾಂಟ್ಸ್ ಆರ್ ಮೆನಿ ಅನ್ಸ್ಯಾಟಿಸ್ಫೈಡ್, ಬಟ್ ನೀಡ್ ಅನ್ನೋದು ಸಾಕು ಅನ್ನೋದು. ನಾವು ಅವರಿಗೆ ಕೊಡುವಂತಹ ಎಲ್ಲವೂ ಕೊಡ್ಬೇಕಿಲ್ಲ ಅಂದ್ರೆ ನಾವು ಅವಿಶ್ವಾಸಿಗಿಂತ ಕಡೆ ಆಗ್ಬಿಡ್ತೀವಿ. ನ್ಯಾಯವಾಗಿ ನಾವ್ ಏನೇನು ಕೊಡ್ಬೇಕು ಅದನ್ನ ನಾವೇನ್ ಮಾಡ್ಬೇಕು? ಪ್ಲಾನ್ ಮಾಡ್ಬೇಕು. ಸೈಕಲ್ ಹೋಗ್ಬೇಕಾ, ಬೆಳಗ್ಗೆ ಏನೇನ್ ಬೇಕೋ ಎಲ್ಲವನ್ನು ತಗೊಂಡ್ ಕೊಟ್ಬಿಟ್ಟು ಬೇಕಾದ್ರೆ ಕುಕ್ಕೆ ಮಾಡ್ಬಿಡ್ರಿ. ನೀವು ಗಂಡಸಾಗಿದ್ರು ಪರವಾಗಿಲ್ಲ, ದೇವ್ರಿಗೋಸ್ಕರ ಮಾಡಿ ನಾವು ಕುಕ್ ಮಾಡ್ಬಿಟ್ಟು ಇದ್ ಬಂದ್ಬಿಡ್ರಿ. ತಿನ್ಕೊಳಮ್ಮ, ಬರಬೇಡ, ನೀನು ಬರಲಿಲ್ವಾ ತಿನ್ಕೊಂತ ಬಿಡು. ಇಲ್ವಾ, ಈವನ್ ಇಫ್ ಯು ಆರ್ ಕಾನ್ಸಿಕ್ರೇಟೆಡ್ ಇಬ್ರು ನಡಿಬೇಕು, ಬೇರೆ ಇಲ್ಲ. ಬಲಿ ಕೊಡಕ್ ಮುಂಚೆ ಯೋಚನೆ ಮಾಡೋಕಾಗಿತ್ತು. ಇವಾಗ ಬಲಿ ಏನ್ ಮಾಡ್ತೀವಿ ನಾವು? ಕೊಟ್ಬಿಟ್ಟಿದೀವಿ. ಬಲಿ ಪೀಡದ ಮೇಲೆ ನಮ್ಮ ಬಲಿ ಇಟ್ಬಿಟ್ಟಿದೀವಿ. ಹಿಂದೆ ತಗೊಳೋದಿಕ್ ಆಗೋದಿಲ್ಲ. ಏನ್ ಮಾಡ್ಬೇಕು ನಾವು? ಅದನ್ನ ಪರಿಪೂರ್ಣವಾಗಿ ಸುಟ್ಟಿ ಅದು ಬೂದಿ ಹಾಕ್ಬೇಕು ಅಲ್ವಾ? ಕ್ರಿಸ್ತ ಪ್ರಿಯ ನೋಡ್ಬೇಕಾದ್ರೆ ಮತ್ತೆ ನಾವು ಈ ಒಂದು ವಿಷಯ ನಾವು ಕೊಟ್ಟ ಮೇಲೆ ವಾಪಸ್ ತಗೊಳ್ಳೋದಿಕ್ಕೆ ಆಗೋದಿಲ್ಲ. ಈಗ ತಂದೆಯ ದೇವರು ಈ ಒಂದು ಕರೆ ಕರೆದ ಮೇಲೆ ಏನ್ ಮಾಡ್ತಾರೆ? ನಮ್ಗೆ ಇವಾಗ ತಾಳನ್ನ ಕೊಡ್ತಾರೆ. ಎಷ್ಟು ಕೊಟ್ಟು ತಾಳಂದು? 5, 2, 1. ಯಾಕೆ ಅವ್ರ ಮಾತ್ರ 5, ನನಗ್ ಮಾತ್ರ 2? ನನ್ಗೆ ಯಾಕೆ 1 ಅಲ್ವರ? ಯಾಕೆ ಇದನ್ನ ಕೊಡ್ಬೇಕು ದೇವ್ರು? ವಾಕ್ಯ ಓದಿ ಮತ್ತೆ 25:15. ಅವನು ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2, ಒಬ್ಬನಿಗೆ 1, ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು. ನೋಡಿದ್ರ, ಅವನವನ ಸಾಮರ್ಥ್ಯ ಏನಿದೆ ಅನ್ನೋದು ಅವ್ರಿಗೆ ಗೊತ್ತು. ದಯವಿಟ್ಟು ಹೇಳ್ತೀನಿ, ಇದನ್ನ ಯಾರನ್ನು ಕಡೆಯಾಗಿ ಅಣಿಸ್ಕೋಬಾರ್ದು. ಯಾಕಂದ್ರೆ ಕ್ರಿಸ್ತರಲ್ಲಿ ಪ್ರಿಯರೇ, ಈ 1,44,000 ಎಷ್ಟೋ ಜನ ಇಲ್ಲಿ ನಿಂತ್ಕೊಂಡು ಮಾತಾಡಿದವರಲ್ಲ, ಅಲ್ಲಿ ಕೂತ್ಕೊಂಡು ಬೈಬಲ್ ಓದೋರಲ್ಲ, ರೋಡಲ್ಲಿ ನಿಂತ್ಕೊಂಡು ಟ್ರಾಸ್ ಕೊಟ್ಟವರಲ್ಲ, ಲೀಡ್ ಮಾಡಿದವರಲ್ಲ. ಅಲ್ಲಿ ಮೂಲೆಯಲ್ಲಿ ಎಲ್ಲೋ ಒಂದ್ ಕಡೆ ಏನ್ರಿ ಕೂತ್ಕೊಂಡಿದ್ದು ತಂದೆ ದೇವರು ಕೊಟ್ಟಿರುವಂತ ಆಹಾರವನ್ನು ಸ್ವೀಕಾರ ಮಾಡಿ ಅದಕ್ಕೆ ತಕ್ಕಂತೆ ಫಲವನ್ನು ಕೊಟ್ಟು ಆಯ್ಕೆ ಆಗಿರೋರು ತುಂಬಾ ಜಾಸ್ತಿ. ಕನ್ವೆನ್ಷನ್ ಬರೋರೆಲ್ಲರೂ ಏನಾಗಲ್ಲ, ಸಭೆ ಆಗಿರಲ್ಲ. ಕನ್ವೆನ್ಷನ್ ಬರ್ದಿರೋರಲ್ಲ, ಕೆಟ್ಟು ಹೋಗೋದ್ರಲ್ಲ. ತಂದೆ ದೇವ ಚಿತ್ತ ಏನ್ ಮಾಡೋದು ನಾವು? ನಡೀತಾ ಇದ್ರೆ ಆಟೋಮೇಟಿಕ್ ಮಾಡ್ತೀವಿ ನಾವು, ಸಭೆ ಆಗ್ತೀವಿ. ನೋಡ್ರಲ್ಲ ಈ ಕ್ರಿಸ್ತರಲ್ಲಿ ಪ್ರಿಯರೇ, ನೋಡಪ್ಪ ನಿನ್ನ ಕೈಲಿ ಇಷ್ಟೇ ಆಗತ್ತಪ್ಪ, ಯಾಕಂದ್ರೆ ನಿನಗೆ ಬೇರೆ ಏನಿದೆ, ಬೇರೆ ವಿಷಯಗಳು ಇರ್ತವೆ ಅನ್ಬಿಟ್ಟು ಅವ್ರವ್ರಿಗೆ ಏನೇನಾಗುತ್ತೋ ಏನ್ ಮಾಡ್ಬಿಟ್ಟು ಅದನ್ನೇ ತಂದೆ ದೇವರು ಕೊಟ್ಟಿದೆ. 1, 2 ಮತ್ತೆ 5 ಅನ್ನೋರ. ಈಗ ಏನ್ ಮಾಡ್ಬೇಕು ನಾವು? ಯಾಕೆ ಕೊಟ್ರು ಇದು ಟ್ಯಾಲೆಂಟ್ ದೇವ್ರು ನಮ್ಗೆ ಅಲ್ವಾ? ದೇವ್ರು ನಮ್ಮಿಂದ ಏನೋ ಒಂದನ್ನ ಎದುರು ನೋಡ್ತಾವ್ರೆ. ಈಸ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಫ್ರಮ್ ಅಸ್ ಅವರ. So as a being a son of God or daughter of God, I mean all are one. ನಾವು ಅವ್ರು ಎದುರು ನೋಡುವ ಕಾರ್ಯಗಳನ್ನ ನಾವು ಮಾಡ್ಬೇಕು. ಏನ್ ಮಾಡ್ಬಿಟ್ಟಿವ್ರು? 1 ತಗೊಂಡವ್ರು ಬಚ್ಚಿಟ್ ಬಿಟ್ರು ಅಲ್ವರ ಕ್ರಿಸ್ತರಲ್ಲಿ ಪ್ರಿಯರೇ. ವಾಕ್ಯ ಹೋದ್ರಿ, ಅದು 30ನೇ ವಾಕ್ಯ ಏನಾಗುತ್ತೆ? 25:30 ಮತ್ತಯ್ಯ. ಮತ್ತು ಕೆಲಸಕ್ಕೆ ಬರದ ಈ ಆಳು ಹೊರಗೆ ಕತ್ತಲೆಗೆ ಹಾಕಿ ಬಿಡಿರಿ ಎಂದು ಹೇಳಿದನು. ಏನ್ ಮಾಡ್ಬಿಡ್ರಿ ನೀವು? ಹೊರಗೆ ಕತ್ತಲೆಯಲ್ಲಿ ಹಾಕ್ಬಿಡ್ರಿ. 5 ತಾಳಂದು 2 ತಾಳಂದು ತಗೊಂಡಿರೋರು 1,44,000. 1 ತಾಳಂದು ತಗೊಂಡ್ರು ಯಾರಪ್ಪ ಅಂದ್ರೆ ಇವರೇ ಮಹಾ ಸಮೂಹ ಕ್ರಿಸ್ತರಲ್ಲಿ ಪ್ರಿಯರೇ. ನೋಡಿ, 5 ತಾಳಂದು ತಗೊಂಡು ಏನ್ ಮಾಡ್ತಾವ್ರು? 10 ಕೊಡ್ತಾರೆ. ಅದಕ್ಕೆ ತಂದೆಯ ದೇವರು ಕೊಟ್ಟಂತ ವಾಕ್ಯ ಏನಪ್ಪ ಅಂದ್ರೆ, ವೆಲ್ ಡನ್ ಮೈ ಫೇತ್ಫುಲ್ ಸರ್ವೆಂಟ್, ಕಮ್ ಜಾಯಿನ್ ಟು ಮೈ kingdom ಅಲ್ವಾ? Enter into my joys of my Lord. ನೆಕ್ಸ್ಟ್ 2 ತಗೊಂಡವನು 4 ಕೊಟ್ಟ. ಅವ್ರು ಏನಂತಾರೆ? ಅದೇ ಸ್ಟೇಟ್ಮೆಂಟ್, ಯಾವ ಮಿಸ್ಟೇಕ್ ಅಲ್ಲ, ಯಾವ್ದು ಕಡಿಮೆ ಇಲ್ಲ. ವೆಲ್ ಡನ್ ಮೈ ಫೇತ್ಫುಲ್ ಸರ್ವೆಂಟ್, ಕಮ್ ಅಂಡ್ ಜಾಯಿನ್ ಅಲ್ವಾ ಮೈ ಕಿಂಗ್ಡಮ್. ಈಗ 1 ತಗೊಂಡವನು 2 ಕೊಟ್ಟಿದ್ರೆ ಅವನು ಅದೇ ಸ್ಟೇಟ್ಮೆಂಟ್. ತಂದೆ ದೇವರು
ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೋ ಅಷ್ಟು ಕೊಟ್ರೆ ಸಾಕು. ನಾನು ಹೋಗ್ಬೇಕು, ಎಲ್ಲ ಕಡೆ ಏನ್ ಮಾಡ್ಬೇಕು, ಹೋಗ್ಬಿಟ್ಟು ಪ್ರವಾದನೆ ಮಾಡ್ಬೇಕು, ನಾನು ಬೆಳಿಬೇಕು, ನಾನು ಎಲ್ಲರ ಹತ್ರ ಐಡೆಂಟಿಫೈ ಆಗ್ಬೇಕು, ನಾನು ಸ್ಪೀಕರ್ ಆಗ್ಬೇಕು. ಸಾರಿ, ಅದೆಲ್ಲ ಪ್ರಪಂಚದ ಕಾರ್ಯ. ಸೆಲ್ಫಿಶ್ ಮೈಂಡ್ ಅದು. ಹೆಸರು ಮಾಡೋದಕ್ಕಿದೆ ಜಾಗ ಅಲ್ಲ, ಇವ್ರ ಮದುವೆ ಮಾಡೋದಲ್ಲ. ಇಲ್ಲಿ ಹೆಸರು ಮಾಡ್ಬೇಕಂದ್ರೆ ಅದು ಆ ಕಡೆ, ಇಲ್ಲಿ ಭೂಲೋಕದಲ್ಲಿ ಫಸ್ಟ್ ರೇಸು. ನರ್ಸರಿ ಸ್ಕೂಲೇ ಬಿಡ್ಲಿಲ್ಲ, ನರ್ಸರಿಯಿಂದ ಏನ್ ಮಾಡ್ತಾರೆ, ರೇಸು ಶುರು ಮಾಡ್ಬಿಡ್ತಾರೆ. ಆನ್ಯುವಲ್ ಡೇಗೆ ಡ್ಯಾನ್ಸ್ ಮಾಡ್ಬೇಕಂದ್ರೆ ಯಾರು ಡ್ಯಾನ್ಸ್ ಚೆನ್ನಾಗಿ ಆಡ್ತಾರೋ ಅವ್ರನ್ನ ಫ್ರಂಟ್ ಲೈನ್ ನಿಲ್ಲಿಸ್ಬಿಡ್ತಾರೆ, ಆಡ್ದಾರ ಹಿಂದೆ ಬಿಡ್ತಾರೆ. ಫಸ್ಟ್ ಬರೋದಲ್ಲ ಅಲ್ಲಿ, ಇಲ್ಲಿ ಫಸ್ಟ್ ಬರ್ಬೇಕಾ, ಲಾಸ್ಟ್ ಆಗಿರಿ ಅಂತ. ನೀವೆಲ್ಲೂ ಏನ್ ಮಾಡ್ಬೇಕು, ಗ್ರೇಟ್ ಅನಿಸ್ಕೋಬೇಕು ಅವಶ್ಯಕತೆ ಇಲ್ಲ. ಅಲ್ಲಿ ತಂದೆಯ ದೇವರ ದೃಷ್ಟಿಗೆ ನಾವು ಎಸ್ ಸಾಕಪ್ಪ, ಈ ಮನುಷ್ಯ ಇನ್ಮೇಲೆ ಬಳಿ ಕೊಡೋದು ಅವಶ್ಯಕತೆ ಇಲ್ಲ. ಏನ್ ಮಾಡು, ನೀವು ಅವ್ರನ್ನ ಎತ್ಕೊಂಡ್ಬಿಡು. ಆ ಮರಣನೇ ತಂದೆಯ ದೇವರಿಗೆ ಹೆಂಗಿದೆ ಅಂತ ಮರಣ, ಅದು ನಿಜವಾಗಿಯೂ ಎಲ್ಲ ಪ್ರೀಸಿಂಗ್ ಇನ್ ಸೈಟ್ ಅಂತ ನೋಡ್ತೀವಿ. ಕ್ರಿಸ್ತರಲ್ಲಿ ಪ್ರಿಯರೇ, ಹಿಂಗ್ ನೋಡ್ಬೇಕಾರೆ ಆ ಒಂದು ತಾಳನ್ನು ಏನ್ ಮಾಡ್ಬೇಕು ಅವ್ರಂತ, ಅವನು ಕೊಡ್ಬೇಕಾಗಿತ್ತು, ಏನ್ ಮಾಡಿಲ್ಲ ಅವರು, ಅದನ್ನ ಅವನು ಕೊಡ್ಲಿಲ್ಲ ಅಂತ ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ಈ ಒಂದು ಪ್ರಾರಂಭ ಮಾಡ್ಬೇಕಾರೆ ಒಂದು ತಾಳನ್ನು ತಗೊಂಡವನು ಸರಿ, 2 ತಗೊಂಡವನು ಸರಿ, ಮತ್ತೆ 5 ಅಲ್ವಾ ತಗೊಂಡವನು ಸ್ಟಾರ್ಟ್ ಮಾಡ್ಬೇಕಾರೆ ಒಂದೇ ಸತಿ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಎಂಡ್ ಮಾಡೋದ್ರಲ್ಲೇ ಪ್ರಾಬ್ಲಮ್. ವಾಕ್ಯ ಓದಿ, ಫಿಲಿಪ್ಪರ ಪತ್ರಿಕೆ 3ನೇ ಅಧ್ಯಾಯ 14ನೇ ವಾಕ್ಯ. ಫಿಲಿಪ್ಪರ್ 3:14. ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಏನ್ ಮಾಡ್ರಿ, ಗುರಿ ಮಾಡಿಕೊಂಡು ಓಡ್ತಾ ಇದ್ದೀನಿ. ಹಂಗ ಓಡ್ಬೇಕಾದ್ರೆ ಕ್ರಿಸ್ತರಲ್ಲಿ ಪ್ರಿಯರೇ ನಮ್ಗೇನಾಗ್ಬೇಕು, ನಮ್ಗೆ ಉತ್ಸಾಹ, ಝೀಲ್ ಅಲ್ವಾ. ಉತ್ಸಾಹ ಅಂದ್ರೆ ಝೀಲ್ ತುಂಬಾ ಇರ್ಬೇಕು. ಬಲಿಪೀಠದ ಮೇಲೆ ಏನ್ ಮಾಡ್ತೀವಿ ನಾವು, ಜೀವ ಕೊಡುವಂತಹ ಒಂದು ಆರ್ಗನ್ಸ್ ನ ಬಲಿಪೀಠದ ಮೇಲೆ ಇಟ್ಟ ಮೇಲೆ ಏನಾಗ್ಬೇಕದು, ದೇವರಿಗೋಸ್ಕರ ಅದು ಕನ್ಸ್ಯೂಮ್ ಆಗ್ಬೇಕು, ಅಲ್ವಾ, ಬರ್ನ್ ಆಗ್ಬೇಕು. ಬರ್ನ್ ಯಾವಾಗ ಆಗ್ತದ್ರೆ, ಯಾವಾಗ ಅಲ್ಲಿ ಕೊಬ್ಬು ಮಾಡ್ತಾರೆ, ಕೊಬ್ಬಾಕ್ತಾರೆ. ಆ ಕೊಬ್ಬೇನಪ್ಪ ಅಂದ್ರೆ ಕೊಬ್ಬೆ ಏನ್ರಿ, ಉತ್ಸಾಹ, ಝೀಲ್ ಅಲ್ರ. ಈಗ ಏನ್ ಮಾಡ್ತಾರೆ ಅಂದ್ರೆ, ತಂದೆ ಮಗನ್ನ ಅವನು ಅಪ್ಪಿಸಿರ್ತಾನೆ, ಬಾಬಾ ಮಗ ಬರ್ತಾನೆ, ಏನ್ ಮಾಡಿ ಹೋಗ್ಬಿಟ್ಟು ಒಂದು 10 ರೂಪಾಯಿ ತೆಂಗಿನ ತಗೊಂಬಂತಾರೆ. ತೆಂಗಿನಕಾಯಿ ಏನ್ ಮಾಡ್ತಾನೆ ಅವನು, ಅವಾಗ ಓಡೇತಾನೆ, ತಗೊಂಡ್ಬರ್ತಾನೆ. ಅದೇ 10 ವಯಸ್ಸಿರೋನು ಏನಾಗ್ತಾನೆ, 15 ಆಗ್ತಾನೆ, 20 ಆಗ್ತಾನೆ. ಅವಾಗ ಹೊಡಿತಾರೆ, ಹೋಗಂತ ಕಣ್ಣು ಮಾಡಲ್ಲ, ಜಗ್ಗಲ್ಲ. ಏನಂತಾರೆ ಅದಕ್ಕೆ ಅವರು, ನೋಡಿ ಎಷ್ಟು ಕೊಬ್ಬು ನೋಡಿ ಅಲ್ವಾ. ಅದೇ ವಿಷಯ, ಕೊಬ್ಬಂದ್ರೆ ಅವನು ಹೋಗಲ್ಲ ಅಂತ ತೀರ್ಮಾನ ಮಾಡಿದ್ಮೇಲೆ ಏನಾಗಲ್ಲ, ಅವನು ನಾವೇನ್ ಮಾಡಿದ್ವಿ ಇವಾಗ, ತಂದೆಯ ದೇವರ ಚಿತ್ತ ಏನಿದೆಯೋ ಅದನ್ನ ನಾನು ಮಾಡ್ತೀನಿ ಅಂತ ಉಡನ್ಬಡಿಕೆ ಮಾಡಿದ್ಮೇಲೆ ಅದನ್ನ ಮಾಡೋವರೆಗೂ ನಾವೇನ್ ಮಾಡ್ಬಾರ್ದು, ಏನು ಮಾಡ್ಬಾರ್ದು. ಊಟ ಅನ್ನೋದೇನ್ರಿ, ಊಟ ಮಾಡೋದು ಅಂದ್ರೆ ತುಂಬಾ ಸಿಂಪಲ್ ರೀ. ಯೇಸು ಕ್ರಿಸ್ತರು ಹೆಂಗ್ ಬದುಕಿರೋ ಅವರೇ ನಮ್ಗೆ ಎಕ್ಸಾಂಪಲ್. ಮುಂದೆ ಓಡಿರುವ ಬ್ರದರ್ ಅಲ್ಲ, ರಾಜೀವ್ ಬ್ರದರ್ ಅಲ್ಲ, ಹಿಂಗ್ ಬಂದಿರುವ, ಇನ್ಫ್ಯಾಕ್ಟ್ ಇಲ್ಲಿ ಯಾರು ಸೀನಿಯರು ಜೂನಿಯರ್ ಇಲ್ಲ ಅಲ್ಲಿ, ನೋ, ಅದೆಲ್ಲ ವಂಚಿತ ವಿಷಯ. ಯಾರು ದೇವರ ಚಿತ್ತಕ್ಕೆ, ಅವರ ಹೃದಯಕ್ಕೆ ಎಸ್ ಈಸ್ ಕ್ವಾಲಿಫೈಡ್, ನಾವು ನಮ್ಮನ್ನೇ ಅನ್ಬೇಕು, ನಾವು ಯೋಗ್ಯತರಾಗಿ ಮಾಡ್ಕೋಬೇಕು. ಯಾರು ಬೇಗ ಮಾಡ್ಕೋತಾರೋ ಅವ್ರಿಗೆ ಅವಕಾಶ ಇದೆ, ಅಷ್ಟೇ, ಮುಗಿದ ಕತೆ. ಸೊ ಹಂಗಾಗಿ ಸಮಯ ತುಂಬಾ ಕಡಿಮೆ ಇದೆ. 45 ಮಿನಿಟ್ಸ್ ಏನಲ್ಲ, ಇವಾಗ ಅದು ಹೊಸ ಟ್ರೆಂಡ್. ಇವಾಗ ಬುಧರ್ ಕ್ಲಾಸ್ ತಗೊಳ್ಳಿ, 45 ಮಿನಿಟ್ಸ್ ಬುಧರ್. ಕನ್ವೆನ್ಷನ್ ಮಾತಾಡ್ತೀವಿ, ಮುಖ್ಯವಾದ ಪಾಯಿಂಟ್ ಬಿದ್ದಿರ್ತಾವ ಅಂತಾನೆ. ಏನಕ್ಕೆ, ಅದಕ್ಕೂ ರೀಸನ್ ಏನಪ್ಪ ಅಂದ್ರೆ, ಬ್ರದರ್ ಮೈಂಡ್ ಕೆಪಾಸಿಟಿ ಇರೋದು 45 ಮಿನಿಟ್ಸ್ ಬ್ರದರ್, ಅದ್ಮೇಲೆ ಹೋಗಕ್ಕಾಗಲ್ಲ, ನಿದ್ದೆ ಬಂದ್ಬಿಡುತ್ತೆ. ಅಂದ್ರೆ ಒಂದು ಗೊತ್ತಿಲ್ಲ ಅವ್ರಿಗೆ, ವರ್ಲ್ಡ್ಲಿ ಪೀಪಲ್ ಇರೋದು 5 ಸೆನ್ಸ್, ನಮಗೆ 6 ಸೆನ್ಸ್ ಇದೆ. ಆ 6 ಸೆನ್ಸ್ ನಮ್ಮನ್ನ, ನಾವು ನಿದ್ದೆ ಮಾಡೋದು ಸಹ ಏನಾಗುತ್ತೆ, ಕಿವಿ ನಾವು ಬೇಡ ಅಂತ ನಿದ್ದೆ ಮಾಡ್ತಾರಲ್ಲ, ಅದು ದೇಹಕ್ಕಿರುವ ಒಂದು ಬಲಹೀನ ಆಯಾಸ. ರಾತ್ರಿ ಪಾಪ ಕಷ್ಟ ಬಿಟ್ಟು ಏನೋ ಪ್ರೊಜೆಕ್ಟ್ ಮಾಡಿರ್ತೀರ, ಏನೋ ಮಾಡ್ಕೊಂಡಿರ್ತೀರ, ಬೆಲ್ಲ ಸ್ಟಡಿ ಮಾಡಿರ್ತಾರೆ, ಮಳಿಗಿರೋ ಲೇಟ್ ಆಗಿರ್ತದೆ ಅಲ್ವರ, ಎದ್ದ ತಕ್ಷಣ ಆಗುತ್ತೆ, ಕಿವಿ ಕಣ್ಣು ಹೋಗುತ್ತೆ, ತಪ್ಪಿಲ್ಲ. ಆದ್ರೂ ದ 6th ಸೆನ್ಸ್ ಯಾವ್ದು? 6th ಸೆನ್ಸ್ ನೂತನ ಸೃಷ್ಟಿ.
ಅದೇ ನಮಗಿರುವ ಸಿಕ್ಸ್ತ್ ಸೆನ್ಸ್ ಏನ್ ಮಾಡ್ತದ, ಎಚ್ಚರವಾಗಿರುತ್ತೆ ಕ್ರಿಸ್ತಲ್ಲಿ. ಯೋಚನೆ ಮಾಡಿ ಬಿಟ್ಬಿಡ್ತೀವಿ ನಾವು ಅದನ್ನ, ಅವಕಾಶವನ್ನ ಬಿಡಲ್ಲ, ನಮಗಲ್ಲ ಅದು 45 ಮಿನಿಟ್ಸ್. ಆದ್ರೆ ಅದೇ 45 ಮಿನಿಟ್ಸ್ ಅಲ್ಲಿ ತೋರ್ಸಲ್ಲ, ಎಲ್ಲಿ ಜಾತ್ರೆಯಲ್ಲೋ, ಎಕ್ಸಿಬಿಷನ್ ಅಲ್ಲೋ, ಫಿಲ್ಮ್ ಥಿಯೇಟರ್ ಅಲ್ಲೋ ತೋರ್ಸಲ್ಲ. ಏನ್ ಮಾಡ್ತಾರೆ, ಪಾರ್ಟ್ 1 ನೋಡಕ್ ಹಿಡಿದಾರೆ, ಪಾರ್ಟ್ 2 ನೋಡಕ್ಕೂ ಇರ್ತಾರೆ. ಕ್ರಿಸ್ತರಲ್ಲಿ ಪ್ರಿಯರೇ, ವಿ ಆರ್ ದ ಸಿಕ್ಸ್ತ್ ಸೆನ್ಸ್. ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಕ್ ಹೇಳೋದು. ಅದನ್ನ ಯೇಸು ಕ್ರಿಸ್ತಂದ್ರು, ಡೋಂಟ್ ಯು ನೋ ಐ ಶುಡ್ ಬಿ ಆಫ್ ಮೈ ಫಾದರ್ಸ್ ಬಿಸ್ನೆಸ್. ಇದೇ ನನ್ನ ಬಿಸ್ನೆಸ್, ತಂದೆಯ ದೇವರ ಚಿತ್ತಕ್ಕೋಸ್ಕರನೇ ನಾನು ಬದುಕಬೇಕು. ದಟ್ ಈಸ್ ವಾಟ್ ಮೈ ಬಿಸ್ನೆಸ್. ಊಟ ಬೇಕಾ, ಕೊಡ್ತಾರೆ ನೋಡಿ. ಏನ್ ಮಾಡ್ಬಿಟ್ಟ ಅಯ್ಯಪ್ಪ, ರೋಜಿಲಿಂದಿರುವಂತ ಹಾಲು ಏನ್ ಮಾಡ್ಬಿಟ್ಟ, ಬಚ್ಚಿಟ್ಬಿಟ್ಟ. ಏನಕ್ಕೆ ಬಚ್ಚಿಟ್ ಗೊತ್ತಾ, ಉತ್ಸಾಹ ಕಡಿಮೆ ಆಗುತ್ತೆ, ಝೀಲು ಕಡಿಮೆ ಆಗುತ್ತೆ. ಸ್ಟಾರ್ಟ್ ಮಾಡ್ಬೇಕಾರೆ ಒಂದೇ ಪ್ಲೇಸ್ ಸ್ಟಾರ್ಟ್ ಮಾಡ್ಬೇಕಾರೆ ತುಂಬಾ ಝೀಲ್ ಇತ್ತು, ಏನಾಗುತ್ತೆ ಗೊತ್ತಾ, ಝೀಲು ಏನ್ ಮಾಡ್ಬಿಟ್ಟ ಅವನು, ಭೂಲೋಕದಲ್ಲಿ ಆ ಒಂದು ಮಣ್ಣಲ್ಲಿ ಬಚ್ಚಿಟ್ಬಿಟ್ಟ. ಇನ್ನೊಂದು ಕಡಿಮೆ ಮಾಡ್ತಂದ್ರೆ ತಮಿಳ್ ಮುಂದಾಣಿಲೆ ಮುಚ್ಚಿತಾನ ಅವರು, ಕರೆಕ್ಟ್ ಸಿಲವಾದ ನೋಡಿ. ಇವಾಗ ಏನಪ್ಪ ಅಂದ್ರೆ ಏನ್ ಮಾಡ್ತಾರಂದ್ರೆ ಇವರು, ಈ ಸ್ನೇರ್ ಬರುತ್ತೆ ಗೊತ್ತಾ, ಸ್ನೇರ್ ಅಲ್ವಾ, ಏನಂತ ಸ್ನೇರ್ಗೆ, ಬಲೆ, ಬಲೆ ಅಲ್ಲ ಸ್ನೇರ್, ಬಲೆನ ಇರ್ಬೋದು. ಓಕೆ, ಈ ಬಲೆಯಲ್ಲಿ ಬಿದ್ದೋಗ್ತಾರೆ. ಯಾರು ಬೀಸೋದು ಬಲೆ, ಟ್ರಾಪ್ ಅಲ್ವಾ. ಶೈತಾನ ಬಲೆ ಬೀಸ್ತಾನೆ, ಈ ಬಲೆಯಲ್ಲಿ ಅವ್ರು ಬಿದ್ದೋಗ್ತಾರೆ. ಎಲ್ಲ ಬಿಟ್ಟು ಓಡ್ತಾ ಇದೀವಲ್ಲ ನಾವು, ಮಕ್ಕಳಿಗೆ ಎಜುಕೇಶನ್ ಕೊಡ್ತಾ ಇದೀವಿ, ಓದ್ಬೇಕು. ಏನಕ್ಕೆ ಓದ್ಬೇಕು, ಕೆಲಸ ಮಾಡ್ಬೇಕು. ಏನ್ ಕೆಲಸ ಮಾಡ್ಬೇಕು, ನೀನು ದೊಡ್ಡ ಕಂಪನಿಯಲ್ಲಿ ಒಳ್ಳೆ ಪೋಸ್ಟ್ ಹೋಗ್ಬೇಕು ಅನ್ನೋದಲ್ಲ. ಈ ಉಣ್ಣಕ್ಕೆ ಉಡ್ಕೊಳಕ್ಕೆ ಎಷ್ಟು ಬೇಕೋ ಅಷ್ಟು ನೀನು ಆದಾಯ ಬರೋ ತರ ನೀನು ಮಾಡಿ ಕೆಲ್ಸಕ್ಕೆ ಹೋಗ್ಬೇಕು. ಅಷ್ಟೇ ನಾವು ಹೇಳ್ಬೇಕು ನಾವು ಬುಡದಲ್ಲಿ. ಅದು ಬಿಟ್ಬಿಟ್ಟು ನಾವು ಇನ್ನೂ ಸ್ವಲ್ಪ ಒಳ್ಳೆ ನಂಬರ್ 1 ಸ್ಕೂಲಲ್ಲಿ ಓದಿಸ್ಬಿಟ್ಟು, ಇಂಜಿನಿಯರಿಂಗ್ ಮಾಡಿಸ್ಬಿಟ್ಟು, ಅವನ IML ಓದಿಸ್ಬಿಟ್ಟು, ಅವನ ಒಳ್ಳೆ ದೊಡ್ಡ ಕಂಪನಿಲಿ ಎತ್ಕೊಂಡೋಗ್ಬಿಟ್ಟು ಮ್ಯಾನೇಜರ್ ಹಾಕ್ಬಿಟ್ರೆ, ಬಾಗಾಲಿಗೆ ಮಕ್ಕಳನ್ನ ಬಲಿ ಕೊಟ್ಟಂಗೆ ಏನ್ ಮಾಡ್ತೀವಿ ನಾವು ಸಹ. ನಮ್ಮ ಮಕ್ಕಳನ್ನ ಈ ಬುಡಕಕ್ಕೆ ಬಲಿ ಕೊಡ್ತದೆ. ಅರ್ಥ ಮಾಡ್ಕೊಳ್ಳಿ. ಆಹಾರ ಬೇಕಷ್ಟೇ, ಫಸ್ಟ್ ರ್ಯಾಂಕ್ ಬೇಡ ನಮ್ಗೆ, ಜಸ್ಟ್ ಪರ್ಸೆಂಟ್ ಸಾಕು. ಯಾವುದೋ ಒಂದು ನಿಂಗೆ ಅಂತ ಏನ್ ಮಾಡ್ತಾರೆ ದೇವರು, ತಂದೆಯ ದೇವರು ನಿನ್ನ ಕೈ ಬಿಡಲ್ಲ. ನೀನು ನೋಡ್ಬೇಕಾಗಿರೋದ್ರೆ ಫಸ್ಟ್ ನಾವು ಓಡುವ ಆದಿನ ಅವ್ರಿಗೆ ಕಳಿಸ್ಕೊಡ್ಬೇಕು. ಅದೇನೋ ಕೊಡ್ಬೇಕಾಗಿರ ಒಂದು ದೊಡ್ಡ ಏನ್ರಿ ಎಜುಕೇಶನ್ ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ಹಾಗಾಗಿ ವಾಕ್ಯ ಹೋದ್ರಿ 2 ಪೇತ್ರ 1:10. ಆದುದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ಹೀಗೆ ನೀವು ಮಾಡಿದರೆ ಎಂದಿಗೂ ಎಡಕುವುದಿಲ್ಲ. ನೀವು ಪ್ರಯಾಸ ಪಡ್ರಿ, ನೀವು ಪ್ರಯಾಸ ಪಟ್ರೆ ನೀವೆಂದಿಗೂ ಎಡುವುದಿಲ್ಲ. ಯಾಕೆ ಪ್ರಯಾಸ ಪಡೋದ್ರೆ, ವಿ ಸ್ಟಾರ್ಟ್ ಗಿವಿಂಗ್ ರೀಸನ್ಸ್. ಬ್ರದರ್ ಬರ್ಬೇಕಾದ್ರೆ ಸ್ಟಾರ್ಟ್ ಮಾಡಿದೆ ಗಾಡಿ, ಏನಾಗೋಯ್ತು, ಮಳೆ ಬಂದ್ಬಿಡ್ತು ಬ್ರದರ್. ಬರ್ಬೇಕಂತ ನಾನು ಬಂದೆ, ಸಡನ್ ಆಗಿ ಕಾಲ್ ನನಗೆ ಇಟ್ಕೊಂಡ್ಬಿಡ್ತು ಬ್ರದರ್, ನೋವು ಬಂದ್ಬಿಡ್ತು. ಅಬ್ಸರ್ವ್ ಮಾಡಿ, ಯಾವಾಗ ನಾವು ಆಚೆ ಬರ್ತೀವೋ ಕ್ಲಾಸ್ಗೋಸ್ಕರ ಮಳೆ ಬರುತ್ತೆ, ಸ್ಟ್ಯಾಂಡ್ ಆಗಿ ಓಡೋಗ್ಬಿಟ್ರೆ 10 ನಿಮಿಷ ಮಳೆ ನಿಂತೋಗತ್ರಿ. ಇದೆಲ್ಲ ಟೆಸ್ಟ್. ಸಿಲ್ಲಿಯಾಗಿರ್ಬೇಕು, ಬಟ್ ಅದ್ರೂ ಸಹ ಎಲ್ಲ ಟೆಸ್ಟ್. ವೆನ್ ವಿ ಸ್ಟಾರ್ಟ್ ಗಿವಿಂಗ್ ರೀಸನ್ಸ್, ಕಾರಣ ಕೊಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ ನಮ್ಮ ಜೀವನನೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗ್ಬಿಡುತ್ತೆ. ಕಾರಣ ಕೊಡಕ್ಕೆ ಇಲ್ಲಿ ಜಗ ಅಲ್ಲ ಇದು. ಒಂದು ವಿಷಯ ಹೇಳಕ್ ಆಸೆಪಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ, ಉಡன்பಡಿಕೆ ಮಾಡಿ ನಮ್ಮ ಉಡன்பಡಿಕೆಯನ್ನು ತಂದೆಯ ದೇವರು ಅಂಗೀಕಾರ ಮಾಡ್ಬಿಟ್ಟಿದ್ರೆ ನಮ್ ತರ ಭಾಗ್ಯವಂತರು, ನಮ್ ತರ ಏನ್ರಿ ಸೆಕ್ಯೂರಿಟಿ ಇಟ್ಕೊಂಡಿರೋರು ಯಾರಿಲ್ಲ. ಏನಪ್ಪಾ ಅಂತಂದ್ರೆ Z ಏನಂದ್ರೆ Z+ ಸೆಕ್ಯೂರಿಟಿ. ಯಾರಿಗಿದೆ ಇದು? VIP. ಯಾರಿಗೆ ಅದು VIP ಅಂದ್ರೆ? ಪ್ರೈಮ್ ಮಿನಿಸ್ಟರ್ಸ್ ಅಲ್ವರ, ಸಿದ್ದರಾಮಯ್ಯ ಮತ್ತೆ ಮೋದಿ ಅಲ್ವರ, ಅವರಿಗಿದೆ Z++. ನಮ್ಗೆ ಗೊತ್ತಾ, ನಮ್ಗೆ Z++ ಸೆಕ್ಯೂರಿಟಿ. ನಮ್ಮ ಕೂದಲು ಕೆಳಗೆ ಬೀಳ್ಬೇಕಂದ್ರೂ ಸಹ ತಂದೆಯ ದೇವರ ಚಿತ್ತ ಇಲ್ಲದೆ ಬೀಳಕ್ ಸಾಧ್ಯತೆ ಇಲ್ಲ. ತಂದೆಯ ದೇವರ ಕಾರ್ಯವನ್ನು ಮಾಡಕ್ ಹೋಗ್ಬಿಟ್ರೆ ಕ್ರಿಸ್ತರಲ್ಲಿ ಪ್ರಿಯರೇ, ಬರ್ದಿಟ್ಕೊಳ್ಳಿ, ನಮ್ಮ ಕುಟುಂಬವನ್ನು ತಂದೆಯ ದೇವರು ನೋಡ್ರಿ ಗೊತ್ತಾ,
he will encamp them with this angels. ಒಬ್ಬ ದೂತನು ಒಂದು ವಿಷಯಕ್ಕೆ 1,84,000 ನಾಶ ಮಾಡೋ ಕೆಪಾಸಿಟಿ ಇದೆ. ಅದೇ ಸಿಗಿಸ್ತಂದ್ರು, ನಾನು ಏನು ಬೇಡ, ಜಸ್ಟ್ ನಾಟ್ ಮೈ ಹೆಡ್, ಕಣ್ಣಲ್ಲೇ ಮಾಡೋ ಸಾಕು. ಏನ್ ಮಾಡ್ತಾರಂತೆ? ಎಷ್ಟು ಲೆಗಿಯೋನು? 12 ಲೆಗಿಯೋನ್. ಅಂದ್ರೆ ರೋಮರ ಪ್ರಕಾರ ಒಂದು ಲೆಗಿಯೋನ್ ಅಂದ್ರೆ 6,000 ಜನ. 6,000 ಇಂಟು 12 ಎಷ್ಟ ಆಯ್ತ್ರಿ? 72,000 ದೂತರು ಏನ್ ಮಾಡ್ತಾರಂತೆ? ಬಂದ್ಬಿಡ್ತಾರೆ. ಯಾಕೆ ಅವ್ರು ಕರೆದಿಲ್ಲ? ಯಾಕಂದ್ರೆ ತಂದೆ ದೇವ್ರೆ, ಟ್ರಾನ್ಸಮ್ಗೆ ನಾನು ಜೀವ ಕೊಡ್ಬೇಕು, ನನ್ಗೆ ಗೊತ್ತು. ಬಿಕಾಸ್ ಐ ಪರ್ಫೆಕ್ಟ್ ಮ್ಯಾನ್, ನನಗೆ ಜ್ಞಾನ ಕರೆಕ್ಟ್ ಆಗಿದೆ. ಜೀವಕ್ಕೆ ಜೀವ ಕಟ್ ಮಾಡ್ಕೋದೇವ್ರೆ, ರಕ್ತ ಆಚೆ ಹೋಗ್ಬಿಡ್ಲಿ, ಜೀವ ತಗೊಂಡ್ಬಿಡು. ಆದ್ರೆ ಯಾಕೆ ನನ್ಗೆ ಇಷ್ಟು ಬಾಧೆ? ಯಾಕೆ ಎಷ್ಟು ಅವಮಾನ? ಯಾಕೆ ಇವರೆಲ್ಲ ಉಗಿತಾರೆ ನನ್ನ? ಸಾಧಾರಣವಾದ ಮನುಷ್ಯರಲ್ಲ ಯೋಚನೆ ಮಾಡಿ. ನಾವೆಲ್ಲ ಅದೇ ತಾನೆ, ಸೇಮ್ ಜೀನ್ ತರ ನಾವು ಸಹ. ತಾವಿರ್ತಾರೆ, நான் துர்குணத்தில் உருவானேன் தாயினை பாவத்திலை ಗರ್ಭಂ ಧರಿತಾರೆ. ಸ್ಟಾರ್ಟಿಂಗ್ ನಮಗಿದೆ ನಮ್ದು ಸೇಮ್ ಜೀನ ಅಲ್ವಾ? ಹೆಂಗ್ ಬೈಯುತ್ತೆ ಯೋಚನೆ ಮಾಡಿ. ಸಹಿಸಿಕೊಸ್ತಾರ ಅಷ್ಟೆಲ್ಲ ಬಯಸ್ಕೊಂಡು ಅವ್ರಿಗೋಸ್ಕರನೇ ಅವ್ರು ಸೃಷ್ಟಿ ಮಾಡಿದಂತ ಕೈ, ಅವ್ರು ಸೃಷ್ಟಿ ಮಾಡಿದಂತ ಬಾಯಿ, ಆ ಒಂದು ಉಗುಳುವಿಕೆ ಎಲ್ಲ ಅವ್ರು ಸೃಷ್ಟಿ ಮಾಡಿದಲ್ವಾ? ಅದೇ ಅವ್ರಿಗೆ ಹೇಗಿಷ್ಟ ಬರ್ಬೇಕಾದ್ರೆ ಇದನ್ನ ಅವರು ಸಹಿಸ್ಕೋಬೇಕಾದ್ರೆ ಏನಪ್ಪಾ ಅಂದ್ರೆ ಅದು ತಂದೆ ಅದು ಕೊಟ್ಟಿರುವಂತ ಪಾತ್ರೆ. ಆ ಪಾತ್ರೆನ ಸಹಿಸ್ಕೊಳ್ಳದೆ ನಮ್ಮನ್ನೇ ನಾವು ಯೋಗ್ಯತರಾಗಿ ಮಾಡ್ಕೊಳ್ಳೋದೇನಪ್ಪಾ ಅಂದ್ರೆ ಆ ನೂತನ ಸೃಷ್ಟಿ, ಅಮರತ್ವ. ಈ ಅಮರತ್ವ ಜೀವ ಪಡ್ಕೋಬೇಕಂದ್ರೆ ಅದಕ್ಕೆ ನಮ್ಮನ್ನ ನಾವೇನ್ ಮಾಡ್ಕೋ, ವರ್ತಿಯಾಗಿ ಯೋಗ್ಯರಾಗಿ ಮಾಡ್ಬೇಕು. ಅಯೋಗ್ಯರಾಗಿ ಮಾಡೋದಕ್ಕೇನೆ ದೇವ್ರು ಕೊಡುವಂತಹ, ನಮ್ಗೆ ಕೊಡುವಂತಹ ಅನುಭವ. ಅದೇ ನಿನ್ನೆ ಹೋದಂತಹ ಮನ್ನಾ. when I go in the way, when I drink the ಏನಂತಾರೆ ಅದಕ್ಕೆ brooks of the water, I lift my head and thank God. ಹೆಂಗೆ ಪಕ್ಷಿ ತರ ಅಲ್ವಾ? ನಾವು ಬರುವ ಎಲ್ಲ ಅನುಭವ ಕೂದಲನ್ನೇ ಎಣ್ಣಿಕೆ ಬಿಟ್ಟರು ದೇವರು ನಮಗೆ ಒಂದು ಅನುಭವ ಕೊಡ್ತಾರಂದ್ರೆ ಅವರ ಪರ್ಮಿಷನ್ ಇಲ್ಲದೆ ನಮಗೆ ಬಂದಿರೋದಕ್ಕೆ ಸಾಧ್ಯತೆ ಇಲ್ಲ ಕ್ರಿಸ್ತರಲ್ಲಿ ಪ್ರಿಯರೇ. ಹಂಗಾಗಿ ನಾವು ಒಂದ್ಸಲ ಗುಣಮಡಿಕೆ ಮಾಡ್ಮೇಲೆ ನಮಗಿರುವ ಆ ಒಂದು ಉತ್ಸಾಹ, ಜೀಲ್ನ ಕಡಿಮೆ ಹಾಕಿ ನಾವು ಬಿಡಬಾರ್ದು. ಯಾವುದೇ ಕಾರಣಕ್ಕೂ ನಾವು ಕಾರಣ ಕೊಡೋದಕ್ಕೆ ಸ್ಟಾರ್ಟ್ ಮಾಡಕ್ಕೆ ಹೋಗ್ಲೇಬಾರ್ದು ಕ್ರಿಸ್ತರಲ್ಲಿ ಪ್ರಿಯರೇ. ಯಾಕಂದ್ರೆ ಫಾರ್ ಎಕ್ಸಾಂಪಲ್, ವಾಟ್ ಈಸ್ ಪೀಸ್, ವಾಟ್ ಈಸ್ ರೆಸ್ಟ್ ಅಲ್ವರ? ಇಲೆಪಾರದಲ್ மற்றும் ಸಮಾಧಾನ ಏನ್ ಡಿಫ್ರೆನ್ಸ್? ಮೈಂಡ್ ಅಲ್ಲಿ ಪೀಸ್ ಅಲ್ವರ? ಮೈಂಡ್ ಎಲ್ಲ ಪೀಸ್, ರೆಸ್ಟ್ ಬಾಡಿ ಫಿಸಿಕಲ್ ನೋಡ್ರ. ಕ್ರಿಸ್ತರಲ್ಲಿ ಪ್ರಿಯರೇ, ವಿ ಆರ್ ಆಲ್ವೇಸ್ ನಾವ್ ಎಲ್ಲಿ ಇದೀವಿ ಇವಾಗ? ನಾವು ಅನ್ನೋದು ಎಲ್ಲಿದೆ? ದೇಹ ಅಳಿಸುತ್ತೋಗಿದೆ. ಇದು ನಮ್ಮ ನೂತನ ಸೃಷ್ಟಿಗೆ ಒಂದು ತಾಯಾಗಿದೆ. ಇಟ್ ಈಸ್ ಅ ಬಾಡಿ, ಈಸ್ ಅ ಮದರ್ ಫಾರ್ ಅವರ್ ನ್ಯೂ ಕ್ರಿಯೇಷನ್ ಅಲ್ವಾ? ಇದನ್ನ ಇಟ್ಕೊಂಡೆ ನಾವೇನ್ ಮಾಡ್ಬೇಕು? ನಾವು ನ್ಯೂ ಕ್ರಿಯೇಷನ್ ನಾವು ಬೆಳೆಸ್ಬೇಕು. ಮೈಂಡೇ ನಾವು ನ್ಯೂ ಕ್ರಿಯೇಷನ್. ವಾಟ್ ಈಸ್ ರೆಸ್ಟ್ ಅಂದ್ರೆ, ಇಬ್ರು ಮಲ್ಕೊಂಡಿರ್ತಾರೆ, ಒಬ್ಬನು ಎತ್ತಲ್ ಅಂದ್ರೆ ಇಟ್ ಇಸ್ ರೆಕಗ್ನೈಸ್ಡ್, ಈಸ್ ಐಡೆಂಟಿಫೈಡ್. ಅಂದ್ರೆ ಹಂಗೆ ಎತ್ಕೊಳ್ಳಲ್ಲ ಡೈರೆಕ್ಟ್ ಆಗಿ. ಒಬ್ಬ ಸ್ವೀಕಾರ ಮಾಡ್ತಾನೆ, ಇನ್ನೊಬ್ಬ ಸ್ವೀಕಾರ ಮಾಡಲ್ಲ. ಮಲಗಿರ್ತಾರೆ. ಏನು ಮಲಗಿರೋದು? ರೆಸ್ಟ್, ನಂಬಿಕೆ. ಕ್ರಿಸ್ತರಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತರು ಕೊಟ್ಟಿರುವ ವಾಕ್ಯಗಳನ್ನ ನಾವು ಓದ್ಬಿಟ್ಟು ಅದನ್ನ ನಾವು ನಂಬ್ತೀವಲ್ವಾ? ದಟ್ ಈಸ್ ರೆಸ್ಟ್. ವಾಟ್ ಈಸ್ ಪೀಸ್ ಗೊತ್ತಾ? ದೇವರ ಸಮಾಧಾನ ಅಲ್ವರ? ಕ್ರಿಸ್ತರಲ್ಲಿ ಪ್ರಿಯರೇ, ದೇವರು ಕೊಟ್ಟಿರುವಂತ ಉತ್ಕೃಷ್ಟವಾಗಿಯೂ ಅಮೂಲ್ಯವಾಗಿಯೂ ಕೊಟ್ಟಿರುವಂತ ವಾಗ್ದಾನವನ್ನು ನಾವು ನಂಬೋದೇ ವಿಶ್ವಾಸ. ಅದು ರೆಸ್ಟ್. ಈ ರೆಸ್ಟ್ ನಾವು ಪಡ್ಕೊಂಡ್ಬಿಟ್ರೆ ಖಂಡಿತವಾಗಿ ದೇವರು ಹೇಳಿರುವ ಕಾರ್ಯ ನನಗೆ ಪಡ್ಕೊಳ್ಳುತ್ತೆ. ನಾನು ಅವರ ಬಾಧ್ಯರಾಗಿ ಆ ಒಂದು ಆತ್ಮಿಕ ಇದರಲ್ಲಾಗಿ ಹೋಗ್ಬಿಡ್ತೀನಿ ಅನ್ನೋದು ನನಗಿರುವ ಒಂದು ದೊಡ್ಡ ಸಮಾಧಾನ. ಕ್ರಿಸ್ತರಲ್ಲಿ ಪ್ರಿಯರೇ, ಇದಕ್ಕೆ ನಮ್ಗೆ ಮಾಡ್ತೇವ್ರು ತಂದೆಯವರು ಇಷ್ಟೆಲ್ಲ ಕೊಟ್ಟಿರುವ ಕಾರಣ ಇದಕ್ಕೇನೆ. ಇದು ಕೊಟ್ಟಿರೋ ಕಾರಣ ಅದಕ್ಕೇನೆ. ಇದು ಹೊಸ ಒಡಂಬಡಿಕೆ, ದ ನ್ಯೂ ಟೆಸ್ಟಮೆಂಟ್, ಇಟ್ ಈಸ್ ಕಂಪ್ಲೀಟ್ಲಿ ಒನ್ಲಿ ಫಾರ್ ದ ಆಯ್ಕೆ ಮಾಡ್ಕೊಂಡಿರುವ ಜನಾಂಗಕ್ಕೆ ಮಾತ್ರ, ಸಭೆಗೆ ಮಾತ್ರ ಅಲ್ವರ? ಕ್ರಿಸ್ತರಲ್ಲಿ ಪ್ರಿಯರೇ, ಹಾಗಾಗಿ ನಾವು ನಮ್ಗೆ ಕೊಟ್ಟಿರುವಂತ ಏನ್ರಿ ಈ ಒಂದು ವಿಷಯಗಳನ್ನ ನಾವು ಯಾವುದೇ ಕಾರಣಕ್ಕೂ ಏನ್ ಮಾಡಬಾರ್ದು, ನಾವು ಮಿಸ್ ಮಾಡೋದಕ್ಕೆ ನಾವು ಹೋಗ್ಬಾರ್ದು ಕ್ರಿಸ್ತರಲ್ಲಿ ಪ್ರಿಯರೇ. ಈಗ ನಾವೆಲ್ಲಿದ್ದೀವಿ? ನಾವು ಒಳಗೆ ಕತ್ತಲೆ ಕರೆಕ್ಟಾ?
ಒಳಗೆ ಕತ್ತಲೆನಾ? ಒಳಗೆ ಬೆಳಕಲ್ಲಿ ನಾವಿದೀವ, ಇಲ್ಲ ಅಂದ್ರೆ ಹೊರಗೆ ಕತ್ತಲೆಯಲ್ಲಿ ನಾವಿದೀವ. ಮಾಡ್ತೀವಿ ಅದನ್ನ ನಾವು ಚೆಕ್ ಮಾಡ್ಕೋಬೇಕು. ಯಾರಿಗೆ ನಾನು ಓಡ್ಬಿಡ್ತೀನಿ, ನಾನು ಮಾಡ್ಬಿಡ್ತೀನಿ, ನಾನು ಏನ್ರಿ ಪಡ್ಕೊಂಡ್ಬಿಡ್ತೀನಿ ಅಂತ ಮೈಂಡ್ ಬರುತ್ತೋ ಏನ್ರಿ, ಅವನಲ್ಲೇ ಬಿದ್ದ ಅನ್ನೋದು ಕನ್ಫರ್ಮ್ ಆಗಬೇಕು. ವಾಪಸ್ ಹೇಳ್ಬಿಟ್ರು, ನಾನು ಹೆಂಗೆ ಓಡ್ತಾ ಇದ್ದೀನೋ ಆ ಥರ ನೀವು ಓಡ್ರಿ. ನಾನು ಯಾವ್ದನ್ನ ಮಾಡ್ಬೇಕಂತ ಆಸೆ ಪಡ್ತೀನೋ ಅದನ್ನ ನಾನು ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾವುದ್ರ ಮಾಡಬಾರ್ದು ಅದನ್ನ ಅದನ್ನ ನಾನು ಮಾಡ್ತಾ ಇದ್ದೀನಿ. ಅದು ವೀಕ್ನೆಸ್. ಆದ್ರೂ ಸಹ ನಮಗಿರುವ ಆ ಒಂದು ಏನ್ರಿ ಕೃಪಾಸ್ಥಾನದ ಮುಂದೆ ಅಳವರ ನಿನ್ನೆ ಓದಿರುವಂತ ಮನ್ನ ಸಾಂಗ್ಸ್ ಪರಿಪೂರ್ಣವಾಗಿ ಯಾವಾಗ ನಾವು ಅದನ್ನ ಚೆಕ್ ಮಾಡಿ ಅರಿಕೆ ಇಟ್ಟು ಕ್ಷಮಾಪಣೆ ತಗೋತೀವೋ ಅಲ್ವರ, ಇದೆಲ್ಲ ನಾವು ಮಾಡೋದು ಸಹ ನಾವ್ಯಾರು 2 ತಾಳಂದು 4 ಕೊಟ್ರು, 5 ತಾಳಂದು 10 ಕೊಟ್ರು, 10 ಕೊಟ್ರು ಸಹ ನಾವ್ಯಾರಪ್ಪ ಅಂದ್ರೆ ಎಟ್ ವಿ ಆರ್ ಅನ್ಪ್ರಾಫಿಟಬಲ್ ಸರ್ವೆಂಟ್. ಯಾಕಂದ್ರೆ ಪರಿಪೂರ್ಣವಾಗಿ ಕ್ರಿಯೆಯಿಂದ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಯೇಸು ಕ್ರಿಸ್ತನ ಆ ಒಂದು ನೀತಿವಂತಿಕೆ ಮುಖಾಂತರ ಏನ್ ಮಾಡ್ತೀವಿ ನಾವು, ಆ ಬಲಿನ ನಮ್ಮ ಬಲಿಗೆ ನಮ್ಮ ಶಕ್ತಿಗೆ ಎಷ್ಟಾಗುತ್ತೋ ಅಷ್ಟು ಕೊಟ್ರೆ ಕ್ರಿಸ್ತರಲ್ಲಿ ಪ್ರೇಮ ತಂದದನ್ನ ನಮ್ಮನ್ನ ಇಷ್ಟಪಟ್ಕೊಂಡು ನಮ್ಮನ್ನ ಸ್ವೀಕಾರ ಮಾಡ್ಕೊಂಡು ನೋಡ್ತೀವಿ. ಹಾಗಾಗಿ ನಾವು ಈ ಒಂದು ಏನ್ರಿ ಸ್ನೇಹರಿಗೆ ನಾವು ಬೀಳದೆ ಇರಬೇಕು ಅಂತ ನೋಡ್ತೀವಿ. ಈಗ ಒಂದು ವಾಕ್ಯ ಓದ್ರಿ, ಪ್ರಾವರ್ಬ್ಸ್ 3:26. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 26ನೇ ವಾಕ್ಯ. ಯೆಹೋವನು ನಿನ್ನ ಭರವಸಕ್ಕೆ ಆಧಾರನಾಗಿದ್ದು ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ನಿನ್ನನ್ನು ಕಾಪಾಡುವನು. ನಮ್ಮ ಆಧಾರ ಯಾರು? ನಮ್ಮ ಸ್ವಂತ ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ಲ, ಯೆಹೋವನೇ ನಮ್ಮ ಆಧಾರ. ನಾವು ಯಾವುದೇ ಪಾಶಕ್ಕೂ ಸಿಗದಂಗೆ ನೋಡ್ತಾರೆ. ಇದು ಯೆಹೋವ ಮಾತ್ರ ನಮ್ಮ ಆಧಾರನ. ನಮಗೆ ಇನ್ನೊಂದು ಆಧಾರ ಇದೆ ಭೂಗೋಳದಲ್ಲಿ. ಯಾವ್ದಪ್ಪ ಅಂದ್ರೆ ನಾವು ಆಯ್ಕೆ ಮಾಡ್ಕೊಳ್ಳೋದು. ವಾಕ್ಯ ಹೋದ್ರಿ, ಕೀರ್ತನೆ 118, ಸಾಮ್ಸ್ 118. ಮನುಷ್ಯರಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಯಾರು ಮನುಷ್ಯರು? ಇವರು ಮನುಷ್ಯರು ಯಾರು? ಐ ಥಿಂಕ್ ಒಂದು 2 ದಿವಸ ಮುಂಚೆನೋ ಏನೋ ಬಂತು, ಒಂದು ಕೀಪ್ ಯುವರ್ ಸೆಲ್ಫ್ ಫ್ರಮ್ ಐಡಲ್ಸ್ ಅಂತ ಒಂದು ಮನ್ನಾನ ಸಾಂಸ ಗೊತ್ತಿಲ್ಲ ಅದು ನೋಡಿ. ಅದು ಯಾವ್ದು ಬರ್ತದ? ಕೀಪ್ ಯುವರ್ ಸೆಲ್ಫ್ ಫ್ರಮ್ ದ ಐಡಲ್ಸ್ ಅಂತಾರೆ. ಅಂದ್ರೆ ನೀವು ವಿಗ್ರಹ ಆರಾಧನೆ ಮಾಡಬೇಡಿ, ಅದರಿಂದ ದೂರ ಇರಿ. ಅಂದ್ರೆ ಯಾರು ವಿಗ್ರಹ ಆರಾಧನೆ ಅಂದ್ರೆ ಕ್ರಿಸ್ತರಲ್ಲಿ ಪ್ರಿಯರೇ, ದೇವರು ನಮ್ಗೆ ಕೊಟ್ಟಿರುವಂತಹ ಲೀಡರ್ಸ್. ಅರ್ಥ ಆಯ್ತಾ? ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಲೀಡರ್ಗಳನ್ನ ಏನ್ ಮಾಡ್ಬೇಡ್ರಿ, ನೀವು ಆಧಾರ ಇಟ್ಕೋಬೇಡ್ರಿ. ನಮ್ಗೆ ಆಧಾರ ಯಾರು? ತಂದೆಯ ದೇವರು ಮಾತ್ರ. ಅಂದ್ರೆ ನಮಗೆ ಲೀಡರ್ಸ್ ಬೇಡವಾ ಅಲ್ವಾ? ಕ್ರಿಸ್ತರಲ್ಲಿ ಪ್ರಿಯರೇ, ಅಬ್ಸರ್ವ್ ಮಾಡಿ ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಸ್ಟಾರ್ಟ್ ಆಗಿದ್ದಲ್ಲಿ ನೋಹದಿಂದ ಸ್ಟಾರ್ಟ್ ಆಗಿ ಏನ್ರಿ ಯೋವಾನ್ ಸ್ನಾನಕರವರೆಗೂ ಲೀಡರ್ಗಳು ಇದ್ರು ಅಲ್ವರ. ಆ ಲೀಡರ್ನು ಸಹ ಯಾರು ಗೈಡ್ ಮಾಡ್ತಾ ಇದಾರೆ? ತಂದೆಯ ದೇವರು. ಅವ್ರಿಗೂ ಯಾರ್ರಿ ನಂಬಿಕೆ ಓದ್ಬಲ್ಲ ಭರವಸೆ ಯಾರು? ತಂದೆಯ ದೇವರು. ಅವ್ರು ಲೀಡ್ ಮಾಡ್ತಾರೆ. ಅವ್ರನ್ನ ನಾವು ನೋಡಕ್ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಬೇಕು, ಅವ್ರನ್ನೂ ಸರಿಯಾಗಿ ಲೀಡ್ ಮಾಡ್ರಿ, ನಾವು ಸರಿಯಾಗಿ ಲೀಡ್ ಆಗ್ಬೇಕು. ಆದ್ರೆ ನಮ್ಮ ಕಾನ್ಫಿಡೆನ್ಸ್ ಇಸ್ ನಾಟ್ ಆನ್ ಎನಿ ಲೀಡರ್ಸ್, ಬಟ್ ಎಟ್ ಗಾಡ್ ವಿಲ್ ಯೂಸ್ ದ ಹ್ಯೂಮನ್ ಏಜೆನ್ಸೀಸ್ ಅಲ್ವರ. ಅಪೊಸ್ತಲ ಪೌಲ್ ಯಾರು? ಈಸ್ ಅ ಲೀಡರ್. ಅವ್ರನ್ಬಿಟ್ರು ನಂತರ ನನ್ನಲ್ಲ, ನಂತರ ನಾನು ಹೇಗೆ ಯೇಸು ಕ್ರಿಸ್ತನ ಹೆಜ್ಜೆಯಲ್ಲಿ ಫಾಲೋ ಮಾಡೋದ್ನೋ ಆ ತರ ನೀವು ಫಾಲೋ ಮಾಡ್ರಿ, ಅಣ್ಣನ ನೀವು ಫಾಲೋ ಮಾಡ್ಬಿಟ್ರಿ. ಅರ್ಥ ಆಯ್ತಾ? ಲೀಡರ್ಸ್ ಬೇಕು, ಅದು ದೇವರು ಯೂಸ್ ಮಾಡುವಂತ ಒಂದು ಪಾತ್ರೆ. ಆದ್ರೆ ನಮಗೆ ನಂಬಿಕೆ ಯಾರಪ್ಪ ಅಂದ್ರೆ ತಂದೆಯ ದೇವರು ಯೇಸು ಕ್ರಿಸ್ತರು. ಕ್ರಿಸ್ತನ ಪ್ರಿಯ ನಮಗಿರುವ ಒಂದೇ ಮಾದರಿ ಅದ್ಯಾರಪ್ಪ ಅಂದ್ರೆ ಯೇಸು ಕ್ರಿಸ್ತರ ಮಾತ್ರನೇ. ಆದ್ರೆ ನಮಗೂ ಸಹ ಸ್ವಲ್ಪ ಪ್ರಾಬ್ಲಮ್ಸ್ ಬರುತ್ತೆ. ನಾವೇನ್ ಮಾಡ್ತೀವಿ, ಅವನು ಎಡುತ್ತೀವಿ. ಎಡುದಾಗ ಏನ್ ಮಾಡ್ಬೇಕು ನಾವು? ಇವಾಗ ಫಾರ್ ಎಕ್ಸಾಂಪಲ್ ನಮ್ಗೆ ತರುಣ ಬಂದ್ಬಿಡ್ತಪ್ಪ, ಎಂತ ಹೋಗ್ತೀವಿ ನಾವು? ತರುಣ ಬಂದಾಗ ಎಲ್ಲೋಗ್ತೀವಿ? ಗುಡ್ ಡಾಕ್ಟರ್ ಅಲ್ವಾ? ಅದೇ ತರ ಆತ್ಮೀಕ ರೋಗ ಬರುತ್ತೆ. ಎಲ್ಲೋ ಒಂದ್ ಕಡೆ ವಿಶ್ವಾಸ ಸ್ವಲ್ಪ ಕಡಿಮೆ ಆಗುತ್ತೆ, ಎಲ್ಲೋ ಒಂದ್ ಕಡೆ ಉತ್ಸಾಹ ಕಡಿಮೆ ಆಗುತ್ತೆ, ಎಲ್ಲೋ ಒಂದ್ ಕಡೆ ಆಗುತ್ತೆ ನಮಗೆ ಸ್ವಲ್ಪ ಕಡಿಮೆ ಆಗುತ್ತೆ, ನಾವು ಹೋಗೋಣ
ಡಾಕ್ಟರ್ ನೋಡ್ಬೇಕು. ಡಾಕ್ಟರ್ ನೋಡಿ ಏನ್ ಮಾಡ್ಬೇಕು, ನಾವು ವೈದ್ಯ ತಗೋಬೇಕು. ಇಲ್ಲ ಅದೇನಾಗತ್ತೆ, ಜೀವ ಕಳ್ಕೊಂಡ್ಬಿಡ್ತೀವಿ ಅಲ್ವರ. ಮನುಷ್ಯರಾಗಿ ಹುಟ್ಟು ಬೆಳೆದಿ ಅವ್ರು ಸಾಯೋರು, ಆ ಜೀವ ಕಳ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ನಾವು ತಂದೆಯ ದೇವರ ಆ ಒಂದು ಯೇಸು ಕ್ರಿಸ್ತನ ಸಭೆಯಾಗಿ ಆಯ್ಕೆಯಲ್ಲಿ ಮಾಡಲ್ಪಟ್ಟು ಅಂಗೀಕಾರ ಪಡ್ಕೊಂಡಿರೋ ನಾವು ನಮ್ಮ ಜೀವವನ್ನು ಕಳ್ಕೊಂಡ್ಬಿಟ್ಟು ಹೆಂಗಿರುತ್ತೆ ಅದು ತುಂಬಾನೇ ಡೇಂಜರ್. ವಾಕ್ಯ ಹೋದ್ರಿ, ರೋಮರ್ ಬರೆದ ಪತ್ರಿಕೆ 6ನೇ ಅಧ್ಯಾಯ 16ನೇ ವಾಕ್ಯ. ನೀವು ಯಾವನಿಗೆ ದಾಸರಂತೆ ವಿಧೇಯರಾಗಿರುತ್ತೇವೆಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನನಿಗೆ ದಾಸರಾಗಿಯೇ ಇರುವಿರೆಂಬುದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ. ಆದ್ರೂ ಸಹ ನಾವೇನ್ ಮಾಡ್ತೀವಿ, ಪಾಪ ಮಾಡ್ತೀವಿ. ಪಾಪ ಮಾಡಿಸ್ ಏನ್ ಮಾಡ್ತೀವಿ, ಅದನ್ನ ನಾವು ದೇವ್ರ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ತೀವಿ, ಅದನ್ನ ಆ ಒಂದು ಕೃಪಸ್ಥಾನಕ್ಕೆ ಹೋಗ್ಬಿಟ್ಟು ಆ ಒಂದು ಫರ್ಗಿವ್ನೆಸ್ ಏನ್ ಮಾಡ್ತೀವಿ, ಪಡ್ಕೊಂಡ್ಬಿಟ್ಟು ವಿ ಹ್ಯಾವ್ ಟೇಕ್ ಕಂಟಿನ್ಯೂ ಅವರ್ ರೇಸ್. ನೋಡ್ರಿ, ತಂದೆ ದೇವರ ಪತ್ರ ಈಸ್ ರಿಚ್ ಇನ್ ಗ್ರೇಸ್ ಅಲ್ವಾ? ಏನಂತ ಬಂತದು? ಅವರ ಕೃಪೆ ಹೆಂಗಿದಂತೆ, ಅವ್ರ ಕೃಪೆಯಲ್ಲಿ ಐಶ್ವರ್ಯ ಅಲ್ವರ. ಹೌದಪ್ಪ, ತುಂಬಾ ಕೃಪೆ ಇಟ್ಕೊಂಡ್ರೆ ಏನ್ ಮಾಡೋದು, ನಾವು ಡೈಲಿ ಪಾಪ ಮಾಡೋದು, ಕೃಪೆ ತಗೊಳೋದು, ಪಾಪ ಮಾಡೋದು, ಏನ್ ಮಾಡೋದು, ಹಿಂಗೇ ಮಾಡ್ತಾ ಇದ್ರೆ ಏನಾಗತ್ತ, ಒನ್ ಎಷ್ಟೇ ಕೋಟೀಶ್ವರದ್ರು ಸಹ ಅವನ ಇನ್ಕಮ್ ನ ನೋಡ್ಕೊಂಡೆ ಬರೀ ಸ್ಪೆಂಡ್ ಮಾಡ್ತಾ ಇದ್ರೆ ಒಂದ್ ದಿವಸ ಝೀರೋ ಆಗುತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ವಾ. ಬಿಕಾಸ್ ಅವರ್ ಫಾದರ್ ಇಸ್ ರಿಚ್ ಇನ್ ಗ್ರೇಸ್, ಇಟ್ ಡಸಂಟ್ ಮೀನ್ ದಟ್ ವಿ ಶುಡ್ ಆಲ್ವೇಸ್ ಗೋ ಅಂಡ್ ಯೂಸ್ ದ ಗ್ರೇಸ್ ಅಲ್ವರ. ನಾವು ಒಂದ್ಸತಿ ಅರಿಕೆ ಮಾಡ್ಬಿಟ್ಟು ದೇವರೇ ಇದು ತಪ್ಪು ಮಾಡ್ಬಿಟ್ನಪ್ಪ, ಮತ್ತೆ ಇದನ್ನ ಕಾಂಟ್ರಿಟ್ ಹಾರ್ಟ್ ಅಲ್ವರ, ನೊರುಗುಂಡ ಹೃದಯ ಅಲ್ವರ, ಕುಗ್ಗಿದ ಹೃದಯ ಮನಸ್ಸು. ಒಂದ್ಸತಿ ತಪ್ಪು ಮಾಡ್ಬಿಟ್ಟೆ, ದಾವೀದ ಏನ್ ಮಾಡ್ಬಿಟ್ಟ, ತಂದೆ ದೇವರಿಗೆ ಎಂತ ಮನುಷ್ಯ ಅವನು ದಾವೀದ, ದೇವರಿಗೆ ಹತ್ರ. ಯಾಕಂದ್ರೆ ಮಾಡಿದ ತಪ್ಪು ದುಡ್ದು ಅದನ್ನ ಅರಿಕೆ ಮಾಡಿದ್ಮೇಲೆ ಮತ್ತೆ ಅದ್ರ ಬಗ್ಗೆ ಹೋಗ್ಲೂ ಇಲ್ಲ. ಅದು ಇಂಪಾರ್ಟೆಂಟ್. ಒನ್ಸ್ ಗ್ರೇಸ್ ತಗೊಂಡ್ಬಿಟ್ರೆ, ಬಿಕಾಸ್ ಗಾಡ್ ಇಸ್ ರಿಚ್ ಇನ್ ಗ್ರೇಸ್, ಇಟ್ ಡಸಂಟ್ ಮೀನ್ ದಟ್ ವಿ ಹ್ಯಾವ್ ಟು ಯೂಸ್ ಆಲ್ ಅಲ್ವರ. ಕರ್ಸಿ ವಾಕ್ಯ ಓದಲ್ರಿ, ಎಫೆಸಿಯನ್ಸ್ ಬರೆದ ಪತ್ರಿಕೆ 2:4. ಎಫೆಸಿಯನ್ಸ್ 2:4. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾ ಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀವಿ. ಕೃಪೆಯಿಂದನೇ ರಕ್ಷಣೆ ಹೊಂದಿದ್ದೀವಿ. ಆ ಕೃಪೆ ದೇವ್ರ ಜಾಸ್ತಿ ಇದೆ ಅನ್ಬಿಟ್ಟು ಅದನ್ನ ನಾವು ಖರ್ಚು ಮಾಡೋದಲ್ಲ. ಏನ್ ಮಾಡ್ತೀವಿ, ಅದನ್ನ ನಾವು ಮಾಡಿರುವ ಒಡಂಬಡಿಕೆಯನ್ನು ನಾವು ನೆರವೇರಿಸಿ ನಾವು ಕೊಡುವ ಬಲಿ ಹೆಂಗಿರೋರಿಗೆ ಪರಿಶುದ್ಧ, ಪ್ರಿಯ ಮತ್ತು ಸಾಕಪ್ಪ ಅಂತೇಳಿ ನಮ್ಮನ್ನವರು ಕರ್ಕೊಂಡ್ಬಿಡ್ಬೇಕು. ಅದು ನಾವು ಕೊಡುವ ನಮ್ಮ ಮರಣ ದೇವರಿಗೆ ಏನಾಗಿರ್ಬೇಕು, ಅದು ಮೆಚ್ಚುಗಾಗಿರ್ಬೇಕು. ದೊಡ್ಡ ಕ್ರಿಸ್ತಲ್ಲಿ ಪ್ರಿಯರೇ, ನೋಡಿ, ಫಾರ್ ಎಕ್ಸಾಂಪಲ್ ಬರ್ತಾನೆ, ಏನಂತ ಕೇಳ್ತಾನೆ, ನನಗೆ ದೇವರ ರಾಜ್ಯ ಬೇಕು, ನಾನು ಪರಲೋಕಕ್ಕೆ ಹೋಗ್ಬೇಕು ಅಂತ ಕೇಳಿದಾಗ ಏನಂದ್ರೆ ಯೇಸು ಕ್ರಿಸ್ತರು ಅವನಿಗೆ ಎಲ್ಲವನ್ನು ಮಾರಿ ನೀನು ಬಂದ್ಬಿಡು. ಏನ್ ಮಾಡೋಣ, ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ನಾವು ನಮಗಿರುವ ಎಲ್ಲ ಮನೆ ಇರೋರಿಗೆ ಮನೆ, ಗಾಡಿ ಇರೋರು ಗಾಡಿ, ಏನ್ ಮಾಡ್ರಿ ಎಲ್ಲವನ್ನು ಮಾರಿ ಯಾಕೆ ಕೊಡ್ಬೇಕಂತ ದರಿದ್ರ ಕೊಟ್ಟು ಬಿಡ್ಬೇಕು, ಮಾಡ್ಬಿಡೋಣ ಅಂತಾರ. ಎಷ್ಟು ಸೇರ್ತಾರ ಅವರು? 1 ವರ್ಷ ಇರ್ಬೋದು ಕಾಸು ಇಟ್ಕೊಂಡು. ಆಮೇಲೆ ಅವರು ದರಿದ್ರವರು, ದೇವ್ರೇ ನನ್ನ ತುಂಬಾ ಸಾಹುಕಾರನ ಮಾಡ್ಬೇಡ, ತುಂಬಾ ದೇವ್ರು ಕೊಟ್ಟಿರುವ ತಾಳೊಂದಿದ್ದು ಯಾವುದು, ನಾನು ಏನಪ್ಪಂದ್ರೆ ನಿನಗಿರುವ ಎಲ್ಲವನ್ನು ಮಾರಿ, ಅಂದ್ರೆ ನಿನಗಿರೋ ಕೋಪ, ನಿನಗಿರೋ ಎಮ್ಮೆ, ನಿನಗಿರುವ ಇಚ್ಛೆ, ನಿನಗಿರುವ ಹೊಟ್ಟೆ ಕಿಚ್ಚು, ನಿನಗಿರುವ ಆ ಒಂದು ಸೋಬೇರಿತನ, ನಿನಗಿರುವ ಆ ಒಂದು ಏನಂತಾರೆ ಪೆರುಂತಿಂಡಿ ಅಂತಾರೆ ಘಟನೆ, ಅದು ಮತ್ತೆ ನಿನಗಿರುವ ಲೋಕದ ಇಚ್ಛೆಗಳಿರುತ್ತೆ ನೋಡಿ, ನನ್ಗೆ ಅದು ಮಾಡ್ಬೇಕು, ಗುರಿ ಇದು ಮಾಡ್ಬೇಕು, ಅದು ಬೇಕು ಇದು ಬೇಕು, ಎಲ್ಲವನ್ನು ಬಿಟ್ಟು ಏನ್ ಮಾಡಿ ನೀನು ನನ್ನಿಂದ ಬಾ ಅಂದ್ರು ಯೇಸು ಕ್ರಿಸ್ತರು. ನಿನಗಿರುವ ಹಣಕಾಸು ಏನಂದ್ರೆ ಯಾರಿಗಿದೆಯೋ ಅವ್ರಿಗೆ ಇನ್ನೂ ಜಾಸ್ತಿ ಕೊಡ್ತಾರೆ. ನಮ್ಮ ಮೈಂಡು ಇದೇ ಅಂತ ಬಂದ ತಕ್ಷಣ ಬರೀ ಹಣಕಾಸೆ ಬಂದ್ಬಿಡುತ್ತೆ ನಮ್ಗೆ. ಅದಲ್ಲ ಆಕ್ಚುಲಿ. ನೋಡಿ, ಫಾರ್ ಎಕ್ಸಾಂಪಲ್ ಯಾರು ಒಬ್ಬ ಕ್ಲೋಸ್ ಡಿಸೈಪಲ್ ಜಾನ್ ಅಲ್ವರ, ಅವ್ರು ಹೇಳಿದ್ರಲ್ಲ ಆ ಮನುಷ್ಯನಿಗೆ, ನೀನ್ ಮಾಡಿ ಹೋಗ್ಬಿಟ್ಟಿಲ್ಲವನು ಮಾರಂತ ಹೇಳಿದ್ರಲ್ಲ, ಅದನ್ನ ಯಾಕೆ ಯೋವಾನ್ ಕೇಳಿಲ್ಲ, ಮಾರಿಲ್ಲ? ಯಾಕೆ ಯೋವಾನ ತಕ ಅವ್ರ ತಾಯಿನ ಒಪ್ಪು ಕೊಡಿಸಿದ್ರು?
ಯೇಸು ಕ್ರಿಸ್ತ ಯಾಕೆ ಸ್ವಂತ ಮನೆ ಇತ್ತು. ಸ್ವಂತ ಮನೆ ಇತ್ತು, ಯಾಕೆ ಮಾರಿಲ್ಲ ಅವ್ರ ಮನೇನವರು ಮಾಡ್ಬೇಕ್ತಾನೆ ಅವರು ಕರೆಕ್ಟ್ ಆಗಿ ಹೇಳಿದ್ರೆ ಕರೆಕ್ಟಾ? ಅವ್ರು ಹೇಳಿದ ಅರ್ಥ ಅದಲ್ಲ, ಅವ್ರಿಗೆ ಗೊತ್ತು ನಮ್ಗೆ ಏನ್ ಬೇಕು, ಹಣಕಾಸು ವ್ಯವಸ್ಥೆ ಬೇಕು, ಅದು ತಾಳಂದ್, ಅದು ಮನಿ ಇಸ್ ಟ್ಯಾಲೆಂಟ್. ಅದನ್ನ ಜಾಸ್ತಿ ನಿರ್ಮಾಣ ಮಾಡ್ಬೇಡ, ಸೇರ್ಸ್ಕೋಗ್ಬಿಡೋದು ಸ್ನೇಹರು. ಅದೇ ರೀಸನಿಂಗ್. ಓಟಿ ಮಾಡ್ಬೇಕು, ಸಮಯ ಕಿತ್ಕೊಂಡ್ಬಿಡ್ತಾನೆ. ಹಂಗಾಗಿ ನಮ್ಗೆ ಎಷ್ಟು ಬೇಕು ಅಷ್ಟೇ. ನಮ್ಗೆ ಮನೆ ಕಟ್ಬೇಕಾ, ಕಟ್ಕೊಳ್ಳೋ ಕೆಪಾಸಿಟಿ ಇದೆ, ಕಟ್ಕೊಳ್ಳಿ. ಆದ್ರೆ ಆದ್ರೂ ಸಹ ಯೋಚನೆ ಮಾಡ್ಬೇಕು, ಆ ಕಾಸನ್ನ ನಾವು ದೇವರ ಕಾರ್ಯಕ್ಕೋಸ್ಕರ ಯೂಸ್ ಮಾಡಕ್ಕೆ ದೇವರ ಮನೆಯಲ್ಲಿ ಕರೆದಿರೋದು. ಆ ತಾಳನ್ನು ಕೊಟ್ಟಿರೋದು ಯಾರ್ತ ನಮ್ಗೆ? ಅಧ್ಯಾತ್ಮ ಕ್ರಿಸ್ತಲ್ಲಿ ಪ್ರಿಯರೇ. ಆ ಮನುಷ್ಯ ಅವತ್ತು ಏನ್ ಮಾಡಿಲ್ಲ, ಬರಲಿಲ್ಲ. ಯಾಕೋಸ್ಕರ ಬರಲಿಲ್ಲ? ಅವನಿಗಿರುವ ಆಸ್ತಿನ ಅವನು ಕಾಪಾಡ್ಕೊಂಡು ಬರಲಿಲ್ಲ. ಯಾವಾಗದು 33 ವರ್ಷ ಎಡಿ, ಕರೆಕ್ಟಾ? ಇನ್ನ 37ನೇ ವರ್ಷ ಅಷ್ಟೇ ಏನಾಗುತ್ತೆ, ಒಂದು ಅವನ ಹಣಕಾಸು ವ್ಯವಸ್ಥೆ, ಆಸ್ತಿ, ಅಂತಸ್ತು ಎಲ್ಲ ನಾಶ ಆಗೋಯ್ತು. ಕರೆಕ್ಟಾ? ಹಿಂಗ್ ನಷ್ಟ ಆಯ್ತು, ರೋಮನ್ಸ್ ಬಂದ ಟೈಪ್. ಡಿಸೈಡ್ ಮಾಡ್ಬಿಟ್ಟು. ಆ ತರನೇ ಈ ಮೂಲಕದಿರುವಂತ ಎಲ್ಲವೂ ಸಹ ಪ್ರೀತಿ, ವಿಶ್ವಾಸ, ತಂದೆ ತಾಯಿ, ಮಕ್ಕಳು, ಗಂಡ ಹೆಂಡತಿ ಎಲ್ಲ ನಾವು ರೆಸ್ಪೆಕ್ಟ್ ಮಾಡಬೇಕು. ಅವರಿಗೆ ತಕ್ಕಂತ ಮರ್ಯಾದೆ ಕೊಡಬೇಕು, ಎಲ್ಲವನ್ನ ಮಾಡ್ಬೇಕು, ನಮ್ಮ ಕರ್ತವ್ಯ. ಆದ್ರೆ ಕ್ರಿಸ್ತಲ್ ಪ್ರಿಯರೇ, ಇವರಿಗೆಲ್ಲರಿಗಿಂತ ಅಧಿಕವಾದ ಒಂದೇನ್ರಿ, ದ ರೆವರೆನ್ಸ್, ದ ಭಯ, ದ ಭಕ್ತಿ ಯಾರು ಕೊಡ್ಬೇಕು ನಾವು? ನಾವು ಕೊಡುವಂತ ರೆವರೆನ್ಸ್ ಎಂತ ರೆವರೆನ್ಸ್ ಅದು ಗಾಡಿಗೆ? ಈಗ ನಮ್ಮನ್ನ ಏನ್ ಮಾಡ್ಬಿಡ್ತಾರೆ, ಕಚ್ಚಾಕ್ ಬಿಡ್ತಾರೆ, ಸಾಯ್ಸಾಕ್ ಬಿಡ್ತಾರೆ ಅಂತ ಭಯನಾ? ಹಂಗಲ್ಲ. ಈಗ ಒಬ್ಬ ತಂದೆ ಅಲ್ವರ, ಚಿಕ್ಕ ಮಗು ಇರ್ತಾನೆ, ಅವನು ಮ್ಯಾಕ್ಸ್ ಅಲ್ಲಿ ಕಡೆ ಮಾರ್ ತಗೊಂಡ್ಬಿಟ್ರೆ ಏನ್ ಮಾಡ್ತಾರೆ ತಂದೆ ಅವರು, ಪಾಪ ಮನೆಗೆ ಅವನ್ನ ಹೊಡಿತಾರೆ. ಈ ಭಯ ಅವನಿಗಿತ್ತು, ಕರೆಕ್ಟಾ? ಬರ್ತಾನೆ, ಹೊಡಿತಾರೆ, ತಗೊಂತಾನೆ. ಅದೇ ಮಗ ವೆನ್ ಈ ಗ್ರೋಸ್ 25 years old ಅಲ್ವರ, ಆಚೆ ಹೋಗ್ತಾನೆ. ಆಚೆ ಹೋದಾಗ ಅವನ ಫ್ರೆಂಡ್ಸ್ ಮಾಡ್ತಾರೆ, ಬಾರೋ ಏನ್ ಮಾಡೋಣ ಇವತ್ತು ಕುಡಿಯಕ್ಕೆ ಹೋಗೋಣ, ಅದೇ ಗಂಜಾ ಹೊಡೆಯೋಣ ಬಾರೋ ಕರೀತಾರೆ. ಆಗ ಏನು ಮಾಡ್ತಾನೆ ಮಗ, ಯೋಚನೆ ಮಾಡ್ತಾನೆ, ಈ ಕಾರಣ ನಾನು ಮಾಡಿದ್ರೆ ನನ್ನ ಫ್ಯಾಮಿಲಿ ಹೆಸರು ಹಾಳಾಗುತ್ತೆ, ನಮ್ಮ ಅಪ್ಪಗೆ ಏನಾಗುತ್ತೆ, ಕೆಟ್ಟ ಹೆಸರು ಬರುತ್ತೆ. ಈ ಕೆಟ್ಟ ಹೆಸರನ್ನ ನಾನು ಅಪ್ಪನಿಗೆ ಕೊಡಬಾರ್ದು ಅನ್ನೋದು ಭಯ ಇರುತ್ತೆ, ಕರೆಕ್ಟಾ? ನನ್ನ ಅಪ್ಪ ವಿಶ್ವಾಸವನ್ನು ಕಳ್ಕೋಬಾರ್ದು, ಅಪ್ಪ ಪ್ರೀತಿ ನಾನು ಕಳ್ಕೋಬಾರ್ದು ಅನ್ನೋ ಭಯ ಅವನಿಗಿರುತ್ತಲ್ವಾ? ಆ ಭಯನೇ ನಮ್ಗಿರ್ಬೇಕು. ಅವ್ರು ಹೊಡಿತಾರೆ, ಬಡಿತಾರೆ ಅಲ್ವರ. ಹಂಗಿರಂಗಿದ್ರೆ ನಮ್ಮನ್ನೆಲ್ಲ ಅಬ್ರಾಹ್ಮನ್ನೇ ಆದಾಮ್ನೇ ನಾಶ ಮಾಡಿ ಅವ್ರು ಹೋಗ್ಬಿಡ್ತಾರೆ ಅಲ್ವರ. ಆದ್ರೆ ನಮ್ಮನ್ನ ಪಿತೃ ಸ್ವೀಕಾರದವರ ನಾವು ಮಕ್ಕಳಾಗಿ ಕರೆಯಲ್ಪಟ್ಟ ಮೇಲೆ ಅಂತ ಒಂದು ತಂದೆನ ಕಲ್ಕೊಳ್ಳೋದು, ಅಂತ ಒಂದು ತಂದೆಗೆ ನಾವು ಏನಾಗೋದು, ವಿರೋಧವಾಗೋದು ಆಗ್ಲೇಬಾರ್ದು. ಅಂತ ಕಾರ್ಯಗಳನ್ನ ನಾವು ಮಾಡ್ಲೇಬಾರ್ದು. ಆದ್ರೆ ನಾವು ಮಾಡಿರೋ ಒಂದು ಒಡಂಬಡಿಕೆಯಲ್ಲಿ ಏನ್ ಮಾಡಕ್ ನಾವು ನಂಬಿಗಸ್ತರಾಗಿದ್ದು ಸ್ವಲ್ಪ ಹಾರ್ಡ್ಲಿ ಮ್ಯಾಕ್ಸಿಮಮ್ 10 ವರ್ಷ 20 ವರ್ಷ ಅಷ್ಟೇ ವಯಸ್ಸಾಗತ್ತೆ ನಮ್ಗೆಲ್ಲರೂ ಅಲ್ವಾ? ಅಷ್ಟರಲ್ಲಿ ಏನ್ ಮಾಡ್ತೀವಿ ನಾವು ತಂದೆಯವರಿಗೆ ಮೆಚ್ಚುಗೆ ಆಗುವಂತ ಜೀವನವನ್ನು ಬದುಕಿ ನಮ್ಮ ಒಂದು ಬಳಿ ಅವ್ರಿಗೆ ಸಾಕು ಅನ್ನೋ ತರ ನಾವು ಕೊಟ್ಬಿಟ್ರೆ ನಮಗಿಂತ ಏನ್ರಿ ಏನಂತಾರೆ ಭಾಗ್ಯವಂತರು ಬೇರೆ ಯಾರಿಲ್ಲ. ಆದ್ರೆ ಅದನ್ನ ಮಿಸ್ ಮಾಡಿದ್ರೆ, ನೆಗ್ಲೆಕ್ಟ್ ಮಾಡಿದ್ರೆ ಅಲ್ಲೋರ, ಗುಡುಗುಡ್ಕೊಂಡ್ರೆ ಏನ್ ಮಾಡ್ಬಿಡ್ತಾರೆ, ಹೊರಗೆ ಕತ್ತಲೆಯಲ್ಲಿ ಹಾಕ್ಬಿಡ್ತಾರೆ. ಆಗ ಹೊರಗೆ ಕತ್ತಲೆಯಲ್ಲಿ ಹಾಕ್ಬಿಟ್ರೆ ನಮಗೆ ಎಲ್ಲ ಬಿಡ್ತೀವಿ ನಾವು, ಮಹಾಸಮೂಹ. ಸಭೆ ಆಗೋದು ಈಸಿ, ಕರೆಕ್ಟಾ? ಸಭೆ ಆಗೋದು ತುಂಬಾ ಈಸಿ, ಮಹಾಸಮೂಹ ಆಗೋದು ಮಹಾ ಉಪದ್ರವ. ಎಲಿಯ ತೋರಿಸಿದಂತಹ ಉತ್ಸಾಹಕ್ಕಿಂತ ಡಬಲ್ ಉತ್ಸಾಹ ಏನ್ ಮಾಡ್ಬೇಕು, ಇಳಿಸ ತೋರಿಸ್ಬೇಕು ಕ್ರಿಸ್ತರಲ್ಲಿ ಪ್ರಿಯರೇ. ಚಂದಾಗಿ ಕ್ರಿಸ್ತರಲ್ಲಿ ಪ್ರಿಯರೇ, ನಮಗ್ ಕೊಟ್ಟಿರುವ ಒಂದು ಕಳೆದಂದ್ರೆ ಆ ಒಂದು ಕಾರ್ಯವನ್ನು ನಾವು ಅದನ್ನ ಇವಾಗ್ಲೇ ಸ್ವೀಕಾರ ಮಾಡ್ಕೊಂಡು ನಾವು ನೋಡಕ್ ಅದನ್ನ ಓಟವನ್ನು ಜಯಶೀಲರಾಗಿ ಓಡಿ ಮುಗಿಸಕ್ಕೆ ತಂದೆ ದೇವರು ನಮಗೆ ನಡೆಸ್ತಾರೆ. ಏನಪ್ಪಾ ಅಂದ್ರೆ ಇವಾಗ ಪಾಯಿಂಟು ನಮ್ ಕೈಲಿದೆ, ನಾವು ನಡಿತೀವ, ನಾವು ಅದರಲ್ಲಿ ಹೋಗಿ ಸೇರ್ತೀವ ಅನ್ನೋದು ಏನ್ ಮಾಡ್ತಾರೆ ದೇವರು ನಮಗೆ ಬಿಟ್ಟಿದ್ದಾರೆ. ಲೆಟ್ ಅಸ್ ಆಲ್ ಬಿ ವೆರಿ ಕಾಶಿಯಸ್ ಅಲ್ವರ. ಯಾಕಂದ್ರೆ ನೋಡ್ತಾ ನೋಡಿ, ಈ ಮಹಾಸಮೂಹಕ್ಕೆ ಏನಿಲ್ಲ, ಪನಿಷ್ಮೆಂಟ್ ಇಲ್ಲ ಅಂತ. ಯಾಕೆ ಗೊತ್ತಾ? ಸಭೆಯ ಅವಕಾಶವನ್ನು ಮಿಸ್ ಮಾಡದೆ ಅಂತ ಬರುತ್ತಲ್ಲ ಫೀಲಿಂಗ್, ಇಟ್ ಸೆಲ್ಫ್ ಇಸ್ ಎ ಗ್ರೇಟ್ ಪನಿಷ್ಮೆಂಟ್ ಅಂತ. ಹಾಗಾಗಿ ನಾವು ಅಲ್ಲಿ ಹೋಗೋದು ಬೇಡ. ಇದಲ್ಲದೆ ಬೇರೆ ಇದೆ, 2ನೇ ಮರಣ, ಅದ್ರ ಬಗ್ಗೆ ನಾನು ಟಾಪಿಕ್ ಇಲ್ಲ ಇಲ್ಲಿ, ಅದು ಇದೆ. ಪರಿಪೂರ್ಣವಾಗಿ ಒಡಂಬಡಿಕೆ ಮಾಡಿದ್ಮೇಲೆ ಎಲ್ಲವನ್ನೂ ಬಿಟ್ಟು ಮತ್ತೆ ಭೂಲೋಕ ಹೋಗ್ಬಿಟ್ರೆ ಅವರೆಲ್ಲೂ ಇಲ್ಲ. ದೇವರ ಚಿತ್ತದಲ್ಲಿ ಆ ಪ್ಲಾನ್ ಅಲ್ಲಿ ಅವರೆಲ್ಲೂ ಫಿಟ್ ಆಗಿಲ್ಲ. ಹಂಗಾಗಿ ಅವ್ರನ್ನ ಮಾಡ್ಬಿಟ್ಟು ಅವ್ರನ್ನ ನಾಶನ ಮಾಡ್ಬಿಟ್ರು. ಸೊ ಕ್ರಿಸ್ತರಲ್ಲಿ ಪ್ರೇಯರ್, ಲೆಟ್ ಅಸ್ ಬಿ
ಅಲ್ವರ ಯೇಸು ಕ್ರಿಸ್ತನ ಆ ಒಂದು ಶರೀರದ ಅಂಗವಾಗಿ ಅವರ ಏನಂತಾರೆ ಬ್ರೈಡ್ಗೆ ಅಹಂಕಾರ ಬ್ರೈಡ್ ಆ ಮೊದಲಿಗೆ ಮೊದಲನೇ ಗೀತೆಯಾಗಿ ಏನ್ ಮಾಡಕ್ ನಾವು ಆಯ್ಕೆ ಪಟ್ಟಿ ಹೋಗೋಣ. ನಮಗೆ ಗಾಡ್ ಬ್ಲೆಸ್ ಆಲ್ ಆಫ್ ಅಸ್. ಆಮೆನ್. ಪ್ರೀತಿ ಅಂತ ಸಹೋದರ ಸಹೋದರರೇ, ನಮ್ಮ ನಡುವೆ ಸುರಂತ ಕ್ರಿಸ್ಟಿ ಬುದ್ಧರವರು ನಮ್ಗೆ ಒಂದು ಮುಖ್ಯವಾಗಿರಂತ ಒಂದು ಅಂಶನ ಏನ್ ಮಾಡಿದ್ರು, ಹಂಚ್ಕೊಂಡ್ರು ಅಲ್ವರ. ಸೇರಿ ಗೋಳಾಟವು ಕಟ್ಟಕಟ್ಟನೆ ಅಲ್ಲಿ ಕಡಿಯೋದು ಅಲ್ವರ. ನೋಡ್ಬೇಕಾರೆ ಈ ಗೋಳಾಟವು ಕಟ್ಟಕಟ್ಟನೆ ಅಂತ ಅಲ್ಲಿ ಕಡಿಯೋದನ್ನ ನಾವು ಬ್ಯಾಬಿಲೋನ್ ಇರ್ಬೇಕಾದ್ರೆ ಏನ್ ಮಾಡಿರ್ತೀರಿ, ಕೇಳಿರ್ತೀರಿ ಅಲ್ವರ. ಸೊ ಬ್ಯಾಬಿಲೋನ್ ಏನಂತಾರೆ, ನರಕ ಅಲ್ವರ. ಗೋಳಾಟವು ಏನಿದೆ, ಕಟಕಟನೆ ಅಲ್ಲಿ ಕಡಿಯೋದಿದೆ ಅಂತ ಬಿಟ್ಟು ಅಲ್ವರ. ಸರಿ, ಅಲ್ಲಿ ಹಲ್ ಕಡಿತಾರೆ. ಆದ್ರೆ ಹೆಂಗ್ ಕಡಿತಾರೆ, ಗೋಳಾಟದ ಏನ್ ಮಾಡ್ತಾರೆ, ಹಣ್ಣು ಕಡಿತಾರೆ, ಚಿತ್ರಹಿಂಸೆ ಇರ್ತಾರೆ, ಚಿತ್ರ ವೇದನೆ ಇರ್ತಾರೆ ಅಂತಂದ್ರ. ಸರಿ, ಇದೇ ರೀತಿ ಇನ್ನೊಂದ್ ಕಡೆ ಅಲ್ಲಿ ಕಡಿತಾರೆ, ಅದೇ ಸಂತೋಷನ ಕಡಿತಾರೆ ಅಲ್ವ. ಇಲ್ಲಿ ಔಟ್ ಆಫ್ ದಿ ಕಾಂಟೆಕ್ಸ್ಟ್ ಹೇಳೋದು ಹೇಳ್ರಿ. ಹಲ್ ಕಡಿತಾರೆ, ಸಂತೋಷನ ಕಡಿದ. ಇದು ಗೋಳಾಟದಿಂದ ಹಲ್ ಕಡಿಯುವಂಥದ್ದು. ಸಂತೋಷನ ಹಲ್ ಕಡಿಯುವಂಥದ್ದು ಇಲ್ಲಿ ಎಲ್ಲಿ ಎಲ್ಲಿ ಗೊತ್ತಾ, ಚಿಕನ್ ಮಟನ್ ತಿನ್ಬೇಕಾರೆ ಅಲ್ಲಿ ಕಡಿತೀರಲ್ಲ, ಮೂಳೆಗಿಳೆಲ್ಲ ಅವ ಹೇಗ್ ಕಡಿತೀರಿ, ರುಚಿ ರುಚಿಯಾಗಿ ಅಲ್ವರ. ಸೊ ನೋಡ್ರಿ, ಗೋಳಾಟವು ಕಟಕಟನೆ ಅಲ್ಲಿ ಕಡಿಯೋದು ಏನಪ್ಪಾ ಅಂತ ವಿವರಣೆ ನಮ್ ಬ್ರದರ್ ಏನ್ ಮಾಡಿದ್ರ, ಹೇಳಿದ್ರ ಅಲ್ವರ. ಸೊ ಗೋಳಾಟವು ಅಂತಂದ್ರೆ ಏನ್ರಿ, ಕಟಕಟನೆ ಅಲ್ಲಿ ಕಡಿಯೋದು ಏನ್ರಿ ಎರಡು ಬೇರೆ ಬೇರೆ ಬರ್ತಾರೆ. ಇಂಗ್ಲಿಷ್ ಬರ್ತಾರೆ ಔಟರ್ ಡಾರ್ಕ್ನೆಸ್ ಅಲ್ವರ. ಅಂದ್ರೆ ಕತ್ತಲಲ್ಲಿ ಹಾಕೋದು, ಆಮೇಲೆ ಏನ್ರಿ ಅಲ್ಲಿ ಹಲ್ ಕಡಿಯ ಅಂತದ್ದು. ಎರಡು ಏನಾಗಿದೆ, ಬೇರೆ ಬೇರೆ ಸನ್ನಿವೇಶಗಳು ಅಲ್ವರ. ಸೊ ಮೊದಲು ದೇವ್ರ ಏನಪ್ಪ ಮಾಡ್ತಾರೆ, ಕತ್ಲಿಗೆ ಏನ್ ಮಾಡ್ತಾರೆ, ಆಗ್ತಾರೆ. ಎರಡನೇದು ಆ ಕತ್ಲಿಗೆ ಆಗಂತ ಎಕ್ಸ್ಪೀರಿಯನ್ಸ್ ಏನ್ರಿ ಮಾಡೋದಲ್ಲಿ, ಅಲ್ಲಿ ಏನ್ ಮಾಡೋದು ಏನ್ರಿ, ಅಲ್ಲಿ ಹಲ್ಲು ಕಡಿಯುವಂಥದ್ದು ಗೋಳಾಟದಿಂದ ಆಗಂತ ಒಂದು ವೇದನೆಯಿಂದ ಅಲ್ವರ. ಸೊ ಅದನ್ನ ಬೈಬಲ್ ಅಲ್ಲಿ ಬರೋದು ಎಷ್ಟು ಸತಿ ಅಂತಂದ್ರೆ ಇದು 3 ಸತಿ ಬರೋದು. ಅದ್ರ ನಾವು ಬೇಸಿಕ್ ಕ್ಲಾಸ್ ತಗೊಬೇಕಾದ್ರೆ ನರಕ ಅಂತ ಪಾಠದಲ್ಲಿ ಇಷ್ಟು ಡೀಟೇಲ್ ಆಗಿ ಏನ್ ಮಾಡಕ್ ತೊಗೊಳಲ್ಲ. ಸೊ ಸಂಕ್ಷಿಪ್ತವಾಗಿ ಏನ್ ಮಾಡ್ತೀವಿ, ಸಿಂಪಲ್ ಆಗಿ ಹೇಳ್ತೀವಿ. ಅದ್ರಲ್ಲಿ ನೋಡ್ಬೇಕಾದ್ರೆ ಈ 3 ವಾಕ್ಯಗಳು ಬರೋದು, ಒಂದು ಯಹೂದ್ಯರಿಗೆ ಹೇಳ್ತಾರೆ, ಇನ್ನೊಂದು ಯಾರು ಹೇಳೋದು, ಹೆಸರಿಗಾಗಿರಂತ ಕ್ರೈಸ್ತವರು, ಲೋಕ ಅಂತ ಕ್ರೈಸ್ತವರು ಹೆಸರುವಾಗಿದಾರಲ್ಲ. 3ನೇದು ಯಾರು ಹೇಳಂದ್ರೆ ನಮಗೇನ್ ಮಾಡೋದಲ್ಲಿ ಅಲ್ಲಿ ಹೇಳ್ತದ್ದು ಅಲ್ವರ. ಸೊ ಯಹೂದ್ಯರಿಗೆ ದೇವ್ರ ಏನ್ ಮಾಡಿದ್ರು, ಅವಕಾಶನ ಕೊಟ್ರು ಏನ್ರಿ, ಪಿತೃಗಳ ಸಂಗಡ, ದೇವರ ಪ್ರವಾದಿಗಳ ಸಂಗಡ ಏನ್ರಿ, ದೇವರಾಜ್ಯದಲ್ಲಿ ಮುಖ್ಯವಾಗಿ ಆಡಳಿತದಲ್ಲಿ ಕೂತ್ಕೊಳ್ಳುವಂತ ಅವಕಾಶ ಯಾರಿಗಿತ್ತು, ಯಹೂದ್ಯರಿಗಿತ್ತು ಅಲ್ವರ. ದೇವರಾಜ್ಯ ಸ್ಥಾಪನೆ ಆಗ್ಬೇಕಾದ್ರೆ, ಭೂಲೋಕದಲ್ಲಿ ಕಣಕಾಣಂತ ಸ್ಥಾಪನೆ ಆಗ್ಬೇಕಾದ್ರೆ ಅವಾಗ ಎಲ್ಲಾ ಅಡ್ಮಿನಿಸ್ಟ್ರೇಷನ್ ಎಲ್ಲಪ್ಪ ಇರ್ತಾರೆ ಅಂದ್ರೆ ಇಸ್ರೇಲ್ ಅಲ್ಲಿ ಏನಾಗ್ತಾರೆ ನಡೀತಾರೆ ಅಲ್ವರ. ಇಸ್ರೇಲ್ ಆಗ್ತಾರೆ ವರ್ಲ್ಡ್ ಕ್ಯಾಪಿಟಲ್ ಆಗಿರ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಹೋಲಿ ಲ್ಯಾಂಡ್ ಅಂತ ಅಂದ್ಬಿಟ್ಟು ಇಡೀ ವರ್ಲ್ಡ್ ಯಾವ್ದಿಗೆ ಹೇಳ್ತಾರೆ, ಇಸ್ರೇಲ್ ಹೇಳೋದು ಅಲ್ವರ. ಬೈಬಲ್ ಇದೆ ಅಲ್ವರ. ಬೈಬಲ್ ಕೂಡ ಏನ್ ಮಾಡ್ತಾರೆ, ದ ಪ್ರೆಸೆಂಟ್ ಲ್ಯಾಂಡ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಇಡೀ ವರ್ಲ್ಡ್ ಅಲ್ಲಿ ಹೋಲಿ ಲ್ಯಾಂಡ್ ಅಂತ ಹೇಳೋದು ಯಾವ್ದಿಗೆ ಹೇಳೋದು ಅಂತಂದ್ರೆ ಇದೇ ಲ್ಯಾಂಡ್ ಹೇಳೋದು. ವ್ಯಾಟಿಕನ್ ಸಿಟಿಗೂ ಹೇಳಲ್ಲ. ಆಮೇಲೇನ್ರಿ ನಮ್ಮ ಐತಲ್ಲ ಏನದು, ಯಾವ್ದೈತ್ರಪ್ಪ, ನಾರ್ತ್ ಕರ್ನಾಟಕ, ನಾರ್ತ್ ಇಂಡಿಯಾಲ್ ಒಂದ್ ಇದೆಯಲ್ಲ ಏನ್ರಿ ಅದು, ಅವಾಗ ಫ್ಲಡ್ ಬರ್ತಾರಲ್ಲ, ಏನು ಅದೇ ಏನೋ ಹೇಳ್ತಾರಲ್ಲ, ಅದು ಏನೋ ಇನ್ನೊಂದು ಹೆಸರಿದೆ, ಇಲ್ಲ ಆ ಫ್ಲಡ್ ಬಂದೆಲ್ಲ ಈ ಏನೋ ದೇವಸ್ಥಾನಗಳಿದೆಲ್ಲ ಅಲ್ವರ. ಸೊ ಏನ್ರಿ ಕಾಶಿ, ಕೈಲಾಸ ನೋಡ್ರಿ, ಅದನ್ನು ಕೂಡ ಏನ್ ಮಾಡಲ್ಲ ಯಾರು ಹೋಲಿ ಲ್ಯಾಂಡ್ ಅಂತ ಹೇಳಕ್ ಹೋಗಲ್ಲ ನೋಡ್ಬೇಕಾದ್ರೆ. ಹೋಲಿ ಲ್ಯಾಂಡ್ ಅಂತ ಹೇಳೋದು ಯಾವ್ದಂದ್ರೆ ಇಸ್ರೇಲ್. ಸೊ ಫ್ಯೂಚರ್ ಅಲ್ಲಿ ಇಸ್ರೇಲ್ ಅಲ್ಲೇ ದೇವರಾಜ್ಯ ಏನಾಗೋದು, ಸ್ಥಾಪನೆ ಆಗುತ್ತೆ ಅಲ್ವರ. ಆ ದೇವರಾಜ್ಯದ ಅಡ್ಮಿನಿಸ್ಟ್ರೇಷನ್ ಆಕ್ಟಿವಿಟೀಸ್ ಎಲ್ಲ ಯಾರಿಗಪ್ಪ ಕೊಡ್ತಾರೆ, ಪಿತೃಗಳು, ನಂಬಿಕಸ್ಥ ವೀರರಿಗೆಲ್ಲ ಏನ್ ಮಾಡ್ತಾರೆ, ಕೊಡ್ತಾರೆ ಅಲ್ವರ. ಈ ಅವಕಾಶ ನಾವು ಹೊಂದ್ಕೊಂತೀನಿ ಅಂತ ಇಸ್ರೇಲ್ ಜನಗಳು ಏನ್ ಮಾಡೋದು, ತುಂಬಾ ಒಂದು ಆಸೆ ಇಟ್ಟಿದ್ರು ಅಲ್ವರ. ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇತ್ತು ಅಲ್ವರ. ನಮ್ಮನ್ನ ಬಿಟ್ರೆ ದೇವ್ರಿಗೆ ಬೇರೆ ಚಾಯ್ಸ್ ಇಲ್ಲ, ನಮ್ಮನ್ನೇ ಆಯ್ಕೆ ಮಾಡ್ತಾರೆ ಅಂದ್ಬಿಟ್ಟು. ಇವಾಗ ಆ ಅವಕಾಶ ಏನ್ ಮಾಡಿದವರು ಕಳ್ಕೊಂಡ್ರು. ಯಾವಾಗ ಯೇಸು ಕ್ರಿಸ್ತನ್ ರಿಜೆಕ್ಟ್ ಮಾಡ್ಬಿಟ್ರು, ದೇವ್ರ ಏನ್ ಮಾಡಿದ್ರು, ಅವನ್ನ ಕತ್ಲಿಗೆ ಏನ್ ಮಾಡಾಕ್ಬಿಟ್ರು, ಹಾಕ್ಬಿಟ್ರು. ಅದರ ಕಣ್ಗಳೇನಾಯ್ತು, ಅದರ ಕತ್ಲ ಅಂತ ನೋಡ್ಬೇಕ್ರೆ ಲೋಕದಲ್ಲಿ ಬೆಳಕೆಲ್ಲ ಇದೆ, ಅವ್ರ ಕಣ್ಗಳೇನಾಗ್ಬಿಡ್ತು, ಮಂಕಾಗೋಯ್ತು ಅಲ್ವರ. ಕಣ್ಣಲ್ಲಿ ಏನಾಯ್ತು, ಸತ್ಯನ ಅವರು ಕಾಣಿಸ್ಕೊಂಡ್ ಆಗ್ತಾರೆ ಅಲ್ವರ. ಅವಾಗ ಏನಾಯ್ತು ಅಂದ್ರೆ ಅವ್ರ ಬೆಳಕಿಂದ ಮಕ್ಳುಗಳು ಏನಾಗ್ಬಿಟ್ರು, ಕತ್ಲಿಗೆ ಹೊಟ್ಟೋಗ್ಬಿಟ್ರು ಅಲ್ವರ. ಅದೇ ಯೇಸು ವಾಕ್ಯ ಹೇಳಿದ್ರು ಯೋನ 1:1 ತನ್ನ ಸ್ವಂತ ಜನಗಳಿಗೆ ಕಳ್ಸಿಕೊಟ್ರು, ಅವ್ರ ಸ್ವಂತ ಜನಗಳೇ ಯೇಸು ಕ್ರಿಸ್ತನ್ ಏನ್ ಮಾಡಿಲ್ಲ, ಅವ್ರ ಅಂಗೀಕರಿಸಲ್ಲ. ಸೊ ದೇವರ್ ಬ್ಲೈಂಡೆಡ್ ಅದರ ಕಣ್ಗಳೇನಾಗ್ಬಿಡ್ತು, ಗೋಡಾಗ್ಬಿಡ್ತು ಅಲ್ವರ. ಅದರಿಂದ ಆ ಗೋಡಾಟ ಕಟಕಟನೆ ಅಲ್ಲಿ ಕಡೆಯೋದು ಯಾವಾಗಪ್ಪ ಇರ್ತಾರೆ ಅಂದ್ರೆ ಕ್ರಿಸ್ತ ರಾಜ್ಯದಲ್ಲಿ ಇದ್ ಬರ್ಬೇಕಾದ್ರೆ ಇವರೆಲ್ಲ ತುಂಬಾ ಇದ್ರು ನೋಡಲ್ಲ. ನಾವು ಆ ಸೀಟಲ್ಲಿ ಕೂತಿರ್ತೀರಿ, ಅಡ್ಮಿನಿಸ್ಟ್ರೇಷನ್ ಇರ್ತೀರಿ, ಎಲ್ಲಾ ನಮ್ಮ ಮುಖಾಂತರ ಬರ್ತಾ ಅಂದ್ಬಿಟ್ಟು ಆ ಅವಕಾಶನ ಅವ್ರಿಗೆ ದೇವ್ರು ಕೊಡದೇ ಇದ್ರೆ, ಅವ್ರ ಮುಂದೆ ಬೇರೆಯವ್ರಿಗೆ ಎಲ್ಲಾರ್ಗು ಕೊಡ್ತಾ ಇದ್ರೆ ಅವ್ರು ಹೆಂಗಿರ್ತದೆ,
ಅವರ ತುಂಬಾ ಏನಾಗ್ತಾರೆ, ತುಂಬಾ ಬೇಜಾರು ಪಡ್ತಾರೆ, ತುಂಬಾ ವ್ಯಥೆ ಪಡ್ತಾರೆ. ಅದ್ರ ಬ್ರದರ್ ಬ್ಯೂಟಿಫುಲ್ ಎಕ್ಸಾಂಪಲ್ ಹೇಳಿದ್ರು. ಅಲ್ಲಿ ಕಾಂಟೆಕ್ಸ್ಟ್ ಹೇಳ್ಬೇಕಾದ್ರೆ ಏನ್ರಿ, ನಾನು ಯಾವತ್ತ ಕಾಂಟೆಕ್ಸ್ಟ್ ಈ ತರ ಓದಿರ್ಲಿಲ್ಲ. ಅದು ಕೊರ್ನೆಲಿಯಸ್ ಬಗ್ಗೆ ಏನ್ ಮಾಡ್ತಾರೆ, ಶತಾಧಿಪತಿ ಏನ್ ಹೇಳ್ತಾರೆ, ನಂಬಿಕೆ ಅದ ಸ್ವಾಮಿ, ನೀವು ಬರೋದೇ ಬೇಕಾಗಿಲ್ಲ, ನೀವು ಇಲ್ಲ ಹೇಳಿ ಏನಾಗ್ತಾರೆ ಅಲ್ಲಿ ಆರೋಗ್ಯ ಆಗ್ಬಿಡ್ತಾರೆ ಅಂತ ಹೇಳಿದ್ರು. ಆ ಮನುಷ್ಯರಿಗೆ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಆ ಔತಣದಲ್ಲಿ ಕೂತ್ಕೊಬೇಕಾದ್ರೆ ಕೊರ್ನೆಲಿಯಸ್ಗೆ ಒಂದು ಸೀಟ್ ಕೊಟ್ಬಿಟ್ಟು ಇವ್ರಿಗೆಲ್ಲ ಕೊಡ್ತಿರೋದು ಹೆಂಗಿರ್ತದೆ, ಇದೇನಪ್ಪ ಇದು, ಆ ಕೊರ್ನೆಲಿಯಸ್ಗೆ ಹೋಗ್ಬಿಟ್ಟಾರಲ್ಲ, ನಮ್ಗೇನಾಗಿಲ್ಲ ಸಿಕ್ಕಿಲ್ಲ ಅಂತ ಒಂದು ಅವಮಾನನ ಯಾವುದೋ ಇಲ್ವಾ ಅದು. ಅದೇ ಅಂತಂದ್ರೆ ಏನ್ರಿ ಒಂದು ಗೋಳಾಟ, ಅದರ ಒಂದು ಚಿತ್ರ ಹಿಂಸೆ, ಒಂಥರ ವೇದನೆ, ಅದರ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಪ್ರೈಸ್ ನಾವೇನ್ ಮಾಡ್ದಂಗೆ ಕಳ್ಕೊಂಡಂಗೆ ಅಲ್ವರ. ಬ್ರದರ್ ಒಂದು ಎಕ್ಸಾಂಪಲ್ ಹೇಳಿದ್ರು, ಅದರ ಬಸ್ಸಿಂದ ಹಿಡಿದ್ಬಿಟ್ಟು ನೀರ್ ಕುಡಕ್ ಹೋಗ್ತೀರಿ, ಟಕ್ಕನ್ ಬಸ್ ಹೋಗ್ಬಿಟ್ರೆ ಹೆಂಗಿರ್ತದೆ? ಯಾರಿಗ ಆಗಿದ್ಯಾ ಎಕ್ಸ್ಪೀರಿಯನ್ಸ್ ಹತ್ರ? ಆಗಿದ್ಯಾ? ಏನ್ ಕಳ್ಕೊಂಡಿದ್ದೀರಾ? ನೀರು. ಅಯ್ಯೋ, ಯಾರ ಲ್ಯಾಪ್ಟಾಪ್ ಗಿಟಾಪ್ ಇಟ್ಬಿಟ್ಟು ಬಸ್ಸಿನ ಕೇಳಿ ಹೇಳ್ಬಿಟ್ಟು ಬಸ್ ಹೋಗ್ಬಿಟ್ಟಿದ್ರೆ ಹೇಗಿರ್ತದೆ? ಆಗಿದ್ಯಾ ಆತರ? ಎಷ್ಟು ಟೆನ್ಷನ್ ಆಗ್ಬಿಡ್ತಾರೆ. ಅಯ್ಯೋ, ಇಲ್ಲಿದ್ದೆಲ್ಲ ಒಂದು ಥಾಟ್ಸ್ ಬಂದ್ಬಿಡ್ತಾರೆ ಅಲ್ರ. ಎಷ್ಟು ಚಿತ್ರ ಹಿಂಸೆ ಅಲ್ರ. ಇದೇ ಹಿಂಸೆ ಯಾರಿಗಾಗೋದು? ಇಸ್ರೇಲ್ ಜನಗಳಿಗೆ ಏನಾಗೋದು ಆಗೋದು ಅಲ್ರ. ಇದು ಮೊದಲೇದು. ಎರಡನೇದು ಏನಂತಂದ್ರು, ಏನ್ರಿ, ಮದ್ವೆಯ ಬಟ್ಟೆನ ಇಲ್ದಿರಂತಾರ ಅನ್ಯ ಜನಾಂಗದವ್ರು ಅಲ್ವರ. ಅದಕ್ಕೆ ಯಾರು ಯಹೂದ್ಯರು ಫೇಲಿಯರ್ ಆಗ್ಬಿಟ್ರು, ದೇವ್ರೇ ಮಾಡ ಅನ್ಯ ಜನಾಂಗದವ್ರನ್ನ ಕಾಲಿಂಗ್ ಕೊಟ್ರು. ಯಾರು ಕೊಟ್ರು? ಕೊಟ್ರು ಎಲ್ಲಾರು ಕಡ್ಬಿಟ್ರು. ಅಂದ್ರೆ ಏನಂದ್ರೆ ಅವ್ರಿಗೆ ಕೈಕಾಲು ನೆಟ್ಟಿಗೆ ಏನಾಗಿಲ್ಲ, ಇಲ್ವೇ ಇಲ್ಲ. ಆಯ್ತಪ್ಪ ಬರೀ ಪರ ಇಲ್ಲ, ನೀವು ದೇವ್ರ ಸೇವೆ ಮಾಡಕ್ ಇಂಟ್ರೆಸ್ಟ್ ಇದೆಯಾ, ದೇವ್ರ ಬೆಳಿತೀರ ಬರ್ರಿ ಅಂತಂದ್ರು. ಮದ್ವೆ ಔತಣಕ್ಕೆ ಬರ್ರಿ ಅಂತಂದ್ರು. ಮದ್ವೆ ಔತಣಕ್ಕೆ ಬಂದಿದ್ಮೇಲೆ ಏನ್ ಮಾಡ್ಬೇಕು? ವಸ್ತ್ರ ಏನ್ ಮಾಡೋರೆ ಕೊಟ್ಟಾರೆ. ಆ ವಸ್ತ್ರ ಏನ್ ಮಾಡ್ಬೇಕು? ಹಾಕಬೇಕು. ಬ್ರದರ್ ಹೇಳಲ್ಲ ಏನ್ರಿ, ಆ ವಸ್ತ್ರ ಏನೇನೋ ಯೇಸು ಕ್ರಿಸ್ತ ಮುಖಾಂತರ ಬರಂತ ನೀತಿ ವಸ್ತ್ರ. ಅಯ್ಯೋ, ನಮ್ ಕ್ರಿಶ್ಚಿಯನ್ಸ್ಗೆ ಬಟ್ಟೆ ಇದೆ ಅಂತ ಬಿಟ್ಟು ಏನಾಗಿಲ್ಲ ಗೊತ್ತಿಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರ ಪ್ರಕಟಣೆ ಹೇಳ್ಬೇಕಾರೆ, ನೀ ಎಂತ ದುರಾವಸ್ಥೆಯಲ್ಲಿ ಬಿದ್ದಿದ್ಯಾ, ನೀನು ಬೆತ್ತಲೆ ಆಗಿದ್ಯಾ ಅಂತ ನಿನ್ಗೇನಾಗಿಲ್ಲ, ನಿನಗೆ ಗೊತ್ತೇ ಇಲ್ಲ. ಅದು ಬ್ರದರ್ ಹೇಳ್ದ ಚೆನ್ನಾಗಿ. ಅದ್ರ ಕ್ರಿಸ್ಮಸ್ ಮಾಡ್ತಾ ಇದ್ ಏನಕ್ಕೆ ಮಾಡ್ತಾ ಇದೀಯ ಅಂತಂದ್ರೆ, ಏನಕ್ಕೆ ಮಾಡ್ತಾ ಇದ್ರಿ? ತಾತ ಮಾಡ್ತಾ ಇದ್ ನಾವೇನ್ ಮಾಡ್ತಾ ಇದ್ರಿ ಅಲ್ವರ. ಆಮೇಲೆ ಅಯ್ಯೋ ಬ್ರದರ್ ಹುಟ್ಟಿದ್ಮೇಲೆ ಯಾವತ್ತೊಂದ್ ದಿನ ಬರ್ತಡೇ ಇರ್ಬೇಕಲ್ಲ, ಅದಕ್ಕೆ ಯಾವ್ದೊಂದ್ ದಿನ ಏನ್ ಮಾಡೋದು ಅಂತಂದ್ಬಿಟ್ಟು ಅಲ್ವರ. ಯೋಚನೆ ಮಾಡಿ ಅಂತೀನಿ, ಎಂತ ಮುಟ್ಟ ಹೇಳ್ತಾನ ಅಲ್ವರ. ಇವಾಗ ಒಂದು ಕೋರ್ಟ್ ಅಲ್ಲಿ ಒಂದು ಫೈಲ್ ಎಕ್ಸಾಂಪಲ್ ಹೇಳ್ತಾರೆ, ಒಂದು ರಿಯಲ್ ಆಗಿರೋ ಕೇಸ್ ಇದು ಅಂತ. ಒಬ್ರಿಗೆ ಡೆತ್ ಸರ್ಟಿಫಿಕೇಟ್ ಏನಾಗಿತ್ತು, ಬೇಕಾಗಿತ್ತು. ಅದಕ್ಕೆ ಡೆತ್ ಸರ್ಟಿಫಿಕೇಟ್ ಇಲ್ಲ. ಡೆತ್ ಸರ್ಟಿಫಿಕೇಟ್ ಕೋರ್ಟ್ಗೆ ಅಪ್ಲೈ ಮಾಡಿದ್ಮೇಲೆ ಜಡ್ಜ್ ಏನ್ ಡಿಸಿಷನ್ ಕೊಟ್ರು ಅಂದ್ರೆ, ನೋಡಪ್ಪ ಈ ವ್ಯಕ್ತಿಗೆ ನಾನು ಡೆತ್ ಸರ್ಟಿಫಿಕೇಟ್ ಕೊಡಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಸಾಧ್ಯ ಇಲ್ಲ ಅಂದ್ರೆ, ಅವ್ರು ಯಾವತ್ ಸತ್ರು ಅಂತ ದಾಖಲೆ ಏನಿಲ್ಲ ಇಲ್ಲ. ಅದಕ್ಕೆ ನಾನು ಏನ್ ಮಾಡಕ್ಕಾಗಲ್ಲ, ನಾನು ಡೆತ್ ಸರ್ಟಿಫಿಕೇಟ್ ಕೊಡಕ್ಕೆ ಸಾಧ್ಯ ಇಲ್ಲ ಅಂತಂದ್ರು. ಜಡ್ಜಿಗೆ ಏನ್ ಬುದ್ಧಿ ಐತೆ ನೋಡ್ರಿ. ಏನಪ್ಪಾ ಅದೇನಿಲ್ಲ, ಪ್ರೂಫೇ ಇಲ್ಲ, ಅದನ್ನ ನಾನು ಏನ್ ಕೊಡಕ್ ಸಾಧ್ಯ ಇಲ್ಲ. ನಮ್ ಕ್ರಿಶ್ಚಿಯನ್ಸ್ ಹೆಂಗೋರದೇ ಪ್ರೂಫ್ ಎಲ್ಲ ಏನೋ ಬೇಕಾಗಿಲ್ಲ ಸರ್, ಪರವಾಗಿಲ್ಲ, ನಾವೇನ್ ಬೇಕು ಆ ಕಾಲದಿಂದ ಮಾಡ್ತಾ ಇದ್ರಿ, ನಾವೇನ್ ಮಾಡ್ಬೇಕು ಮಾಡಬೇಕು ಅಷ್ಟೇ ಅಲ್ವರ. ನೋಡಿ ಬೈಬಲ್ ಅಲ್ಲಿ ಒಂದು ವಾಕ್ಯ ಇದೆ, ನೋಡಿರ್ತೀನಿ, ಓದನ. ಇದನ್ನ ನಾವು ಹೇಳಿಲ್ಲ, ಅದು ತುಂಬಾ ಹಾರ್ಷ್ ಆಗಿದೆ, ಆದ್ರೂ ಕೂಡ ನಮ್ಮ ಒಂದು ಒಳ್ಳೆತನ ಓದ್ರೆ ನಮ್ಗೆ ಒಳ್ಳೇದು. ಪ್ರಕಟಣೆ 21ನೇ ಅಧ್ಯಾಯ 7 ಮತ್ತು 8 ಓದಿಂತೀನಿ. ಕ್ರಿಸ್ತನ್ ರಾಜ್ಯದಲ್ಲಿ ಆಗಂತ ವಿಚಾರ. ದೇವ್ರ ಲೋಕದ ಜನಗಳ ರಕ್ಷಣೆಗೆ ರಿವಾರ್ಡ್ ಕೊಡ್ತಾರಲ್ಲ, ಲೋಕದ ರಕ್ಷಣೆಯಲ್ಲಿ ಬರ್ತಾರಲ್ಲ, ಜನಗಳಿಗೆ ಆಶೀರ್ವಾದ ಕೊಡ್ತಾರಲ್ಲ, ಅವಾಗ ಜನಗಳು ಹೇಗಿರ್ಬೇಕಂತ. ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು, ನಾನು ಅವನಿಗೆ ದೇವರಾಗಿರುವೆನು, ಅವನು ನನಗೆ ಮಗನಾಗಿರುವನು. ಕ್ರಿಸ್ತನ್ ರಾಜ್ಯದಲ್ಲಿ ಕೂಡ ಏನ್ ಮಾಡ್ಬೇಕು, ಜನಗಳು ಜಯನ ಹೊಂದ್ಬೇಕು ಅಲ್ಲರ. ಇವಾಗ ನಮಗೆ ಜಯ ಹೊಂದೋದಕ್ಕೆ ಏನಿದೆ ಅಂದ್ರೆ ದೇವ್ರ ಕೃಪೆ ಇದೆ. ಕೃಪೆ ಸಖತ್ ಕೃಪೆ ಕೊಟ್ಬಿಡ್ತಾರೆ. ಬ್ರದರ್ ಹೇಳಲ್ಲ, 1,44,000 ನಮ್ ಕಾಲಿಗೆ ಎಲೆಕ್ಷನ್ ಶೋರ್ ಮಾಡ್ತಾರೆ, ತುಂಬಾ ಸುಲಭ ರೀ. ಅದನ್ನ ಮಿಸ್ ಮಾಡ್ಕೊಂಡು ಗ್ರೇಟ್ ಪೊಟೇಟೋ ಬೀಳ್ತೀರಿ ಗೊತ್ತಾ, ವಧೆಗಳು ತಿಂತೀರಿ ನೋಡ್ರಿ, ಅದು ಭಯಂಕರ ಕಠಿಣ. ಅದಕ್ಕಿಂತ ಸುಲಭ ಏನ್ ಗೊತ್ತಾ, ದೇವ್ರಿಗೆ ವಿಧೇಯನಾಗ್ಬಿಡೋದೇನ್ರಿ, ತುಂಬಾ ಸುಲಭ. ನಮ್ಗೆ ಇರೋಂತ ಒಂದು ಈಗೋ ಅಲ್ವರ, ಹೆಮ್ಮೆ, ಈಗೋ, ಘನತೆ, ಗೌರವ ಎಲ್ಲ ಬಿಟ್ಕೊಟ್ಬಿಟ್ರೆ ದೇವ್ರ ಅಷ್ಟೇ ಕೇಳಿದ್ರೆ ತಗ್ಗಿಸ್ಕೊಂಡು ಬಿಟ್ರೆ ಮುಗಿದೋಗಿನಿ ಎಲ್ಲ. ನಮ್ಗೆ ಏನ್ ಮಾಡ್ತಾರೆ, ದೇವ್ರ ಕೃಪೆ ಕೊಟ್ಬಿಡ್ತಾರೆ ಅಲ್ವರ. ಆದ್ರಿಂದ ಇವಾಗ ಮಾತ್ರ ಜಯಿಸ್ತೀರಿ, ಲೋಕ ಜನಗಳು ಜಯಿಸಲ್ವಾ ಅಂದ್ರೆ ಜಯಿಸ್ಬೇಕು. ನೋಡಿ ವಾಕ್ಯ ಕೊಟ್ಟಿದ್ದಾರೆ, ಎಲ್ಲಾರು ಏನ್ ಮಾಡ್ಬೇಕು, ಜಯಿಸ್ಲೇಬೇಕು. ಕ್ರಿಸ್ತನ್ ರಾಜ್ಯದಲ್ಲಿ ಬದುಕ್ಬೇಕಾ, ಸೇತಾನ್ ಇರಲ್ಲ ಅವಾಗ. ನಿಮ್ಗೆ ದೇವ್ರ ಧಾರಾಳ ಕೃಪೆ ಕೊಡ್ತಾರೆ, ಆವಾಗ ಜಯಿಸ್ಬೇಕು. ಏನ್ ಜಯಿಸ್ಬೇಕು, ನಮ್ಮ ಅವಲಂಬಿತ ಗೊತ್ತ ಕೆಟ್ಟತನ ಇದನ್ನೆಲ್ಲ ಏನ್ ಮಾಡ್ಬೇಕು, ಅವರು ಜಯಿಸ್ಬೇಕು, ನಾವು ಜಯಿಸ್ಬೇಕು. ಇವಾಗ ನಾವು ಜಯಿಸಿದ್ರೆ ನಮ್ಗೇನೋ ಚಿಕ್ಕ ಇಂಡಿಗೆ ಪ್ರೈಸ್. ಅವಾಗ ಅವ್ರು ಜಯಿಸಿದ್ರೆ ಏನೋ ಲೋಕದ ರಕ್ಷಣೆ ಏನ್ ಮಾಡೋದು, ಪಾಲ್ಗೊಳ್ಬೋದು. ನೋಡಿ ಮುಂದಕ್ಕೆ ಏನ್ ಹೇಳ್ತಾರೆ ನೋಡಿಂತೀನಿ, ಅವ್ ಹೇಗಿರ್ಬೇಕಂತೆ. ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ನೋಡ್ರಿ ಬರ್ಕೊಳ್ಳಿ, ಹೇಡಿಗಳು, ನಂಬಿಕೆ ಇಲ್ಲದವರು, ಸೇರಿದವರು, ಏನ್ರಿ ಅಸಹ್ಯವಾದದಲ್ಲಿ ಸೇರಿದವರು. ಹೇಳ್ತಾರಲ್ಲ, ಯೆಹೋವನಿಗೆ ಅಸಹ್ಯವಾದ ಅಂತ ಹೇಳಿ ಕೆಲಸಗಳಿದೆ ಅಂತ. ಆಮೇಲೆ ಕೊಲೆಗಾರರು, ಒಬ್ರನ್ನ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡೋರು, ಆಮೇಲೆ ಜಾರರು,
ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲಾ ಸುಳ್ಳುಗಾರರು. ಇವಾಗ ಕ್ರಿಸ್ಮಸ್ 25 ಇಲ್ಲ ಅಂತ ಬೈಬಲ್ ಹೇಳಿದ್ರೆ ಇಲ್ಲ ಇದೆ ಅಂತ ಹೇಳಿದ್ರೆ ಅದ್ ಏನ್ ಹೇಳ್ತಾರೆ? ಬೈಬಲ್ ಹೇಳ್ತಲ್ಲ, ಏಷ್ಯಾದಲ್ಲಿ ಹೇಳ್ತಾರೆ, ಯಾರು ಕತ್ಲನ್ನು ಬೆಳಕನಾಗಿ, ಅದರ ಬೆಳಕನ್ನು ಕತ್ತಲನಾಗಿ, ಸುಳ್ಳನ್ನು ಸತ್ಯನಾಗಿ, ಸತ್ಯನ ಸುಳ್ಳಾಗಿ ಇದನ್ನ ವಾದಿಸ್ತಾರೋ ಅವ್ರಿಗೆ ಅಯ್ಯೋ ಅಂತ ಹೇಳಲ್ವಾ? ಅದು ನೋಡ್ಬೇಕಾರೆ ಇಂಥವ್ರಿಗೆ ದೇವರಾಜ್ಯದಲ್ಲಿ ಕೂಡ ಏನಿಲ್ಲ, ಪಾಲು ಇರೋದಿಲ್ಲ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಹೊರಗಡೆ ನೋಡ್ಬೇಕಾರೆ ಏನ್ರಿ, ಇಸ್ರೇಲ್ ಜನಗಳ ಅವಕಾಶ ಕಳ್ಕೊಟ್ರು, ಅನ್ಯ ಜನ ಕೊಟ್ಟಿಂತ ಆ ಜನಗಳು ಅವ್ರು ಈ ವಸ್ತ್ರ ಏನ್ ಮಾಡ್ಬೇಕು, ಹಾಕಬೇಕು. ವಸ್ತ್ರನೇ ಇಲ್ಲ ಅಂತ ಗೊತ್ತಾಗಿಲ್ಲ ಅಂದ್ರೆ ಏನಪ್ಪಾ ಲೆಕ್ಕ ಅಂತಂದ್ರೆ ಅವ್ರನ್ನ ಏನ್ ಮಾಡ್ದಂಗೆ, ಎಲ್ಲಿಗೆ ಹಾಕದಂಗೆ, ಕತ್ತಲಿಗೆ ಹಾಕ್ತಾರೆ. ಏನೋ ಬಿಡದ್ರೆ ಅಂತ ಕೈ ಕಾಲು ಕಟ್ಟಾಕಿ ಹಾಕಿ, ಫಸ್ಟ್ ಇರೋನ್ಗೆ ಕೈ ಕಾಲು ಕಟ್ಟಾಕ್ ಬಿಡಪ್ಪ ಓಡಾಡಿ ಅಂದ್ರು. ಇವಂಗ ಅಟ್ಲೀಸ್ಟ್ ಏನಿಲ್ಲ ಕೈ ಕಾಲು ಅಂದ್ರೆ ಅವನು ಕ್ರಿಸ್ತನ್ ರಾಜ್ಯದಲ್ಲಿ ಎದ್ದು ಬಂದಿ ಕೂಡ ಅಯ್ಯೋ ದೇವ್ರೇ, ನಾನು ಇವಾಗ ಒಂದು ಅವಕಾಶ ಕೊಡು, ಇವಾಗ ಒಂದ್ಸಿ ನಾನು ಟ್ರೈ ಮಾಡ್ತೀನಿ, ನಾನು ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗ್ತೀನಿ, ನಿನ್ ನಂಬಿಕೆಸ್ತನಾಗಿರ್ತೀನಿ ಅಂದ್ರೆ ಇಕ್ಕಟ್ಟಾದ ಮಾರ್ಗ ಏನಾಗಿಲ್ಲ. ಅದರ ಬೈಬಲ್ ವಾಕ್ಯನ ಹೇಳ್ತಾರೆ ಏನ್ರಿ, ವಿಶಾಲವಾದ ಇಲ್ಲ ಇಕ್ಕಟ್ಟಾದ ಮಾರ್ಗದಲ್ಲಿ ಪ್ರವೇಶಿಸಿರಿ, ಇದ್ರೆ ನಾಶಯಮಕ್ಕೆ ಹೋಗುವಂತ ಒಂದ್ ಮಾರ್ಗ ವಿಶಾಲವಾಗಿದೆ, ದಾರಿ ಇಕ್ಕಟ್ಟು ಬಿಕ್ಕಟ್ಟು ಕಂಡಿಡಿಯೋರು ಏನ್ರಿ ಸ್ವಲ್ಪ ಜನ. ಕಣ್ಣು ನೆಟ್ಟಿಗೆ ಏನಾಗ್ತಲ್ಲಂತೆ, ಕಾಣಿಸ್ತಾ ಇಲ್ಲ. ಅದರ ಹಂಗಿರ್ಬೇಕು. ಯೋಚನೆ ಮಾಡಿ, ಕ್ರಿಸ್ತನ್ ರಾಜ್ಯದಲ್ಲಿ ಕಂಡಿಡಕ್ಕಾಗದೆ ಅಂತ ರಾಜ್ಯನ ದಾರಿನ ಇರ್ತಾರ, ತುಂಬಾ ಕಷ್ಟ. ಅದನ್ನ ನೋಡ್ಬೇಕಾದ್ರೆ ಈ ಕೊಟ್ಟಿದ್ದ ಅವಕಾಶ ಏನ್ ಮಾಡ್ಬಿಡ್ತಾವ ನಾವು ಕಳ್ಕೊಂಡ್ಬಾರ್ದು. ಅಂದ್ರೆ ಅವಾಗ ಅವಕಾಶ ಏನ್ ಮಾಡೋದಿಲ್ಲ, ಕೊಡೋದಿಲ್ಲ. ಅವಾಗ ಅವಕಾಶ ಕೊಡದಿರ್ಬೇಕಾದ್ರೆ ಎಷ್ಟು ಬೇಜಾರಾಗ್ತದೆ ಅದರ. ಯಾರಿಗ ಫೀಲ್ ಆಗಿದ್ಯಾ? ತುಂಬಾ ಒಂದು ಪ್ರೆಷಸ್ ಆಗಿರೋಂತ ಒಂದು ಆಪರ್ಚುನಿಟಿ ಕಳ್ಕೊಂಡಿದ ತಕ್ಷಣ ಹೆಂಗ್ ಬೇಜಾರಾಗ್ತದೆ, ಫೀಲ್ ಆಗಿದ್ಯಾ? ಅಲ್ವರ ಎಕ್ಸ್ಪೀರಿಯನ್ಸ್ ಮಾಡೋರ್ಗೆ ಗೊತ್ತು ಎಷ್ಟು ಕಷ್ಟ ಆಗ್ತಾರೆ, ಗೊತ್ತಾ, ಎಷ್ಟು ಬೇಜಾರಾಗ್ಬಿಡ್ತಂದ್ರ. ಅಯ್ಯೋ ಇಷ್ಟೆಲ್ಲ ಪ್ರಯಾಸ ಪಟ್ಟೆ ಏನಾಗ್ಬಿಟ್ಟೆ, ಜಸ್ಟ್ ಇದ್ರಲ್ಲಿ ಮಿಸ್ ಆಗ್ಬಿಡ್ತಲ್ಲ ಅಂತ ಅಲ್ವರ. ಸೊ ಆ ರೀತಿ ಏನ್ರಿ ನಾವು ಕಳ್ಕೊಂಡ್ಬಿಡ್ತೀವಿ. ಇದು ಅನ್ಯ ಜನಾಂಗದ. ಮೂರನೇದು ಅದು ಯಾರ ಬಗ್ಗೆ ಹೇಳ್ತಾರದಂದ್ರೆ ಏನ್ರಿ, ಯಾರು ಹೇಳ್ತಾರದ, ನಮಗ್ ಏನ್ ಮಾಡ್ತಾರದು ಹೇಳ್ತಾರ, ನಮ್ಗೆ ಏನ್ ಮಾಡೋ ತಲಾಂತ್ಗಳನ್ನ ಏನ್ ಮಾಡೋರು ದೇವ್ರು ನಮ್ಗೆ ಕೊಟ್ಟವ್ರೆ. ಅಲ್ವರ ಆ ತಲಾಂತ್ಗಳನ್ನ ಏನ್ ಮಾಡ್ಬೇಕು, ನಾವ್ ದೇವ್ರಿಗೆ ಏನ್ ಮಾಡ್ಬೇಕು, ಯೂಸ್ ಮಾಡ್ಬೇಕು. ಯಾಕೆ 5, 2, 1 ಕೊಟ್ಟವ್ರೆ? ಎಲ್ಲರಿಗೂ ಈಕ್ವಲ್ ಕೊಡ್ಬೋದಲ್ಲ, ಸಾಮರ್ಥ್ಯ ಕರೆಕ್ಟ್ ಅಂದ್ರ ನಮ್ಮ ಸಾಮರ್ಥ್ಯ ತಕ್ಕಂತೆ ಏನ್ ಮಾಡೋದು ದೇವ್ರು ನಮ್ಗೆ ಕೊಟ್ಟಾರೆ. ಅಲ್ವರ ಯೋಚನೆ ಮಾಡಿದ್ದೀನಿ, ಕೆಲವು ಜನಕ್ಕೆ ಅಪೋಸ್ಟಲ್ ಪೌಲ್ ತರ ಸಾಮರ್ಥ್ಯ ಇರ್ತಾರಪ್ಪ, ಅವ್ರಿಗೆ ಏನ್ ಮಾಡ್ತಾರೆ, ಫುಲ್ ಟ್ಯಾಲೆಂಟ್ ನ ಕೊಡ್ತಾರೆ. ಕೆಲವು ಜನಕ್ಕೆ ಹೆಂಗಿರ್ತಾರೆ, ತೋಮನ್ ತರ ಇರ್ತಾರೆ, ಕೆಲವು ಜನ ಯೋಹಾನನ್ ತರ ಇರ್ತಾರೆ, ಕೆಲವು ಜನ ಹಿಂಗಿರ್ತಾರೆ, ಇನ್ನ ಪೇತ್ರ ತರ ಇರ್ತಾರೆ. ಅಲ್ವರ ಇನ್ ಕೆಲವು ಜನ ಹೆಸರುಗಳು ಬೈಬಲ್ ಕೊಟ್ಟೇ ಇಲ್ಲ, ಅಪೋಸ್ಟಲ್ಸ್ಗಳು ಏನ್ ಕೆಲಸ ಮಾಡೋದು, ಅವ್ರಿಗೂ ಅಪೋಸ್ಟಲ್ಸ ಇದ್ರ ಕೆಲಸ ಮಾಡೋರ ರೆಕಾರ್ಡ್ ಬೈಬಲ್ ಏನಾಗಿಲ್ಲ ಇಲ್ಲ. ಅಲ್ವರ ಹಂಗಿರ್ಬೇಕ್ರೆ ಆ ಸಾಮರ್ಥ್ಯ ತಕ್ಕಂತೆ ತಾಲನ್ಸ್ಗಳನ್ನ ಕೊಡೋದು. ಅದರ ಆ ತಾಲನ್ಸ್ಗಳು ಏನ್ ಮಾಡ್ಬೇಕು, ಅಲ್ಲ ಸಾಮ್ಯದಲ್ಲಿ ಏನ್ ಪಟ ನಾವ್ ಎಷ್ಟು ಕೊಟ್ಟಿರೋ ತಲಾಂತು ಅಷ್ಟ್ರಲ್ಲೇ ದೇವ್ರ ಲೆಕ್ಕ ನಮ್ಗೆ ಏನ್ ಮಾಡೋದು, ಕೇಳೋದು. ಅಲ್ವರ ನೋಡಿ, ಎಲ್ಲಾರ್ಗು ಒಂದೇ ಸತಿ ಕೊಟ್ರು, ಎಲ್ಲಾರು ಒಂದೇ ಸತಿ ಏನ್ ಮಾಡ್ಬೇಕು, ಫಿನಿಶ್ ಮಾಡ್ಬೇಕಾಯ್ತು. ಎಲ್ಲಾರ್ಗು ಈಕ್ವಲ್ ಪ್ರೈಸ್. ಅಲ್ವರ ಅಂದ್ರೆ ದೇವರ ಪಕ್ಷಪಾತಿ ಏನ್ರಿ ಅಲ್ಲ, ಅಯ್ಯೋ ಅವ್ರಿಗೆ ಮಾತ್ರ ಅಷ್ಟಿದೆ ಅದರಿಂದ ಅವರು ಓಟ ಓಡಿ ಮುಗಿಸ್ತಾರೆ ಅಂತಲ್ಲ. ಒಂದೇ ಒಂದ್ ತಾಲಾಂತ ಇದ್ರು ಸರಿ, ಓಟ ಓಡಿ ಮುಗಿಸ್ಬೋದು. ಅದಕ್ಕೋಸ್ಕರ ದೇವ್ರು ಮಾಡಿದ ಎಕ್ಸಾಂಪಲ್ ನಮ್ಗೆ ಏನ್ ಮಾಡಿದಲ್ಲಿ ಅಲ್ಲಿ ಇಟ್ಟಿರೋದು. ಆದ್ರೆ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ ಏನ್ರಿ, ತುಂಬಾ ಕನಿಷ್ಠವಾಗಿರೋಂತ ಆಶೀರ್ವಾದ ನಮ್ಮ ಹತ್ರ ಇತ್ತು ಅಂದ್ರೆ ನಾವೇನ್ ಮಾಡ್ತೀವಿ, ನಿರಾಸೆ ಆಗ್ಬಿಡ್ತೀರಿ. ಅದರ ಏನ್ರಿ, ಅದನ್ನ ನಾವು ಏನ್ರಿ ಬಿಸಾಕ್ಬಿಡ್ತೀರಿ, ಅದರ ಕೇರ್ಲೆಸ್ ಆಗಿ ಎಣಿಸ್ಬಿಡ್ತೀರಿ. ಅದರ ಒಬ್ಬ ಬ್ರದರ್ ಬರೀಬೇಕಾದ್ರೆ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದ್ರೆ, ನಮ್ಮ ಹತ್ರ ಕೇವಲ ಬರೀ 50 ರೂಪಾಯಿ ನೋಟ್ ಇತ್ತು ಅಂತಂದ್ರೆ ಅಯ್ಯೋ ಇಷ್ಟೇನೇ ಇರೋಂತ ಏನ್ ಮಾಡಕ್ ಹೋಗ್ಬಿಡ್ದು, 50 ರೂಪಾಯಿನ ಬಿಸಾಕ್ ಹೋಗ್ಬಿಡುತ್ತೆ. ಅದನ್ನ ಜೋಪ ನಾವ್ ಏನ್ ಮಾಡ್ಬೇಕು, ನಾವು ಇಟ್ಕೊಬೇಕು ಅಂತ ಹೇಳ್ತಾರಲ್ಲ. ಅದನ್ನ ನೋಡ್ಬೇಕಾರೆ ಏನ್ರಿ, ನಾವು ತಲಾಂತ ಕೇರ್ಲೆಸ್ ಆಗಿ ಎಣಿಸೋದು ಅಂತಂದ್ರೆ ನಾವೇನ್ ಮಾಡ್ತೀರಿ, ಅಲ್ಲ ಒಂದು ರಿವಾರ್ಡ್ ಏನ್ ಮಾಡ್ತೀವಿ ನಾವು ಕಳ್ಕೊಂತೀರಿ. ಅಲ್ವರ ದೇವ್ರಿಗೆ ನಾವು ಫೇತ್ಫುಲ್ ಆಗಿಲ್ಲ ಅಂತಂದ್ರೆ ದೇವ್ರ ಏನ್ ಮಾಡ್ತಾರೆ, ನಮ್ ಕಣ್ಗಳನ್ನ ಏನ್ ಮಾಡ್ತಾರೆ, ಕುರುಡು ಮಾಡ್ಬಿಟ್ಟು ಬೆಳಕಿಂದ ತೆಗೆದು ಎಲ್ಗೆ ಹಾಕ್ತಾರೆ, ಕತ್ಲಿಗೆ ಏನ್ ಮಾಡ್ತಾರೆ, ಹಾಕ್ತಾರೆ. ಅಲ್ಲಿ ನೋಡ್ಬೇಕಾರೆ ಏನ್ರಿ, ನಾವು ಅಲ್ಲಿ ಹೋಗ್ಬಿಟ್ಟು ನಮ್ಮ ರಿವಾರ್ಡ್ ನ ಕಳ್ಕೊಂಡ್ಬಿಟ್ಟು ಏನ್ರಿ ಕಟ್ಟನೆ ಅಲ್ಲಿ ಕಡೆ ಅಂತ ಒಂದು ಅನುಭವ ನಾವ್ ಏನ್ ಮಾಡೋದು ನಮ್ಮ ಜೀವನದಲ್ಲಿ ಪಡ್ಕೊಳಕ್ ಹೋಗ್ಬಿಟ್ಟು. ಅದಕ್ಕೆ ದೊಡ್ಡ ಸಮುದ್ರ ಓದ್ತಿರಲ್ಲ, ಪ್ರಕಟಣೆ 7ನೇ ಅಧ್ಯಾಯ ಓದ್ಬೇಕಾದ್ರೆ ಏನ್ ಮಾಡ್ತಾರೆ, ಅವರು ಬಹು ಕಣ್ಣೀರಿಟ್ರು, ದೇವ್ರ ಏನ್ ಮಾಡಿದ್ರು ಕಣ್ಣೀರ್ನ ಒರ್ಸೋದ್ರ. ಅಲ್ವರ ಸೊ ದೇವ್ರು ಬರೀ ಕಣ್ಣೀರ್ ಒರ್ಸಕ್ ಆಗ್ತದೆ ಅಷ್ಟೇ ಹೊರತು ಅಯ್ಯೋ ನೀ ಎಷ್ಟೆಲ್ಲ ಕಣ್ಣೀರ್ಬಿಟ್ಟೆ ಅಂತ ಅಂದ್ಬಿಟ್ಟು ದೇವ್ರ ಜೊತೆ ಏನ್ ಮಾಡೋದಿಲ್ಲ, ನಮ್ಗೆ ಪ್ರೈಸ್ ನ ಕೊಡೋದಕ್ಕೆ ಹೋಗಲ್ಲ. ಇವಾಗ ಕಣ್ಣಿಟ್ರೆ ಅವಕಾಶಗಳು ಏನಾಗಿದೆ ಇದೆ. ಆದ್ರೆ ಅವಾಗ ಇಟ್ರೆ ಏನಿಲ್ಲ, ಅವನ ಅವಕಾಶಗಳು ಇರೋದಿಲ್ಲ. ಅಲ್ಲಿನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಲೇ ನಾವೇನಪ್ಪ ಮಾಡೋಣ ಅಂತಂದ್ರೆ ಆದಷ್ಟು ಏನ್ರಿ ನಮ್ಮ ಓಟನ ಓಡಿ ಏನ್ ಮಾಡೋಣ, ಸುರಕ್ಷಿತವಾಗಿ ಇದನ್ನ ಮುಗಿಸಕ್ ನಾವೇನ್ ಮಾಡೋಣ, ಅದು ಪ್ರಯತ್ನ ಮಾಡೋಣ. ಅಂದ್ರೆ ದೇವರು ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಅದೇ ರೀತಿ ಈ ಒಂದು ವಾಕ್ಯಗಳ ಸಂದೇಶನ ನಮ್ಮ ಮಧ್ಯದಲ್ಲಿ ಹಂಚ್ಕೊಂಡಂತ ಸೋದರ ಕೂಡ ದೇವ್ರ ಕೃಪೆ ಕೊಟ್ಟು ದಯ ಕೊಟ್ಟು ನಡೆಸಲಿ. ಇನ್ನ ಹೆಚ್ಚಿನ ರೀತಿಯಲ್ಲಿ ಅವ್ರನ್ನ ದೇವರು ಆತನ ಸೇವೆಯಲ್ಲಿ ಉಪಯೋಗಿಸಿ ಅಂತ ನಾವು ಪ್ರಾರ್ಥನೆ ಮಾಡೋವಾಗ ಈ ವಾರದ ಅನೌನ್ಸ್ಮೆಂಟ್ಗಳು ಈ ತರ ಇದೆ. ಇಷ್ಟ ಮಾಡಿದ್ಯಾ?